ಇನ್ನೇನು ಬೆಂಗಳೂರಿನಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಒಂದು ಬಂಗ್ಲಾ, 4 ಕಾರು, ಫಾರ್ಮ್ ಹೌಸ್ ಎಲ್ಲವನ್ನು ಮಾಡಿಕೊಂಡು ಸೆಟ್ಲ್ ಆಗ್ತಾರೆ ಅನ್ನುವಾಗ ಈ ಮನುಷ್ಯನಿಗೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಾಗ ಎಲ್ಲವನ್ನು ಬಿಟ್ಟು ಹೆಂಡತಿ ಮಕ್ಕಳ ಸಮೇತ ಬೆಂಗಳೂರಿನ ಸುಮಾರು 180 ಕಿಲೋಮೀಟರ್ ದೂರದಲ್ಲಿ ಸೆಟ್ಲಾಗಿದ್ದಾರೆ. ಎಲ್ಲ ಕೆಲಸ ಮಾಡ್ಕೊತೀನಿ. ಈ ಕರೆಂಟ್ ಯಾರು ಆಳುಗಳಿಲ್ಲ. ಇಲ್ಲ ನಾನೇ ಮಾಡ್ಕೊತೀನಿ. ಇದೊಂದು ಯಾವಾಗಲೂ ನಮ್ಗೆ ಮೋಸ ಮಾಡಿಲ್ಲ. ಬರ್ತಾ ಇದೆ. ಇದು ಅಂದ್ರೆ ಕಮ್ಮಿ ಆಗಿದೆ, ಇರೋದ್ರದಾಗೆ ಉಳಿಸಿದೆ ನಮ್ಗೆ ಜೀವ, ಅದೇ ಉಳಿಸಿರೋದು. ರಂಗನಾಥ್ ಅವರು ನಂಗೆ ಫುಲ್ ಫ್ರೀಡಮ್ ಕೊಡ್ತಾರೆ. ಅವಾಗ ರಂಗನಾಥ್ ಅವರೆಲ್ಲ ಅವನೇ TV9 ಅಂತೆ, ಅದೋ 10 ಅಂತೆ, ಅದು ಯಾವ್ದು ಅಂತ ಹೆಸರಿಲ್ಲ, ಮಗ ಇಲ್ಲ, ಏನು ಇಲ್ಲ. ಈ ಮಗ ಹೋಗ್ತಾನಂತೆ, ಬರೇ ದಿಮಾಕ್ ಇವನಿಗೆ. ಕುಮಾರಸ್ವಾಮಿ ಯಾಕೆ ಈ ಸರ್ಕಾರ ಇದಾಯ್ತಲ್ಲ, ರಾಜೀನಾಮೆ ಕೊಟ್ಟರು ಯಡಿಯೂರಪ್ಪನವರು, ಏನಕ್ಕೆ ಕಾರಣ ಅಂದ್ರೆ ಅದಕ್ಕೆ ನಮ್ಮ TV9 ಲಕ್ಷ್ಮಣ ಹೋಗರ್ ಅವರೇ ಕಾರಣ. ಅವರೇ ಬೈತಿರ್ತಾರೆ, ನೀನೇನು ಹುಚ್ಚವ, ನೀನು ಬೇರೆಯವ್ರು ನೋಡ್ರಿ ಹೆಂಗಿದಾರೆ, ನೀನು ನೋಡ್ರಿ ಹೆಂಗಿದೀಯಾ, ನಿನಗೇನು ಬದುಕೋ ದಾರಿ ಗೊತ್ತಿಲ್ವ ಅಂತ. ನಾನೇನು ತಪ್ಪು ಬದುಕ್ತಾ ಇದ್ದೀನ, ಕರೆಕ್ಟ್ ತಂಗೆ ಬದುಕ್ತಾ ಇರೋದು. ಅಡಿಗೆ ಕೂತ್ರೊಳಗೆ ಒಂದು ಅಡುಗುದಾಣ ಅಂತ ಎಲ್ಲ ಅಡಿಗೆ ಕೂತ್ರೊಳಗೆ ನಾನು ಇಲ್ಲಿ ಜನಗಳ ಮಧ್ಯೆ ಇದೀನಲ್ಲ, ಇಲ್ಲಿ 24 ಗಂಟೆ ಜನಗಳ ಮಧ್ಯೆ ಇದೆ. ನಾನೇನು ಹೋಗಿ ಕಾಟ್ ಆಗಿದ್ದೀನ ಅಥವಾ ಏನು ಯಾರಿಗೆ ಸಿಗದೇ ಇದ್ರೆ ನಾನು ಮೊಬೈಲ್ ಸ್ವಿಚ್ ಆಫ್ ಆಗಿದ್ಯಾ, ಮುಚ್ಕೊಂಡಿರೋಕೆ ಏನಿದೆ, ನನಗೆ ದುಡ್ಡು ಮಾಡೇ ಇಲ್ಲ, ಸಾಧ್ಯನೇ ಇಲ್ಲ. ನನ್ನ ತಾಯಿ ಆಣೆಗೂ ನನ್ನ ದೇವ್ರ ಆಣೆಗೂ ನಾನು 1 ರೂಪಾಯಿ ಅನ್ಯಾಯ ದುಡಿದಿಲ್ಲ. ನಾನು ಮನ್ಸು ಮಾಡೋ GK ಸೀಟ್ ಮಾಡ್ಬೋದಿತ್ತು, ಮಾಧ್ಯಮ ಅಕಾಡೆಮಿಗೆ ಏನಾದ್ರೂ ಆಗ್ಬೋದಿತ್ತು, ಸರ್ಕಾರದಲ್ಲಿ ಏನ್ ಬೇಕಾದ್ರೂ ಆಗ್ಬೋದಿತ್ತು, ಅಲ್ಲೇ ಇರ್ಬೋದಿತ್ತು, ಯಾವ್ದೋ ಮಿನಿಸ್ಟ್ರಿ ಹಿಂದ್ಗಡೆ ಓಡಾಡ್ಕೊಂಡಿರ್ಬೋದಿತ್ತು. ನನಗೆ ಇರ್ಲಿಲ್ವಾ ಅಂತ ಬದುಕೆ ಬೇಡ ಅಂತ 100 ಜನ 100 ಮಾತಾಡ್ತಾರೆ. ನನ್ನ ಮೈ ಮೇಲೆ ಒಂದು ಕೂದಲಿಗೂ ಸಮ ಅಲ್ಲ. ನಮ್ಮ ಮನೆಯವರು ಕರೆಕ್ಟ್ ಆಗಿದ್ದಾರೆ, ನಮ್ಮ ಮನೆಯವ್ರ ಬಗ್ಗೆ ಹೆಮ್ಮೆ ಇದೆ. ನನ್ನ ಹೆಂಡತಿ ಮಗನಿಗೆ ಹೆಮ್ಮೆ ಇದ್ಮೇಲೆ ನಾನು ಯಾವ ಪ್ರಪಂಚಕ್ಕೆ ಹೆದರೋ ಆಗತ್ತಿಲ್ಲ. ನಾನು ಯಾವ ಸಂಪನ್ನರ ಬಗ್ಗೆನೂ ಇನ್ಕ್ಲೂಡಿಂಗ್ ಲಕ್ಷ್ಮಣ ಹೋಗಾರ್ ಬರ್ದಿಲ್ಲ ಅಂತಂದು ಮತ್ತೆ ಅಲ್ಲೇ ತೋರಿಸುತ್ತಲ್ಲ ನಾನು ಏನು ಅನ್ನೋದು. ರಾಜಕಾರಣಿಗಳ ಜೊತೆಗೆ ನಾನು 20 ವರ್ಷ ಸರ್, ನನ್ನ ಪ್ರಿಂಟಲ್ಲಿ ಇದ್ದಾಗಲೂ TVಯಲ್ಲಿ ಇದ್ದಾಗಲೂ ನಾನು ಸಂಪರ್ಕದಲ್ಲಿದ್ದೇ ಹೊರತು ಸಂಬಂಧದಲ್ಲಿಲ್ಲ. ಜನಗಳ ಸಲಕ್ಕೆ ಹೋರಾಟಕ್ಕೆ ಹೋಗಿದ್ದೀನಿ. ಜೈಲಿಗೆ ಹೋದವ್ ನಾನು 20 ವರ್ಷಕ್ಕೆ, KSRTC ಉಳಿಸಕ್ಕೆ ಅನಂತಪುರ ಜೊತೆಗೆ ಬಳ್ಳಾರಿ ಜೈಲಿಗೆ ಹೋದವ್ ನಾನು. ಏನಂದ್ರೆ ಲಕ್ಷ ನೋಡಿರೋರಿಗೆ 10,000ಕ್ಕೆ ಇಷ್ಟೊಂದು ಪರದಾಡ್ತಾನಲ್ಲ ಅಂತಂದ್ರೆ ನಿಮ್ಗೆ ಒಂಥರ ಅದು ವಿಚಿತ್ರ ಅನ್ಸ್ಬೋದು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಿಜವಾಗ್ಲೂ ಹೇಳ್ತೀನಿ, ಇದು ಬಿಯಾಂಡ್ ಲಿಮಿಟ್ ಆಗಿರುವಂಥ ಸಬ್ಜೆಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀನಿ. ಒಂದು 10 ವರ್ಷದ ಹಿಂದೆ ಇಡೀ ಮಾಧ್ಯಮ ಲೋಕದಲ್ಲಿ ಒಂದು ತಲ್ಲಣ ಮೂಡಿಸ್ಕೊಂಡು ಆ ಕಡೆ TV9, ಈ ಕಡೆ ಸುವರ್ಣ ನ್ಯೂಸ್, ಆ ಕಡೆ News 18 ಎಲ್ಲ ದೊಡ್ಡ ಚಾನಲ್ನಲ್ಲಿ ಕೆಲಸ ಮಾಡಿ ಇನ್ನೇನು ಬೆಂಗಳೂರಿನಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಒಂದು ಬಂಗ್ಲಾ, 4 ಕಾರು, ಇನ್ನೇನು ಫಾರ್ಮ್ ಹೌಸ್ ಎಲ್ಲವನ್ನು ಮಾಡಿಕೊಂಡು ಸೆಟ್ಲ್ ಆಗ್ತಾರೆ ಅನ್ನುವಾಗ ಈ ಮನುಷ್ಯನಿಗೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಾಗ ಎಲ್ಲವನ್ನು ಬಿಟ್ಟು ಹೆಂಡತಿ ಮಕ್ಕಳ ಸಮೇತ ಬೆಂಗಳೂರಿನ ಸುಮಾರು 180 ಕಿಲೋಮೀಟರ್ ದೂರದಲ್ಲಿ, ಸುಮಾರು 200 ಕಿಲೋಮೀಟ್ರ್ ಅಂತೇಳಿ ಹೇಳಬೇಕಿದ್ರೂ ನಡೀತದೆ, ಅಂಥ ಒಂದು ಜಾಗದಲ್ಲಿ ಸೆಟ್ಲಾಗಿದ್ದಾರೆ. ಅದು ಫಾರ್ಮ್ ಹೌಸ ಏನು ಅಂತ ಗೊತ್ತಿಲ್ಲ. ನಾನು ಅವ್ರ ಹತ್ರ ಫಸ್ಟ್ ಕೇಳಿದ ಪ್ರಶ್ನೆ, ಎಲ್ಲ ಬಿಟ್ಟು ಬಂಗಿ ನೆಟ್ರಲ್ಲ, ಇಲ್ಲಿ ಬಂದು ಏನು ನೆಟ್ರಿ ಅಂತೇಳಿ. ಅದಕ್ಕೆ ಅವರು ತುಂಬ ಅದ್ಭುತವಾದ ಉತ್ತರ ಕೊಟ್ಟಿದ್ದಾರೆ, ಸೂಪರಾದ ಉತ್ತರ ಕೊಟ್ಟಿದ್ದಾರೆ. ಅವರ ಇಡೀ ಈ 10 ವರ್ಷದಲ್ಲಿ ಏನೇನು ನಡೀತೋ ಅದೆಲ್ಲವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಅವರ ಹೆಸರು ಲಕ್ಷ್ಮಣ ಹೋಗಾರ್ ಅಂತ. ಗೊತ್ತಾಯ್ತಲ್ಲ, ಇತ್ತೀಚಿನ ನಮ್ಮ ಮಾಧ್ಯಮ ಲೋಕದಲ್ಲಿ ತಲ್ಲಣ ಮೂಡಿಸಿದಂತಹ ಒಬ್ಬ ವ್ಯಕ್ತಿ. ನೋಡಿ ಅವರು ನೋಡ್ಕೊಂಡು ಹೊರಟಿದ್ದೀವಿ, ಅಲ್ಲಿ ಕರಿತಾ ಇದ್ದಾರೆ ನೋಡಿ, ಕೈ ಆಡಿಸ್ತಾ ಇದ್ದಾರೆ. ಇನ್ನು ಮುಂದೆ ಅವ್ರ ಹತ್ರ ಮಾತಾಡೋಣ, ಬನ್ನಿ, ನಮ್ಮ ಜೊತೆನೇ ಬನ್ನಿ. ಬೇಕಿತ್ತ ಅಲ್ಲ, ನಾನು ಕೇಳ್ಬೇಕಾದ್ರೆ ಕೇಳ್ತಾ ಇದ್ದೆ.
ನಾವು ಈ ನೋಡೋರು ಏನ್ ತಿಳ್ಕೊಂಡ್ಬಿಟ್ರೆ ಏನೋ ಇದು ಅಂತ ಬೆಂಗಾಡು ನೀವು ಹುಡ್ಕೊಂಬರೋದು ಅದಲ್ಲ, ಇದು ಗೊತ್ತಿದ್ದೇ ಹಾಗೆ ಇಲ್ಲಿ ಬಂದಿದ್ದಂತ ಸಮಸ್ಯೆ. ಖುಷಿ. ಬನ್ನಿ ಸರ್, ಬನ್ನಿ ಸರ್. ಎಂತ ಖುಷಿ ಬಂದ ನಮ್ಗೆ ಅಲ್ಲ, ನೀವು ನಮ್ಮ ಬಂದಿರೋ ದೊಡ್ಡದು ನಂಗೆ ಅದು ಲೆಕ್ಕ ಅಲ್ಲ ನಮ್ಗೆ. ಹಳ್ಳಿಯ ಬೆವರು ಇರ್ಲಿ ಸರ್, ಹೆಂಗ್ ನೋಡಿ ಹೆಂಗ್ ನೀರ್ ಹೆಂಗ್ ಇಳಿತೈತೆ. ಇನ್ನು ಬರ್ತೀರ ಅಂತ ಸಮಸ್ಯೆ ಆಗಿದೆ ಈಗ. ನಾವು ಅಲ್ಲ ಮುಗಿಸ್ಕೊಂಡ್ ಬಂದಿರೋರು. ಇವೆಲ್ಲ ಬೇಕಾ ನಮ್ಗೆ? ಹೌದು, ಭಾರಿ ಕಷ್ಟ ಸರ್ ಇದು. ಒಂಥರ ಇದು ಹಿಂಗೆ ಅವೆಲ್ಲ ಬೇಕಿರಲ್ಲ ಸರ್. ನಾವೆಲ್ಲ ಸಹಜವಾಗಿದ್ದವರು, ಸಹಜವಾಗಿರ್ಬೇಕು. ಈ ಸಹಜವಾಗಿದೀವಿ ನೋಡೋದಲ್ಲ. ಆರಾಮದ ಸರ್. ಯಾವ ಕೆಲಸ ಮಾಡ್ತೀವಿ ಅದೇ ಸಮಸ್ಯೆ ಅದಕ್ಕೆ ಬೆಲೆ ಜಾಸ್ತಿ ಅಲ್ವಾ? ನಾವು ಜಮೀನು ಸೂಟ್ ಹಾಕೊಂಡು ಮಾಡಕ್ಕಾಗಲ್ಲ. ತೋರಿಸಿ ಇದು ನಾವು ಇಲ್ಲಿ ಬಂದ್ರೆ ರೆಗ್ಯುಲರ್ ಆಗಿ ನಮ್ಮದು ಇದಕ್ಕೆ ಮತ್ತೆ ರೈತರ ಕೆಲಸ ಮತ್ತೆ ಇವು ಹಾಕೊಳ್ಳೇಬೇಕು. ನಾವೇನ್ ಇದು ಡ್ರೆಸ್ ಈಗ ನಾವು ಬಂದಿದ್ದಕ್ಕೆ ಇದನ್ನ ಹಾಕೊಂಡಿದ್ದೀವಿ. ಸುಮ್ಮನೆ ನೀವು ಬರ್ತಾ ಇದ್ದೀರಿ ಅಂತ ಬಂದಲ್ಲ ಹಂಗೆ ಇದು ಬೈಕ್ನಾಗೆ. ಅಯ್ಯಪ್ಪ, ಇಲ್ಲ ಸರ್, ಖುಷಿ ಇದೆ. ಅದೇನು ಪಶ್ಚಾತ್ತಾಪ ಇಲ್ಲ. ಪಶ್ಚಾತ್ತಾಪ ಯಾಕೆ ಮಾಡ್ಬೇಕು ಅಲ್ವಾ? ಮಾಡೋ ಕೆಲಸ ಪ್ರಾಮಾಣಿಕ ಮಾಡಿದ್ರೆ. ಆಮೇಲೆ ಏನು ಗೊತ್ತಾ, ನಾವೇನೋ ಯಾರಿಗೋ ತೋರಿಸ್ಬೇಕಂತ ಮಾಡ್ತಾ ಇಲ್ಲ. ನಮ್ಮ ಎಷ್ಟು ಹಾಲ ತೋರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ತೀವಿ ಅಲ್ವಾ? ಅದೇ ಹೇಳ್ತೇವೆ ನಾವು. ಹಂಗಿದ್ರೆ ಅವಾಗೇ ದಿನ ಇದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕೋಬೋದಿತ್ತಲ್ಲ, ಬೇಡ ಅಂತ 6 ವರ್ಷ ಸುಮ್ಮನೆ ಇದ್ದಿದ್ದು. ನನಗೆ ನೀವು ಇಲ್ಲಿ ಬರ್ತಾ ಇರೋದೇ ನನಗೆ ಇಷ್ಟ ಇಲ್ಲ. ನೀವು ಮಾಮೂಲಿ ಬರ್ಬೇಕು ಅಂತ ಬಯಸಿದ್ ನಾನು. ಓಕೆ, ಫ್ಯಾಮಿಲಿ ಸಮೇತ. ಹಾಗೆ ಎಸ್. ನಾವು ಸರ್ 2 ವರ್ಷದಿಂದನು ಮಳೆ ವಿಪರೀತ ಭಾಳ ನಮ್ಗೆ ಇಲ್ಲಿ ಕಮ್ಮಿ ಆಗಿರೋದ್ರಿಂದ ನಾವು ಸ್ವಲ್ಪ ಸಹಜವಾಗಿ ಬಿಟ್ಬಿಟ್ವಿ. ಈಗ ಬೇರೆ ತರ ಮಾಡಕ್ ಹೋದ್ರೆ ಖರ್ಚು, ಹೌದು, ಆಮೇಲೆ ಏನು ಹೊರಡಲ್ಲ. ಆಮೇಲೆ ಸಣ್ಣ ಬೆಳೆ ಬೆಳೆಕ್ ಹೋದ್ರೆ ಹಾಕಿರೋ ವೆಚ್ಚಗಳು ಡಬಲ್ಲು. ಆಮೇಲೆ ಕೂಲಿ ಮೇಂಟೈನ್ ಮಾಡಕ್ಕಾಗಲ್ಲ. ಆಮೇಲೆ ನೀರಿಂದು ಕೊರತೆ ಇರೋದ್ರಿಂದ ಇದು ನಮ್ದು ಶೆಡ್ ಇದೆ. ಅಂದ್ರೆ ನಾವು ಉಳ್ಕೋಕು ಇದು ಚೀಲ, ಗೊಬ್ಬರ ಗಿಬ್ಬರ, ಬಿದ್ದಿರೋ ಕಾಯಿಗಳು ಹಾಕಕ್ಕೆ. ಮೊದಲೆಲ್ಲ ಉಳ್ಕೊತೀವಿ, ನಾವು ಅಪ್ಪಾಜಿ ಇರ್ತಿದ್ರು. ಈಗೆಲ್ಲ ಹಿಂಗೆ ಕಾಯಿ ಹಾಕೋದು. ನಮ್ದು ಒಟ್ಟು ಜಮೀನ್ ಸಂಬಂಧಪಟ್ಟಿದ್ದು. ಈಗ ಉಳ್ಕೊಳ್ಳಲ್ಲ. ಈಗ ನೆಕ್ಸ್ಟ್ ಏನಾದ್ರೂ ಎಲ್ಲ ಕ್ಲೀನ್ ಮಾಡಿಕೊಂಡು ಉಳ್ಕೋಬೇಕು. ಇವೆಲ್ಲ ಬುಕ್ಸ್ಗಳು. ನಮ್ಮ ಮನೆಯವರು ಬೇಡ ಇಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ತಂದಿಟ್ಟು ಗಂಟು ಇಟ್ಟಿದ್ದೀನಿ. ಈ ಕಡೆ ಗೊಬ್ಬರ, ಅಲ್ಲಿ ಬುಕ್ಸು, ಅವೆಲ್ಲ ಈ ಕಡೆ ಗೊಬ್ಬರ, ಆ ಕಡೆ ಬುಕ್ಸ್, ಪುಸ್ತಕಗಳು. ಏನ್ ಮಾಡಿ ಅವೇನು ತಲೆ ಕೆರ್ಸ್ಕೊಂಡಿಲ್ಲ. ನೋಡಿ ಸರ್, ನಾವು ಹಂಗಿರೋದಕ್ಕೆ ಖುಷಿಯಾಗಿರೋದು. ಅವು ಭಾಳ ತಲೆ ಕೆರ್ಸ್ಕೊಂಡು ಹೋಗ್ಬಾರ್ದು ಅಲ್ವಾ? ಸರ್, ಲೈಫು ಥರ ಅಲ್ವಾ? ಇರೋವರೆಗೆ ಖುಷಿಯಾಗಿ ಎಂಜಾಯ್. ಪಾಪ ಅವ್ರು ನಿನ್ನೆ ಯಾರು ತೀರೋದ್ರಲ್ಲ, ಅವ್ರು ಸಿನಿಮಾ ಎಷ್ಟು ಬೇಜಾರಾಗುತ್ತೆ. ಹೆಂಗಿದ್ದ ಗೊತ್ತಾ ಸರ್? ಯಾವ ಶಾಶ್ವತ ಇದೆ ಸರ್? ಇರೋವರೆಗೆ ಖುಷಿಯಾಗಿ ಒಂದು ಯಾರಿಗೂ ಮೋಸ ಮಾಡ್ದಂಗೆ ಖುಷಿಯಾಗಿ ಬದುಕ್ಬೇಕು ಅಲ್ವಾ? ಒಳ್ಳೇದಷ್ಟೇ ಮಾಡ್ಬೇಕು ಸರ್. ನಮ್ಮೊಂದು ಸರ್ವೆ ಮಾಡೋದು ಒಳ್ಳೇದು ಸರ್. ಯಾರೇನಾದ್ರು ಅಂದ್ಕೊಳ್ಳಿ ಸರ್, ನಾವು ಮಾಡೋ ಕೆಲಸ ಕರೆಕ್ಟಾಗಿದೆಯಾ, ಆತ್ಮಕ್ಕೆ ಕರೆಕ್ಟಾಗಿದೆಯಾ, ಅದು ಒಂದಿಲ್ಲ ಒಂದಿನ ದೇವ್ರು ಎಲ್ಲೋ ಒಂದು ಕಡೆ ಹಿಡಿಯುತ್ತೆ. ಕೆಲವ್ರು ದೇವ್ರು ನಂಬ್ತಾರೆ, ಕೆಲವ್ರು ಪ್ರಕೃತಿ ನಂಬ್ತಾರೆ. ನಾವು ಪ್ರಕೃತಿನೂ ನಂಬ್ತೀವಿ, ದೇವ್ರು ಅಲ್ವಾ? ಅದು ಕೈ ಹಿಡಿಯುತ್ತೆ. ನಾ ಇನ್ನೊಬ್ಬರಿಗೆ ಮೋಸನೇ ಮಾಡಲ್ಲ, ನೀವು ಯಾರಿಗೂ ಮೋಸ ಮಾಡಿ ನಾವ್ಯಾಕೆ ಹೆದರ್ಬೇಕು? 100 ಜನ 100 ಥರ ಮಾತಾಡ್ತಾರೆ. ವಾಟ್ ಐ ಎಮ್ ಅಷ್ಟೇ ಅಲ್ವಾ? ನೀವೇನಿದ್ರೆ ನೀವೇ ಪಕ್ಕ, ಇಲ್ಲದಿದ್ರೆ ನೀವು ಹಾಕಲ್ಲ, ನೀವು ನಾ ಹಾಕಲ್ಲ ಅಲ್ವಾ ಸರ್? ಅಷ್ಟೇ. ನಾವು ಒಳ್ಳೆ ಡೀಡ್ಸ್ ಮೇಲೆ ಅಷ್ಟೇ ನಮ್ಗೆ ನಂಬಿಕೆ ಇರ್ಬೇಕು. ಹಂಗಾಗಿ ಈಗ ನೋಡಿ ಪಾಪ ಎಂತಿಂಥವ್ರು, ಅವ್ರಿಗೆ ಏನು ಕಮ್ಮಿ ಸರ್, ಎಲ್ಲ ಸ್ಟಾರ್ಗಳು ಎಷ್ಟು ಆರಾಮಾಗಿದ್ದರು. ಒಂದು ಫೈನ್ ಡೇ ಎದ್ದು ಹೋಗ್ತಾರಂದ್ರಲ್ವಾ? ಎಷ್ಟು ಒಂಥರ ಲೈಫು ಏನಿಲ್ಲ, ಯಾವಾಗ ಹೆಂಗೆ ಅಂತ ಗೊತ್ತಾಗ್ತಲ್ಲ. ಫ್ಯಾಮಿಲಿ ಇರೋದು ಸರ್, ಫ್ಯಾಮಿಲಿ ಇಲ್ಲೇ ಟೌನಲ್ಲೇ ಅಲ್ಲಿ ಮನೆ ಮಾಡಿದ್ ಬಾಡಿಗೆ. ಇಲ್ಲಿ ಬಂದು ಹೋಗೋದು ಕಷ್ಟ. ಬರ್ತಿರ್ತಾರೆ, ಮಗನೂ ಬರ್ತಿತ್ವೆ. ಬಟ್ ಏನಂದ್ರೆ ಇಲ್ಲಿಂದ ಮಗನ ಸ್ಕೂಲಿಗೆ ದೂರ ಆಗ್ಬಿಡುತ್ತೆ, 13 ಕಿಲೋಮೀಟರ್ ಆಗುತ್ತೆ. ಈ ಮಗನಿಗೆ ಬಿಟ್ಟು ಬರೋದಂದ್ರೆ ಒಬ್ರು ಅವ್ರಿಗೆ ಇರ್ಬೇಕಾಗತ್ತೆ. ಬೆಳಿಗ್ಗೆ ಬಿಡ್ಬೇಕು, ಮತ್ತೆ ಸಂಜೆ ಸ್ಪೋರ್ಟ್ಸಿಗೆ ಕರ್ಕೊಂಡು ಹೋಗ್ಬೇಕು, ಎಲ್ಲ ಮತ್ತೆ ಸಂಜೆ 4 ಗಂಟೆಗೆ ಕರ್ಕೊಂಬರ್ಬೇಕು. ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಅಲ್ಲೇ ಟೌನ್ನಾಗೆ ಮನೆ ಮಾಡಿದ್ವಿ ಬಾಡಿಗೆ. ನಾನೇ ಬೆಳಿಗ್ಗೆ ಬೈಕ್ನಾಗೆ ಬಂದು ಸಂಜೆವರೆಗೆ ಇರ್ತೀನಿ, ಎಲ್ಲ ಕೆಲಸ ಮಾಡ್ಕೊತೀನಿ. ಈ ಕರೆಂಟ್ ಯಾರು ಆಳುಗಳಿಲ್ಲ? ಇಲ್ಲ, ನಾನೇ ಮಾಡ್ಕೊತೀನಿ. ಹನುಮಂತ ಏನಿಲ್ಲ ಸರ್, ನನ್ಗೇನಂದ್ರೆ ಎಲ್ಲ ನಾನೇ ಮಾಡ್ತೀನಿ ಅಂತಲ್ಲ, ಇವತ್ತು ಏನು ಮಾಡ್ಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿರ್ತೀನಿ. ಈಗ ನಾನು ಇವತ್ತು ನಿಂಬೆ ಗಿಡಕ್ಕೆ ವೇಸ್ಟ್ ಡಿಕಂಪೋಸರ್ ಸ್ಪ್ರೇ ಮಾಡೋಕಾಗಿತ್ತು, ಅಲ್ಲೇ 1 ವಾರದಿಂದ ಮಾಡಿದ್ದೆ.
ನಾನು 2-3 ದಿವಸ ಮಳೆ ಬರುತ್ತೆ ಅಂತ ತಿಳ್ಕೊಂಡು ಮಳೆ ಬರಲಿ, ಬರೀ ಮಾಡ ಬರುತ್ತೆ ಹೋಗ್ತೈತೆ. ಹೋಗ್ತದೆ. ಅದು ಬರದೇ ಹೋಗಿದ್ರೆ ಇವತ್ತು ಸ್ಪ್ರೇ ಮಾಡೋಣ ಅಂತ ಮಾಡಿದ್ವಿ. ಆಮೇಲೆ ನೀವು ಬೇರೆ ಬರ್ತೀನಿ ಅಂದ್ರಲ್ಲ, ಆಮೇಲೆ ಮಾಡ್ಕೊಳ್ಳೋಣ ಬಿಡು ಅಂತ ಸುಮ್ಮನೆ. ಬಟ್ ಏನಂದ್ರೆ ಅವತ್ತಿನ ಪ್ಲಾನ್ ಮಾಡ್ತೀನಿ. ಈಗ ಮೊನ್ನೆ ಒಂದು 25 ಗಿಡಕ್ಕೆ ನೀರು ಬಿಟ್ಟು ತೆಂಗಿನ ಗಿಡಕ್ಕೆ, ನಾಳೆಗೆ ಆ ಕಡೆ ಒಂದು 25 ಗಿಡಕ್ಕೆ ಇರೋ ನೀರನ್ನ ಸ್ವಲ್ಪ ಇದು ಬೈಫರ್ಕೇಟ್ ಮಾಡ್ಕೊಂಡು. ಸ್ವಲ್ಪ ಒಣಗ್ಬಿಟ್ಟಿದೆ ಅದು. ನೀರಿಲ್ಲ, ನೀರು ಕಮ್ಮಿ. ನಿಮಗೆ ಸೇರಿದ? ಏನು 12 ಎಕರೆದಾಗೆ ಅದು ಎಲ್ಲ ತೆಂಗೊಂದು 300 ಗಿಡ ಬರುತ್ತೆ. ಓಕೆ. ಇದ್ರಾಗೆ ಅಡಿಕೆ ಒಂದು 600 ಇತ್ತು, ಅದ್ರಾಗ ಒಂದು 200 ಗಿಡ ನೀರು ಸರಿಯಾಗಿ ಸಾಲಿಲ್ಲ. ಒಂದು 350-400 ಇರೋದ್ರಾಗ ಉಳಿಸ್ಕೊಂಡಿವಿ. ಅವಕ್ಕೂ ನೀರು ಶಾರ್ಟೇಜ್, ನೀರಿನ ಸಮಸ್ಯೆ. ಅದಕ್ಕೆ ಎಲ್ಲ ನಾವು ಪ್ರಯತ್ನ ಮಾಡಿ ಎಲ್ಲ ಹೋರಾಟ ಮಾಡಿ ಡ್ಯಾಮಿಗೆ ನೀರು ಬಂತು. ಎಲ್ಲರಿಗೆ ನೀರು ಹೋಗ್ತದೆ, ಜಿಲ್ಲೆಗೆಲ್ಲ ನೀರು ಹೋಗ್ತದೆ. ಈ ನಮ್ಮ ಸರೌಂಡಿಂಗ್ ನೀರಿಲ್ಲ. ಅವಾಗ ಜನ ಕೆಲವರೆಲ್ಲ ರಾಜಕಾರಣಿಗಳು ಅವರ ಏನಂದ್ರು, ಇನ್ನೇನು ಉಗಾರವ್ರಿಗೆ ತೋಟಕ್ಕೆ ನೀರು ಬರುತ್ತೆ. ನಮಗೊಂದು ಹನಿನೂ ಬರಲಿಲ್ಲ. ಪಾಪ ರೈತರುಗಳಲ್ಲಿ ಟ್ಯಾಂಕರ್ ನೀರು ಹೊಡಿತಿದ್ದಾರೆ, ತೋಟಗಳು ಉಣಿಸ್ಬೇಕಾಗ್ತಿಲ್ಲ. ನಮ್ದು ಅದೇ ಪರಿಸ್ಥಿತಿ. ಅದಕ್ಕೆ ನಾವು ನೋಡೋಣ ಈ ವರ್ಷ ಮಳೆ ಏನಾದ್ರು ಚೆನ್ನಾಗಾದ್ರೆ. ಬಟ್ ಒಂದು ಫೋನ್ ಮಾಡಿದ್ರೆ ಒಂದು ಕೆಲಸ ಆಗುವಂತ ಇಲ್ಲ, ನಾವು ಆ ಲೈನಿಗೆ ಹೋಗೇ ಇಲ್ಲ ನಾವು. ಹಂಗೆ ಏನ್ ಮಾಡಕ್ಕಲ್ಲ, ಹೋರಾಟದ ಇದು ಮಾಡಿದ್ವಿ, ಎಲ್ಲ ಟ್ರೈ ಮಾಡಿ ಹೋರಾಟ ಮಾಡಿ ನೀರು ಬಂದಿದೆ. ಏನಂದ್ರೆ ನಮ್ಮ ಏರಿಯಾಗೆ ಚಾನಲ್ ಇಲ್ಲ. ಅಂದ್ರೆ ಈ ಸರೌಂಡಿಂಗ್ ಗುಡಿಹಳ್ಳಿಗವನಹಳ್ಳಿ, ಬರಮಗಿರಿ, ಈ ಬೇರೆನಹಳ್ಳಿ, ಈ ಸರೌಂಡಿಂಗ್ ಏರಿಯಾ ಒಂದ್ ಸಣ್ಣ ಉಪಕಲ್ಲ ಆಗಿದ್ರೆ ಈ ಜನ ಎಲ್ಲ ಬದುಕೋರು. ಇನ್ನು ಬೇರೆ ಕಡೆ ಎಲ್ಲ ನೀರು ಹೋಗ್ತದೆ. ಈ ಕಡೆ ಆದಿವಲ್ಲಿ ನೀವು ಬೆಂಗಳೂರು ಬಂದಿರಲ್ಲ, ಆ ಸೈಡ್ಗೆ ಚಾನಲ್ ಹೋಗ್ತದೆ. ಮತ್ತೆ ಇಲ್ಲೊಂದು ಚಾನಲ್ ಹೋಯ್ತು ನೋಡ್ರಿ ಬರ್ಬೇಕಾದ್ರೆ. ಅವ್ 2 ಚಾನಲ್ಗಳೆಲ್ಲ ಹೆಚ್ಚು ಕಮ್ಮಿ ಒಂದು ಅರ್ಧ ಭಾಗ ಹಿರಿಯರಿಗೆ ನೀರು ಹೋಗುತ್ತೆ. ಇನ್ನು ಅರ್ಧ ಭಾಗಕ್ಕೆ ನೀರುಗಳು ಕೆರೆಗಳು ತುಂಬಬೇಕು. ಈ ನಮ್ಮ ಇಲ್ಲಿ ಬರಮಗಿರಿ ಮತ್ತೆ ಇನ್ನೊಂದು ಗುಡಿಹಳ್ಳಿಗವನಹಳ್ಳಿ ಕೆರೆ ಅಂತಿದೆ. ಅವೆರಡು ತುಂಬಿದ್ರೆ ನಮ್ಗೆಲ್ಲ ಸ್ವಲ್ಪ ಅಂತರ್ಜಲ ಇಂಪ್ರೂವ್ ಆಗೋದು. ಮಳೆಗಾಲನು ಕಮ್ಮಿ ಆಯ್ತು, ಆ ಕೆರೆಗಳು ತುಂಬಲಿಲ್ಲ. ಏನಾಗಿತ್ತು, ಎಲ್ಲ ತೋಟಗಳು ಸ್ವಲ್ಪ ಡ್ರೈ ಆಗ್ತದೆ, ಒಣಗ್ತಾ ಇದಾವೆ. ಭಾಳ ಡ್ರಾಟ್ ಸಿಚುವೇಶನ್ ಬರೋದು ಛಾಯೆ ಆವರಿಸಿದೆ. ನಾವು ಅದನ್ನ ಫೇಸ್ ಮಾಡ್ತೀವಿ. ಏನಂದ್ರೆ ಇರೋದನ್ನ ಸದ್ಯಕ್ಕೆ ಉಳಿಸ್ಕೊಳ್ಳೋಣ ಅಂತ. ಈ ನೋಡಿ, ಇದು ಒಂದೇ ಬೋರ್ ನಮ್ದು ಈಗ ಆನ್ ಮಾಡಿರೋದು. 3 ಬೋರ್ ಇದಾವೆ, 2 ಬೋರ್ ಅಲ್ಲಿ ನಿಂತಿದ್ದಾವೆ. ಇದೆಲ್ಲ ನೀವು ಬಂದು ಮಾಡಿಸಿದ? ಇದು ಅವಾಗಲೇ ಇದು ತಗೊಳ್ಳೋಗಿದ್ದ? ಅಲ್ಲ, ತಗೊಳ್ಳೋ ಏನೂ ಇರಲಿಲ್ಲ. ಆಮೇಲೆ ಕೂರಿಸ್ಕೊಂಡಿದ್ದು ಒಂದು 14-15 ವರ್ಷ ಆಯ್ತು. ಇದೊಂದು ಯಾವಾಗಲೂ ನಮ್ಗೆ ಮೋಸ ಮಾಡಿಲ್ಲ. ಬರ್ತಾ ಇದೆ. ಇದು ಅಂದ್ರೆ ಕಮ್ಮಿ ಆಗಿದೆ, ಇರೋದ್ರದಾಗೆ ಉಳಿಸ್ತಿದೆ ನಮ್ಗೆ ಜೀವ, ಅದೇ ಉಳಿಸಿರೋದು. ಹ್ಞೂ ಸರ್. ಈ ನೋಡಿ, ಇವು ಹಳದಿ ಕಾಟುಗಳು. ಎಲ್ಲ ಅವು ಇಷ್ಟಾದ್ಮೇಲೆ ಎಲ್ಲ ಏನ್ ಮಾಡ್ತವೆ, ತೂತ ಹಾಕ್ಬಿಟ್ಟು ತಿಂದೆಲ್ಲ ಮುಗಿಸ್ಬಿಡ್ತವೆ. ನಾವು ಒಂದ್ ಅಳಿಲಾದ್ರೆ ಹಿಡಿಬೋದಪ್ಪ, ಎಲ್ಲಿ ಯಾರಿಗೆ ಕಾಯೋಣ. ಹಂದಿಗೆ ಕಾಟನೂ ಇರುತ್ತೆ, ರಾತ್ರಿ ಎಲ್ಲ ಹಂದಿಗಳು ಇದು ಮಾಡ್ತವೆ. ಇವೆಲ್ಲ ಬಿದ್ದು ಹಾಯ್ಕೊತೀನಿ, ಹಾಯ್ಕೊಂಡು ಎಲ್ಲ ಬುಟ್ಟೆಗೆ ಹಾಕೊಂಡು ಇಲ್ಲಿ ಹಾಕೊಂಡ್ಬಿಡ್ತೀನಿ. ಆಮೇಲೆ ತೊಗೊಂಡು ಹೋಗ್ಬಿಡೋದಲ್ಲ. ಯಾರಿಗೂ ಏನು ಮಾಡಕ್ಕೋ. ಈಗ ಕೂಲಿ ಹಚ್ಚಕ್ ಹೋದ್ರೆ 650-700 ರೂಪಾಯಿ ಕೊಡ್ಬೇಕು ಅವ್ರಿಗೆ ದಿವಸಕ್ಕೆ. ಈಗ ನಮಗೆ 1000 ರೂಪಾಯಿ ಬಂದ್ರೆ 600 ಕೊಡ್ಬೋದು. ನಾವಿದೆಲ್ಲ ಹೇಳಿದ್ರೆ ನಗ್ತಾರೆ ಜನ ನೋಡೋರು. ಅದನ್ನ ಹೇಳಿ ನೀವು ನಗೋದು ಅಲ್ವಾ, ವಾಸ್ತವ ಅಲ್ವಾ? ಸುಮ್ನೆ ಇದು ಇಟ್ಸ್ ನಾಟ್ ಅ ಡ್ರಾಮಾ, ಇದು ವಾಸ್ತವ. ನಾವ್ ಇಲ್ಲಿ ಇಳಿದ ಈಗ ನೀರಾಗ ಇಳಿದಾಗ ಗೊತ್ತಾಗತ್ತಾರ ಆಳ ಎಷ್ಟು, ಅದು ಇದು ಹೆಂಗೆ ಒಳಗೆ ಜಲ್ಲಿ ಇದೆಯಾ ಮರಳು ಇದೆಯಾ ಅಂತ. ಬಹಳ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ, ನಮ್ಮ ಪತ್ರಿಕೆ ಸ್ನೇಹಿತರು ಏನೋ ನಾಟಕ ಮಾಡ್ತಾರೆ, ಏನೋ ಭಾರಿ ದೊಡ್ಡ ದೊಡ್ಡ ಎಸ್ಟೇಟ್ ತೋಟ ಮಾಡಿದ್ದೇನೆ, ಫಾರ್ಮ್ ಹೌಸ್ ಮಾಡಿದೆ ಅಂತ ತಿಳ್ಕೊಳ್ತಾರೆ. ಎಂತ ಅಯೋಗ್ಯದಂದ್ರೆ, ನೀವು ಕರೆಕ್ಟ್ ಆಗಿ ಬದುಕಿದ್ರು ಜನ ಮಾತಾಡ್ತಾರೆ, ಆದ್ರೆ 3 ಬಿಟ್ರೆ ಆರಾಮ ಯಾರು ಮಾತಾಡಲ್ಲ. ಸಖತ್ತಾಗಿ ಬೆಳೆದ ಕಂಡ್ರಿ ಅಂತ. ಅದು ವಿಚಿತ್ರ ಸಮಾಜನೇ ಅಲ್ವಾ? ನೀವು ಕರೆಕ್ಟ್ ಆಗಿದ್ರೆ ಡೌಟ್ ಜಾಸ್ತಿ ಪಡ್ತಾರೆ. 3 ಬಿಟ್ರೆ ಡೌಟೇ ಪಡಲ್ಲ. ಅದು ಚೆನ್ನಾಗಿದೆ ಅಲ್ವಾ? ಕರೆಕ್ಟ್ ಅಲ್ವಾ? ನಮಗೆ ನೀವು ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಯ್ತು. ಎಂತ ಬೇಜಾರು? ನೀವು ಯಾಕೆ ಬರ್ಬೇಕು ಅಂತ. ಅಲ್ಲ ಕರೆಕ್ಟ್ ಅಲ್ಲ, ಇವೆಲ್ಲ ಏನಕ್ಕೆ ಆರಾಮಾಗಿ ಬರಲೇಬೇಕು ಅಂತ ಅನ್ನಿಸ್ತಪ್ಪ. ಇಲ್ಲದ್ರೆ ಇಷ್ಟೆಲ್ಲ ದೂರ ಇದೆಲ್ಲ. ಲಕ್ಷ್ಮಣ್ ಹೂಗಾರು ಒಂದು ಇಮೇಜ್ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಅಲ್ಲೇನು ಹುಡುಗಾಟ ಮಾಡ್ಕೊಂಡು ಬಂದಿಲ್ಲ ಸರ್. ಏನಿಲ್ಲ, ಏನ್ ನಾವು ಅನ್ನಿಸಿದ್ದು ಮಾಡೋದಷ್ಟೇ. ಇದು ಒಂದು ಮಾತಿದೆ, ಎಲ್ಲ ಬಿಟ್ಟು ಬಂಗಿ ನಟ್ಟ ಅಂತ. ಹಂಗೆ ಇದು ಹಂಗೆ ಆಗಿರೋದು. ನೀವೇನು ನಟ್ಟಿದ್ದೀರಿ? ನಾವು ಅದೇ ನೀನು ನೆಟ್ಟಿದ್ದವಲ್ಲ, ನಟ್ಟಿದ್ದು ಉಳಿಸ್ಕೊತಾ ಇದ್ದೀವಿ. ಅಲ್ಲ, ನನಗೆ ಆಶ್ಚರ್ಯ, ಈ ಜಾಗ ಇಲ್ಲಿ ಇದೆ, ನಾನು ತಗೋತೀನಿ, ನಿಮ್ಗೆ ಗೊತ್ತಾದ ಹೇಗೆ?
ಇಲ್ಲ ಅವ್ರು ನಮ್ಮ ರಾಮಣ್ಣ ಅಂತ ಹೇಳ್ಬಿಟ್ಟು ಹಾ. ಬೀರ್ನಹಳ್ಳಿ ರಾಮಣ್ಣ ಅಂತ ಅವರು ನಮ್ಮ ಆವಾಗ ಚಳವಳಿಲಿ ಪರಿಚಯ ಇದ್ರು. ಅವಾಗ ಅವರು ನಾನು ಬೆಂಗಳೂರಿನಾಗಿದ್ದಲ್ಲ ಅವ್ರ ಮಗ ಒಬ್ಬ ಲಾಯರ್ ಪ್ರಾಕ್ಟೀಸ್ ಮಾಡ್ತಾರೆ ನನಗಿಂತ ಒಂದು ವರ್ಷ ದೊಡ್ಡವ್ರು ಅಷ್ಟೇ. ಪ್ರಾಕ್ಟೀಸ್ ಮಾಡುವಾಗ ರೂಮ್ಮೇಟ್ ಆಗಿದ್ವಿ. ಇವರು ಅವಾಗ ಬಂದು ಹೋಗೋರು ಎಲ್ಲಿ ಊರಿಗೆ ಬೆಂಗಳೂರಿಗೆ ಬಂದಿರೋರು ಮನೆಯವರು ಒಂದು ವಾರ 10 ದಿವಸ ಇದ್ದು ನಮಗೆಲ್ಲ ಅಡುಗೆ ಮಾಡಾಕೋರು. ನಾವೆಲ್ಲ ಬ್ಯಾಚುಲರ್ ಅಲ್ಲ. ಅವಾಗ ಹಿಂಗೆ ಬಂತು ನಮ್ಮ ಅಪ್ಪಾಜಿ ಎಲ್ಲ ಊರಾಗೆ ಒಂದು 4 ಎಕರೆ ಇದು ಮಾಡಪ್ಪ, ನನಗೆ ಬೆಂಗಳೂರಿಗೆಲ್ಲ ಬಂದಿರೋಕ್ಕಾಗಲ್ಲ, ನಾವು ಇಲ್ಲೇ ಅಂದರೆ ಹೆಂಗೋ ಮಾಡ್ಕೊಂಡು ನೋಡ್ಕೊಂಡಿರ್ತೀವಿ. ನಮ್ಮ ತಾಯಿ ಬೇರೆ ಅವಾಗ ತೀರೋಗ್ಬಿಟ್ರು. ನಾವೆಲ್ಲ ಚಿಕ್ಕವ್ರಾಗ ನಂಗೆ 18-19 ವರ್ಷ ಇದ್ದಾಗ ನಾವೆಲ್ಲ ಈ ವಿದ್ಯಾರ್ಥಿ ಇದರಲ್ಲಿ ಹೋರಾಟ ಅಂದ್ಕೊಂಡು ಬಂದ್ವಿ. ಅವಾಗಿನ್ನ ಮೀಡಿಯಾನು ಬಂದಿರಲಿಲ್ಲ. ನಮ್ಗೆ ಅವಾಗ ಅನಿವಾರ್ಯ ಆಗ್ಬಿಡ್ತು. ಇನ್ನೇ ಬೆಂಗಳೂರಿನ ಬಂದ್ವಿ, ಮತ್ತು ಜೀವನ ನಡಿಬೇಕು, ಮತ್ತೆ ಎಲ್ಲ ಮನೆಗೂ ಇದಾಗಬೇಕಲ್ಲ. ಅವಾಗ ಈ ನಮ್ಮ ಜೇಸುನ ಇದ್ದಾರಲ್ಲ, ಈ ಪ್ರೆಸ್ ಕ್ಲಬ್ನ ಭೇಟಿ ಆಯಿತು. ನಾನು ಹೆಂಗೆ ವಿದ್ಯಾರ್ಥಿ ಇದ್ರದ್ದು ಪ್ರೆಸ್ ಮೀಟ್ ಮಾಡಕ್ಕೆ ಹೋಗ್ತಿದ್ವಿ ಪ್ರೆಸ್ ಕ್ಲಬ್ಗೆ ಅವಾಗ 98-99. ಅವರು ಗುರುತಿಸ್ಬಿಟ್ಟು ಇವ್ನು ಚೆನ್ನಾಗಿ ಮಾತಾಡ್ತಾನೆ ಹುಡುಗ, ಸ್ವಲ್ಪ ಶಾರ್ಪ್ ಇದ್ದಾನೆ ಅಂತ ಪರ್ಸ್ನಲ್ ನಿಮ್ಮ ಥರ ಹಿಂಗೆ ಕರೆದು ಯಾವ ಊರು ಎಲ್ಲಿ ಎಲ್ಲ ವಿಚಾರಿಸಿ, ನೀನು ಅದ್ರಾಗ ಏನು ಮಾಡ್ತೀಯಾ, ಚಳವಳಿ ಅಂತ ಯಾಕೆ ಬಂದಿದ್ಯಾ, ಏನು ಬೆಂಗಳೂರಿನಾಗೆ ಕಷ್ಟ ಅಲ್ವಾ ಅಂದ್ರೆ, ಇಲ್ಲ ಸರ್ ಹಂಗೆ ಬಂದ್ವಿ ಏನೋ ಏಜು ಅಂತ. ಇಲ್ಲ ಹಂಗೆಲ್ಲ ಆಗಲ್ಲ, ನಮ್ದೊಂದು ಚಾನಲ್ ಇದು ಬರುತ್ತೆ ಜನವಾಹಿನಿ ಪತ್ರಿಕೆ ಮಂಗಳೂರಿಂದ, ಅದ್ರಾಗ ನೀವು ಕೆಲಸ ಕೊಟ್ಟರೆ ಮಾಡ್ತೀಯಾ ಅಂದ್ರೆ ನೋಡ್ತೀನಿ ಸಿಕ್ಕ್ರಿ ಅಂತ. ನನಗೆ ಅವಾಗ ಆ್ಯಕ್ಚುಲಿ ಪೇಪರು TV ಬರ್ಬೇಕಂತ ಹುಚ್ಚಿರ್ಲಿಲ್ಲ. ಇಲ್ಲ ಒಂದ್ಸಲ ನೀನು ಏನಾದ್ರು ಬರ್ದಿದ್ರೆ ತಗೊಂಬಂದೆ, ಒಂದೆಲ್ಲ ಗೋಣಿ ಚೀಲದಾಗೆಲ್ಲ ತೊಗೊಂಡೋಗ್ಬಿಟ್ಟು ಲೇಖನಗಳು. ಗೋಣಿ ಎಲ್ಲಿ ಮಣಿಪಾಲ್ ಸೆಂಟ್ರಾಗ ಒಂದು ಆಫೀಸ್ ಮಾಡಿದ್ರು ಜನವಾಹಿನಿ. ನಿಮ್ಗೆ ಮುರಳಿ ಅಂತ ಇದ್ರು, ಮುರಳಿ ಅವ್ ನಮ್ಮ ರಾಜ್ ಮನ್ನರು, ಆಮೇಲೆ ಅವರೇ 3 ಜನ ಇದ್ರು ಅವಾಗ ಸ್ಟಾಫು. ನಾನೇ ಫಸ್ಟ್ ಒಬ್ಬ ಹುಡುಗ ಹೋಗಿ ಅವ್ರ ಹತ್ರ ಎಲ್ಲ ಹಿಂಗೆ ಅವ್ರ ಟೇಬಲ್ ಮೇಲೆ ಎಲ್ಲ ಕೊಟ್ಟೆ. ಏನಯ್ಯ ನೀನು ಗೋಣಿ ಚೀಲಗೆಲ್ಲ ಹಾಕೊಂಡ್ ಬಂದಿದ್ದೆ. ಆಮೇಲೆಲ್ಲ ನೋಡಿ ಎಲ್ಲ ಬರವಣಿಗೆ ಐತೆ, ನಿನಗೆ ಏನಾದ್ರು ಆಫರ್ ಬಂದ್ರೆ ನಮ್ಗೊಂದು ಇದು ಲೆಟರ್ ಕಳಿಸ್ತೀವಿ, ಇಲ್ಲೇ ಇದು ಬರೀ ಏನು ರೆಸ್ಯೂಮ್ ಅಂತ ಹೇಳ್ಬಿಟ್ಟು ಅಲ್ಲೇ ಬರ್ಸ್ಕೊಂಡ್ರು ಕೈಯಲ್ಲೇ. ಸುಮಾರು 30 ವರ್ಷ ಹಿಂದೆ. ಇಲ್ಲ ಸರ್ 98 ನವೆಂಬರ್ ನೋಡಿ. 98 ನವೆಂಬರ್ ಅಂದ್ರೆ ಈಗ 27 ವರ್ಷ. ಅವಾಗ ನಂಗೆ ಒಂದು 20 ವರ್ಷ. ಆ ಟೈಮಲ್ಲಿ ಪೇಪರ್ ಕಟ್ಟಿಂಗ್ ಗೋಣಿ ಹಿಂಗೆ ಇಟ್ಕೊಂಡು ಹೋಗಿದ್ದೆ. ಎಲ್ಲ ನಕ್ಕು ಸುಸ್ತಾಗಿ ಹಳ್ಳಿಯಿಂದ ಬಂದಿದ್ದ ಪಕ್ಕ ಆಯ್ತು. ಆಮೇಲೆ ಪಾಪ ಜೇಸಿನವರು ಇಲ್ಲ ಒಂದು ನಿಮ್ಮ ಅಡ್ರೆಸ್ ಕೊಡ್ರಿ, ಅಲ್ಲಿಗೆ ಒಂದು ಲೆಟರ್ ಬರುತ್ತೆ ಅಂತ. ಸರಿ ಅಂತ 15 ದಿವಸ ಆದ್ಮೇಲೆ ಲೆಟರ್ ಬಂತು, ರಿಪೋರ್ಟರ್ ಕಮ್ ಟ್ರೇನಿ ಅಂತ ಜನವಾಹಿನಿಗೆ. ಇಲ್ಲಿ ಮಣಿಪಾಲ್ ಸೆಂಟರ್ ಇಲ್ಲಿ ಉದಯವಾಣಿ ಈ ಸೈಡ್ ಇತ್ತು, ಇನ್ನೊಂದು ಆಪೋಸಿಟ್ ಬಿಲ್ಡಿಂಗ್ ಅಲ್ಲಿ ಒಂದು ಸಣ್ಣದು ಆಫೀಸ್ ಮಾಡಿದ್ರು ಮೇಲ್ ಫ್ಲೋರ್ ಅಲ್ಲಿ. ಹೋಗಿ ಭೇಟಿ ಮಾಡಿದೆ. ಮಾಡಿದ್ಮೇಲೆ ನಿಮ್ಗೆ 3,000 ರೂಪಾಯಿ ಮಂತ್ಲಿ ಸ್ಟೈಫಂಡ್ ಅಂತ ಕೊಡೋರು, ಸಂಬಳ ಅಂತ ಕೊಡ್ತಿರಲ್ಲ, ಪ್ರೊಫೆಷನರಿ 6 ಮಂತ್ ನಿಮ್ಗೆ ರಿಪೋರ್ಟರ್ ಕಮ್ ಟ್ರೇನಿ ಅಂತ ಕೊಡೋರು. ಇದು ಸಬ್ ಎಡಿಟರ್ ಕಮ್ ರಿಪೋರ್ಟ್ ಅಂತ ಕೊಡೋರು. 2 ಮಾಡಬೇಕು, ಡಿಸ್ಕ್ ಕೆಲಸ ಮಾಡಿಸ್ತಿದ್ರು, ರಿಪೋರ್ಟಿಂಗ್ ಕಳ್ಸೋರು 6 ತಿಂಗಳು. ನನಗೆ ಅವಾಗ 10 ರೂಪಾಯಿ ಅವರೇ ಕೊಡೋದು ಜೇಸುನ. ಸಿಟಿ ಬಸ್ಸಿಗೆ 1.5 ರೂಪಾಯಿ ಅವಾಗ MG ರೋಡ್ ಇಲ್ಲ ಇದಕ್ಕೆ ಮಲ್ಲೇಶ್ವರಂ ಸರ್ಕಲ್ಗೆ. ಅಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಹತ್ರ ಬಂದು ಇಂಡಿಯನ್ ಎಕ್ಸ್ಪ್ರೆಸ್ ಬಸ್ ಹಿಡ್ಕೊಂಡು ಈ ವಿಜಯನಗರ ರಾಜನಗರ ಹೋಗ್ತಾವ, ಆ ಬಸ್ಸಿಗೆ ಬಂದು ಸರ್ಕಲ್ ಹಿಡ್ಕೊಂಡು ನಾನು ರೂಮಿಗೆ ಹೋಗ್ತಿದ್ವು. ಅವಾಗ ಅವರೇ ಪಾಪ್ ಕೊಡೋರು. ಇವತ್ತೇನಾದ್ರೂ ನಾವು ಇಲ್ಲಿದ್ರೆ ಜೇಸುನವರೇ ಕಾರಣ. ಹಿನ್ನೆಲೆಯಲ್ಲಿ ಅದೊಂದು ವ್ಯಕ್ತಿ. ಸರ್ ಅವ್ರಿಲ್ಲ ಅಂದ್ರೆ ನಾವು ಜನಕ್ಕೆ ಮತ್ತೆ ನಾವು ನೆನ್ಸ್ಕೋಬೇಕಲ್ಲ. ನಾನು ಯಾವತ್ತು ಎಲ್ಲೇ ಆದ್ರೂ ನಾನು ನೆನ್ಸ್ಕೊಂಡ್ಬೇಕು. ಜೇಸಿನವ್ರ ಕಾರಣ. ಆಮೇಲೆ ರಾಜನವ್ರು ಕೂಡ. ರಾಜರು ನಂಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು. ಅಂದ್ರೆ ಹೇಗೆ ಬರಿಬೇಕು, ಈ ನ್ಯೂಸ್ ಒಬ್ಬ ರಿಪೋರ್ಟರ್ ಹೆಂಗ್ ಬರಿಬೇಕು, ಇದನ್ನ ಸುದ್ದಿ ಗ್ರಹಿಕೆ ಹೆಂಗೆ ಅದನ್ನ ಹೇಳ್ಕೊಟ್ರು. ಅಕ್ಷರಾಭ್ಯಾಸ ದಾರಿ ತೋರಿಸಿದ್ ಜೇಸುನ ನಂಗೆ ಕೈ ಹಿಡಿದು ಬರ್ಸೋದ್ ಕಲಿಸ್ಲಿಲ್ಲ, ಬಟ್ ಅವರು ಎಂಟ್ರಿ ಕೊಟ್ಟು ಇವರು ರಾಜನ್ ಸರು ಅಕ್ಷರಾಭ್ಯಾಸ ಮಾಡಿದ್ರು. ಅವರು ಆಮೇಲೆ ನಂಗೆ ಭಾಳ ಫ್ರೀಡಮ್ ಕೊಟ್ಟರು. ನಾನು ಏನು ಬರೆದ್ರು ಇದು ಮಾಡ್ತೀನಿ. ಇಲ್ಲ ಜನವಾಹಿನಿ. ಅವಾಗ ಕಲರ್ ಪೇಪರ್ ಅಲ್ಲ ಜನವಾಹಿನಿ, ಒಂಟೆ ಅದು ಕ್ರಾಂತಿ ಮಾಡುತ್ತಲ್ಲ ಆ ಟೈಮಲ್ಲಿ. ಇಲ್ಲಿತ್ತಲ್ಲ ಅದೇನೋ ಒಂದು ಆಫೀಸ್ ಇತ್ತಲ್ಲ. ಇಲ್ಲ ಅಲ್ಲೇನೆ ದಾರುಸಲಾಂ ಬಿಲ್ಡಿಂಗ್ ಫಸ್ಟ್ ಮಣಿಪಾಲ್ ಸೆಂಟರ್ ಆಗಿತ್ತು. ಅಲ್ಲಿಂದ ಅವ್ರು ಓನ್ ಆಫೀಸ್ ಮಾಡಿದ್ರು. ಇಲ್ಲಿ ದಾರುಸಲಾಂ ಕ್ವೀನ್ಸ್ ರೋಡ್ ಅಲ್ಲಿ ದಾರುಸಲಾಂ ಬಿಲ್ಡಿಂಗ್ ದೊಡ್ಡ ಆಫೀಸ್ ಮಾಡಿದ್ರು. ಅದಾದ್ಮೇಲೆ ನಾನು ಕನ್ನಡ ಪ್ರಭ ಜಾಯ್ನ್ ಆಗಿದ್ದು. ಅದೇ ರಂಗನಾಥ್ ಚೀಫ್ ರಿಪೋರ್ಟರ್ ಆಗಿದ್ದು ಕನ್ನಡ ಪ್ರಭ. ಅವಾಗ ಈ ಜನವಾಹಿನಿ ಕ್ರೈಸಿಸ್ ಬಂತು, ಅದೇ ಮುಚ್ಚೋ ಸ್ಥಿತಿ ಬಂತ. ಅವಾಗ ನಮ್ಗೆಲ್ಲ 6 ತಿಂಗಳು ಸಂಬಳ ಇರ್ಲಿಲ್ಲ. ದಿನ ಗುಟ್ಟಳಿಂದ ನಡ್ಕೊಂಡು ಹೋಗ್ತಿದ್ವಿ ಈ ಕಡೆ ಒಳಗೆ, ಈ ವಸಂತ ನಗರಿಂದ 2 ರೂಪಾಯಿ ಕಡ್ಲೆಕಾಯಿ ತಿನ್ಕೊಂಡು. ನಾನು ರುದ್ರಣ್ಣವರೆಲ್ಲ ನಿಮ್ ಜೊತೆ ಇದ್ರಲ್ಲ ಎಲ್ಲ. ರುದ್ರಣ್ಣ ಜನವಾಹಿನಿ ನಿಮ್ಗೆ ಸೈನ್ ಕಾಣ ಇದ್ರು ನಮ್ ಜೊತೆಗೆ. ಅವಾಗೆಲ್ಲ ಈ ಜಗನ್ನಾಥ್ ಸ್ಪೋರ್ಟ್ಸ್, ಅವೆಲ್ಲ ಸ್ಪೋರ್ಟ್ಸ್. ನಮ್ಮ
ಇವರು ನಮ್ಮ ಸತ್ಯಮೂರ್ತಿ ಆನಂದರು ಸಿನಿಮಾ ಹೆಡ್ಡು. ಎಲ್ಲ ಒಳ್ಳೆ ಟೀಮ್ ಇತ್ತು ಜನವಾಹಿನಿಯಲ್ಲಿ. ಮತಾಯ್ ಸರ್, ಸನತ್ ಕುಮಾರ್ ಬೆಳಗಲಿ, ಎಂತ ಟೀಮ್, ಆಮೇಲೆ ಸಂತೋಷ್ ಹೆಗಡೆ, ಎಲ್ಲ ಒಳ್ಳೆ ಟೀಮ್ ಇತ್ತು ಸರ್. ಒಳ್ಳೆ ಟೀಮ್ ಇತ್ತು. ಅಲ್ಲಿಂದ ಕೆಲಸ ಕಲ್ತ್ವಿ ಜನವಾಹಿನಿಯಲ್ಲಿ, ರಿಪೋರ್ಟ್, ಫೀಲ್ಡ್ ವರ್ಕು. ಆಮೇಲೆ ಆಕ್ಚುಲಿ ಕನ್ನಡಪ್ರಭ ನಮಗೆ ಸ್ಕೋಪ್ ಸಿಕ್ತು. ಕನ್ನಡಪ್ರಭ ಅವಾಗ ಒಂಥರ ಟಿವಿ ಇದ್ದಂಗೆ. ಅಲ್ಲಿ ಪಾಲಿಟಿಕಲ್, ಆಮೇಲೆ ಸಿನಿಮಾ ಏನೇ ಬಂದ್ರು ಅದ್ರ ಸರ್ಕ್ಯುಲೇಷನ್ ಕಮ್ಮಿ ಇದ್ರು ಇಂಪ್ಯಾಕ್ಟ್ ಜಾಸ್ತಿ, ಅದ್ರ ಇದು ಸೌಂಡ್ ಜಾಸ್ತಿ ಇರೋದು. ಕನ್ನಡಪ್ರಭ ರಿಪೋರ್ಟ್ ಬಂತು ಅಂದ್ರೆ ಜನಕ್ಕೆ ರೀಚ್ ಒಂಥರ ಅದು ವಲಯದಲ್ಲಿ. ಅಲ್ಲಿ ಪಾಲಿಟಿಕಲ್ ರಿಪೋರ್ಟು. ರಂಗನಾಥ್ ಅವರು ನಂಗೆ ಫುಲ್ ಫ್ರೀಡಮ್ ಕೊಟ್ಟರು. ಅವರು ನಿಜ ಹೇಳ್ಬೇಕಂದ್ರೆ ಅಲ್ಲಿ ರಿಪೋರ್ಟರ್ ಆಗದೆ ಒಂದು ಭಾಳ ಜನಕ್ಕೆ ಕನ್ಸಿತ್ತು. ಪ್ರಜಾವಾಣಿಗೆ ಹೋಗ್ಲಿಲ್ಲ ಅಂದ್ರೂ ಕನ್ನಡಪ್ರಭದಲ್ಲಿ ಅವಕಾಶ ಬೇಕು ಅಂತ ಭಾಳ ಫೈಟ್ ಮಾಡೋರು. ಅಂತಲ್ಲಿ ಅವಕಾಶ ಸಿಕ್ತು. ಅಲ್ಲಿ ಒಂದು 3.5 ವರ್ಷ ಮಾಡಿದ್ವಿ. ಆಮೇಲೆ TV9 ಜಾಯ್ನ್ ಆಗಿದ್ದು. ಅವಾಗ ರಂಗನಾಥ್ ಅವರೆಲ್ಲ ಅವನ TV9 ಅಂತೆ, ಅದೋ 10 ಅಂತೆ, ಅದು ಯಾವ್ದು ಅಂತ ಹೆಸರಿಲ್ಲ, ಮಗ ಇಲ್ಲ, ಏನು ಇಲ್ಲ, ಈ ಮಗ ಹೋಗ್ತಾನಂತೆ, ಬರೇ ದಿಮಾಕ್ ಇವನಿಗೆ. ರಾಜೀನಾಮೆ ಹೋಗಂತ ಎಷ್ಟು ದಿವಸ ಅಲ್ದಾಡ್ಸ್ಬಿಟ್ರು. ಅವ್ನಿಗೆ ಒಳಗೆ ಬಿಟ್ಕೊಬಿಟ್ರಿ ಅವರು. ನಾನು ಹೋಗಕ್ಕೆ ಕನ್ವಿನ್ಸ್ ಮಾಡಕ್ ಹೋಗ್ತಿದ್ದೆ, ಸಾರ್ ಬಿಟ್ಟು ಹೋಗ್ತೀನಿ ಅಂತ. ನಡಿ ಅಂತ ಕಳಿಸ್ಬಿಡೋರು. ಭಾಳ ಇದು ಮಾಡಿ ಕೊನೆಗೆ ಇಲ್ಲ ಸರ್ ಹೋಗ್ತೀನಿ, ಹಾಳಾಗಿ ಹೋಗೋದು. ಅದು ವಿಶ್ ಮಾಡಿದ್ದು. ಕೊನೆಗೆ ಅವರೇ ಟಿವಿ ಬಂದ್ಬಿಟ್ರು. ನಾನು ಕಾಮಿಡಿ ಮಾಡೋದು ಒಂದ್ಸರಿ ನಾವು TV9 ಡಿಸ್ಕಷನ್ ಕರ್ಕೊಂಡು ಹೋಗ್ತಿದ್ದೆ. ಅವ್ರಿಗೆ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಮಿಶ್ರಾ ಅವರು ಯಾರೋ ಒಳ್ಳೆ ಪಾಲಿಟಿಕಲ್ ಮಾತಾಡೋ ಕರ್ಕೊಂಡ್ ಬನ್ನಿ ಅಂತ. ಇಲ್ಲ ಸರ್, ಕನ್ನಡಪ್ರಭದಲ್ಲಿ ನಮ್ಮ ಚೀಫ್ ರಿಪೋರ್ಟರ್ ಇದೆ ರಂಗನಾಥ್ ಅವರು, ಚೆನ್ನಾಗಿ ಮಾತಾಡ್ತಾರೆ. ಪಾಲಿಟಿಕಲ್ ಒಳ್ಳೆ ಡೀಪ್ ಇದಿದೆ, ಡೆಪ್ತ್ ಆಗಿ ತುಂಬಾ ಪಾಯಿಂಟ್ ಟು ಪಾಯಿಂಟ್ ಚೆನ್ನಾಗಿ ಮಾತಾಡ್ತಾರೆ. ಕರ್ಕೊಂಡ್ ಬನ್ನಿ. ನಾ ಕರ್ಕೊಂಡು ಫಸ್ಟ್ ಕರ್ಕೊಂಬಂದು 2 ಬಿಟ್ಟಿದ್ದೆ. ಅವಾಗ ರಂಗನಾಥ್, ಅಮಿತ್ ಅವರೆಲ್ಲ ಡಿಸ್ಕಷನ್, ನಾವೆಲ್ಲ ಅವಾಗ ಪಾಲಿಟಿಕಲ್ ರಿಪೋರ್ಟ್. ಆಮೇಲೆ ಇದಕ್ಕೆ ಹೋದ್ರು ಅವರು, ಸುವರ್ಣ ನ್ಯೂಸ್. ನಾನ್ ತಮಾಷೆ ಮಾಡೋದು, ಏನ್ ಸರ್ TV ಬಂದ್ರೆ ನಿನ್ಗೆ ಸಾಯಿಸ್ತೀನಿ ಹೊಡೆದು ನಿನ್ಗೆ. ಬರೀ ತರಲೆ ಮಾಡ್ತೀನಿ. ಎಲ್ಲ ಒಳ್ಳೆ ಜನರು ಜೊತೆ ಕೆಲಸ ಮಾಡೀನಿ ಸರ್. ಅವರೆಲ್ಲ ಅವ್ರನ್ನ ನಾನು ಸ್ಮರಿಸ್ತೀನಿ. ಯಾಕಂದ್ರೆ ನಾವು ಆತ್ಮದ್ರೋಹ ಮಾಡ್ಕೊಬಾರ್ದು. ನಾವು ಯಾರಿಂದ ಅಕ್ಷರ ಕಲ್ತೀವಿ, ಯಾರು ನಮ್ಗೆ ಹೊತ್ತು ಊಟ ಹಾಕಿದ್ದಾರೆ, ಯಾರು ನಮ್ಗೆ ಇದು ಕಲ್ಲಿದೆಯಪ್ಪ ಈ ಕಡೆ ಹೋಗಂತ ಯಾರು ಕೈ ಹಿಡಿದು ಆ ಕಡೆ ಸರಸ್ರನ್ನ ಸ್ಮರಿಸ್ಬೇಕು ಅಲ್ವಾ ಸರ್. ಅಲ್ಲಿ ಗುಂಡಿದೆ ಅಲ್ಲಿ ಹೋಗ್ಬೇಡಪ್ಪ ಈ ಕಡೆ ಹೋಗಂದ್ರೆ ಅದು ಕೂಡ ನಮ್ಮ ಜೀವನದಲ್ಲಿ ಅವರೊಂದು ಪಾಠನೇ. ಅವ್ರೇನೋ ನಮ್ಗೊಂದು ಕೈ ಹಿಡಿದು ದಾಟಿಸಿದಾರೆ ಅಂತ ಎಲ್ಲರೂ ಸ್ಮರಿಸ್ಬೇಕು. ಅದು ಅವರೇ ನಮ್ಗೆ ದೇವರು. ನಮ್ಗೆ ಯಾರು ಆ ಟೈಮಲ್ಲಿ ಆಮೇಲೆ ಈಗ ಸ್ಮರಿಸೋರು ಯಾರು ಇಲ್ವಲ್ಲ ಅಲ್ವಾ ಸರ್. ಇರ್ಲಿ, ನಮಗೆ ನಾವಂತೂ ಸ್ಮರಿಸ್ಬೇಕಲ್ಲ. ಖಂಡಿತ. ಮತ್ತೆ ನಾನೇ ಇಂಥ ಈ ಫೀಲ್ಡಿಗೆ ಬಂದಾಗ ಯಾರ್ಯಾರು ಇದು ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಹೇಳುವಾಗ ಸುಮ್ಮನೆ ಈಗ ಏನಾಗ್ತದೆ ಅಂತ ಹೇಳೋದು ಇಲ್ಲ ಸರ್. ಸ್ಮರಿಸಲೇಬೇಕು. ನಾವು ಏನಾಗಿದ್ದೀವೋ ಅದರ ಹಿನ್ನೆಲೆಯಲ್ಲಿ ತಿನ್ನೋ ಅನ್ನಕ್ಕೆ ವಿಷ ಬೀಳುತ್ತೆ. ನಾವು ಹಿಂದಿನ ಸ್ಮರಿಸ್ತಾ ಹೋಗಿ ಇವತ್ತು ನಾವು ಜಸ್ಟ್ ಅವ್ರು 10 ರೂಪಾಯಿ ಕೊಟ್ಟಿದ್ದಾರೆ ನನಗೆ. ಅವ್ರು ದೇವರಂತ ಮನುಷ್ಯರು. ಅವ್ರ ಜಾತಿಯಿಂದ ಬೇರೆ ನಾನು ಯಾವ ಊರು, ನನ್ನ ಜಾತಿ, ನನ್ನ ಹಿನ್ನೆಲೆ ನೋಡ್ಲೇ ಇಲ್ಲ. ಈ ಹುಡುಗನ ಹತ್ರ ಏನೋ ಇದೆ. ನಾನೇನು ಜರ್ನಲಿಸ್ಟು ಅಲ್ಲ, ಎಲ್ಲೋ ಒಂದ್ ಕಡೆ ಬಂದಿರೋನು. ಪ್ರೆಸ್ ಮೀಟ್ ಬರ್ತಿದ್ದೆ ನಾನು. ಅವರು ಆಕ್ಟಿವಿಟಿ ನೋಡಿ ಒಳ್ಳೆ ಹುಡುಗ ಏನೋ ಒಂದು ಇದಿದ್ದಾನೆ ಅಂತ ಅದೇನು ಗೊತ್ತಾ ಅವ್ರಿಗೆ ಗುರುತಿಸ್ರು. ಇವತ್ತು ಅವ್ರು ಗುರುತಿಸೋದಕ್ಕೆ ನನ್ಗೇನೋ ಲಕ್ಷ್ಮಣ ಹೋಗಾರ ಅಂತ ಹೆಸರು ಬಂದಿದ್ರೆ ಅದಕ್ಕೆ ಜೇಸನವ್ರ ಕಾರಣ. ಅವ್ರು ನನಗೆ ಕರೆದು ಅಲ್ಲಿ ಅವರು ನಾನು ಗುಣಿತಿಲ್ದಾಗ ಅವ್ರು ಕರೆದು ನನಗೆ ಇದು ಬಯೋಡಾಟಾ ಬರ್ಸೇ ಹೋಗಿದ್ರೆ ನಾನು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡಿರ್ತಿದ್ದೆ ಅಲ್ವಾ ಸರ್. ಎಲ್ಲೋ ಒಂದ್ ಕಡೆ ಇರ್ತಿದ್ದೆ ನಮ್ಮ ಪಾಡಿನ ಜೀವನದಲ್ಲಿ. ನಾನು ಅಂತ ಹೆಂಗ್ ಗೊತ್ತಾಗ್ತಿತ್ತು. ಆಮೇಲೆ TV9 2006 ಮಾರ್ಚ್ಗೆ ಜಾಯ್ನ್ ಆದೆ. ಅದೇ ಕನ್ನಡಪ್ರಭ ಮುಗಿದ್ಮೇಲೆ ಅಲ್ಲಿ ಜಾಯ್ನ್ ಆಗಿ ನಾನು ಡೇ 1 ಇಂದ ಇದು TV9 ಅಂದ್ರೆ ಸ್ಟಾರ್ಟಿಂಗ್ ಅಂತೀವಲ್ಲ, ಒಂದು 7-8 ಜನ ಅಪಾಯಿಂಟಲ್ಲಿ ನಾನು ಒಬ್ಬ. ನಾನು ಚಿಕ್ಕ ಹುಡುಗ. ನಾವು ಇನ್ಸೆಟ್ ಮಾಡ್ತಿರಲ್ಲ, ಪ್ಯಾರಾಗನ್ ಸ್ಲೀಪರ್ ಹಾಕೊಂಡು ಹೋಗ್ತಿದ್ದೆ. ಅವ್ರು ಮಿಶ್ರ ಕರ್ದ್ಬಿಟ್ಟು ನಿಂಗೆ ದುಡ್ಡು ಕೊಡ್ತೀನಿ, ಚಪ್ಪಲ್ ತಗೋ ಹೊಸವನರು, ನೀನು ಹೆಂಗೆ ಬತ್ತೆ ನಡೆಯಲ್ಲ ಇಲ್ಲಿ ಇಲ್ಲ. ನಾವೆಲ್ಲ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾ ಇದ್ವಿ ಚಾನಲ್. ನಾನು ಸ್ಟ್ಯಾಂಡರ್ಡ್ ಆಗಿ ಇರ್ಲಿಲ್ಲ. ಓಕೆ, ನಾವ್ ಹೆಂಗಿದ್ವಿ ಹಂಗೆ ಇದ್ವಿ ಅವಾಗ. ಅವ್ರು ಬೈಯೋರು, ಓಕೆ ಯಾರು ಶೂ ಬಿ ನೈ ಡಾಲ್ತಾ ಇನ್ಸೆಟ್ ಬಿ ನೈ ಕರ್ತಾನವರು. ಆಮೇಲೆ ನನಗೆ ಮಾತಾಡಕ್ಕೆ ಬರಲ್ಲ ಅಂತ ಬೈಯೋರು. ಓ ಗದಾ ಉಸ್ಕೋ ಕುಚ್ ಬಿ ನೈ ಆತಾ ಉಸ್ಕೋ, ಬಾತ್ ಕರ್ನೆ ನೈ ಆತಾ ಅನ್ನೋ. ಆಮೇಲೆ ಎಲ್ಲ ಕಡೆ ಹೂಗಾರ್ ಕುಬುಲಾವ್ ಅಂದ್ರೆ ನೆಕ್ಸ್ಟ್ ಹೆಂಗಾಗ್ಬಿಡ್ತಾನೆ. ಅಲ್ಲಲ್ಲ, ನೆಕ್ಸ್ಟ್ ಎಲ್ಲೇ ಇದ್ರು ಹೂಗಾರ್ ಕುಬುಲಾವ್ ಸಬ್ಜೆಕ್ಟ್ ಅನ್ನೋರು. ಅಂದ್ರೆ ಈ ಸಬ್ಜೆಕ್ಟ್ ಅವರೇ ಬಂದು ಮಾತಾಡ್ಬೇಕು. ಮನೆಗೆ ಹೋದ್ರು ಊಟದಿಂದ ಎಬ್ಬಿಸಿ ಕರ್ಸ್ಕೊಂಡ್ ಬಂದಿದ್ದಾರೆ. ಯಾವ್ದೋ ಡೆವಲಪ್ಮೆಂಟ್ ಅದ, ಹೂಗಾರ್ ಇರ್ಲೇಬೇಕು ಅಂದ್ರೆ ಅವಾಗ ನಾನು ಡಿಮ್ಯಾಂಡ್ ಆದೆ, ಅವ್ರಿಗೆ ಬೇಕು, ಇವನೇ ಬೇಕು ಅನ್ನೋ ತರ ಆಗ್ಬಿಟ್ಟು. ಯಾವುದೇ ಮೇಜರ್ ಡೆವಲಪ್ಮೆಂಟ್ ಆದ್ರೆ ರಾತ್ರಿ ವಿಮಾನದ ಕಳಿಸ್ಬಿಡೋರು. ಈ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ 2008 ಅವತ್ತು 3 ಗಂಟೆಗೆ ನನಗೆ ಕಿಂಗ್ ಫಿಶರ್ ಏರ್ ಕರೆಸಿದ್ರು. ಬಾಂಬೆಗೆ ಹೋಗಿ ನೀನು ರಿಪೋರ್ಟಿಂಗ್. ಡೆಲ್ಲಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಬಂದಾಗ ನನಗೆ ಹೂಗಾರ್ ಬೇಜಾವನರು.
ತೆಲಂಗಾಣ ಪ್ರತ್ಯೇಕ ಹೋರಾಟ ಗಲಾಟೆ ಆಯ್ತಲ್ಲ ಫಸ್ಟ್ ಇದು ಸಪ್ರೇಟಿಸ್ಟು ಭಾರಿ ಗಲಾಟೆ ಆಯ್ತು. ಅವಾಗ ಹೂಗಾರ್ಕು ಬೇಜು ಅಂದ್ರು. ಹಂಗೆ ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ಗಳೆಲ್ಲ ನನಗೆ ಕಳ್ಸೋರು. ಅಂದ್ರೆ ನಾನು ಬೈಸ್ಕೊಂಡವನು ಕೊನೆಗೆ ನಾನು ಬೇಕು ಅನ್ನೋಗಳಿಗೆ. ಯಾಕಂದ್ರೆ ನಮ್ಮನ್ನ ಅವರು ಹಂಗೆ ಹೊಡೆದು ಅದನ್ನ ಶಿಲೆ ಏನಂತಾರೆ ಕಲ್ಲಿಗೆ ನಮ್ಗೆ ರೆಡಿ ಮಾಡಿದ್ರು. ಇವತ್ತು ಮಿಶ್ರಾ ಟಿವಿಯಲ್ಲಿ ನಾನು ಏನಾದ್ರು ಹೆಸರು ಮಾಡಿದ್ರೆ ಅದಕ್ಕೆ ಮಹೇಂದ್ರ ಮಿಶ್ರಾ ಅವ್ರ ಕಾರಣ. ಅವ್ರು ಯಾರು ಬೈದು ಹೇಳಿರ್ತಾರಲ್ಲ ಅವರೆಲ್ಲರೂ ನಮ್ಗೆ ಒಳ್ಳೇದೇ ಮಾಡಿರ್ತಾರೆ. ಅವ್ರು ಹೇಳೋರು ಕತ್ತೆ, ಅಯೋಗ್ಯ, ಅನ್ಫಿಟ್ಟು ಹಿಂಗೆಲ್ಲ ಬೈಯೋರು ನನಗೆ. ನಮ್ಗೆ ಗೊತ್ತಿಲ್ಲಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದ ABCD ಗೊತ್ತಿಲ್ಲ. ನಾನು ಹೇಳಿದೆ ನಾನು ABCD ಅಂತ ಕಲಿಯಕ್ಕೆ ಬಂದಿರೋದು, ನಾನು ಕಲಿತೀನಿ ಅಂದೆ. ಪ್ರಿಂಟ್ ಮೀಡಿಯಾನು ಅಷ್ಟೇ ABCD ಇಂದ ಕಲ್ತಿರೋದು. ಅದನ್ನು ನಾನು 0 ಇಂದ ಶುರು ಮಾಡಿದ್ದು. ಪ್ರಿಂಟು ಎಲೆಕ್ಟ್ರಾನಿಕ್ 0 ಇಂದ ಶುರು ಮಾಡಿದ್ದು. ಎರಡೂ ಅಂಗನವಾಡಿ ಬಾಲವಾಡಿನೇ ಶುರು ಮಾಡಿದ್ದು. ಅದಲ್ಲ ಈ ತರ ಕತ್ತೆ ಗಿತ್ತೆ ಅಂತೇಳಿ ಹೇಳೆಲ್ಲ ಕರೆದು ಕೊನೆಗೆ ಕತ್ತೆ ಬಾ ನೀನು ಇದಕ್ಕೆ ತೆಲಂಗಾಣಕ್ಕೆ ಹೋಗು ಎಲ್ಲಿಗೆ ಹೋಗಲ್ಲ ಅಲ್ವಾ? ಆ ಸಾಧನೆ ಅದೇನು ಅದು ಮೀಡಿಯಾ. ಅದನ್ನ ನಾವು ತಗೊಂಡ್ವಿ ಅದನ್ನ. ಅವ್ರು ನಮ್ಗೆ ಅಷ್ಟು ಹೇಳಿದಾರೆ ಅಂದ್ರೆ ನಮ್ಗೆ ಅವ್ರು ಏನೋ ನಮಗ್ ಬೇಕು ರೆಡಿ ಆಗ್ಬೇಕು ಇವ್ರು. ನಾನು ಡಿಮಾರಲೈಸ್ ಮಾಡಕ್ ಬೈತಿರ್ಲಿಲ್ಲ, ಈ ಶುಡ್ ಬಿ ರೆಡಿ ಅಂತ ಸ್ಫೂರ್ತಿಗೆ. ಆಮೇಲೆ ಹೇಳೋರು ಏನೇ ಡಿಸಿಷನ್ ತಂದ್ರು ಹೂಗಾರ್ ಕೈ ಪೂಜೆ ಅನ್ನೋರು. ಇನ್ನೇ ಮೀಟಿಂಗ್ ಲಾಸ್ಟ್ ಟೈಮ್ ಹೂಗಾರ ನಮ್ಮೆಲ್ಲ ಕೆಲವು ಕಲಿಗೆ ಸಿಟ್ ಮಾಡ್ಕೊಳ್ಳೋ ಹೂಗಾರಿಗೆ ಲಾಸ್ಟ್ಗೆ ಯಾಕೆ ಕೇಳ್ಬೇಕು ಉಸ್ಕೋ ಬಾರ್ ಪೂಜೆ ಅನ್ನೋರು. ನಾನೇನು ಇದಂತಲ್ಲ, ಏನೋ ಒಂದು ಅಭಿಪ್ರಾಯ ಇರುತ್ತಲ್ಲಮ್ಮ ಎಲ್ಲ ಕಡೆ ಇದ್ದಿದ್ದೆ. ಯಾಕೆ ಈ ತರ ಬೆಳೆಸ್ತಾ ಇದ್ದಾರೆ ಬಟ್ ನನಗೆ ಅಷ್ಟು ಫ್ರೀಡಮ್ ಕೊಟ್ಟರು. ನಾನು ಅದನ್ನು ಯಾವತ್ತೂ ಮಿಸ್ಯೂಸ್ ಮಾಡಿಲ್ಲ. ಅವ್ರು ಹೇಳಿದ್ರು ನೀನು ನಮಗೆ ಪ್ರಾಡಕ್ಟ್ಗೆ ಒಂದು ಕ್ರೆಡಿಬಿಲಿಟಿ ಮಾರ್ಕೆಟಲ್ಲಿ. ನಿನ್ನ ಬಗ್ಗೆ 100 ಜನ 100 ಹೇಳ್ತಾರೆ, ಅವ್ನು ಅಟ್ಯಾಕ್ ಮಾಡ್ತಾನೆ, ಯಾರಿಗೂ ಕೇರ್ ಮಾಡಲ್ಲ, ಅವ್ರಿಗೆ ಇದು ಮಾಡ್ತೀನಿ ಇದು ಮಾಡ್ತಾನೆ. ನಾನು ಅವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನಾನು ಅವರು ಫ್ರೀ ಬಿಟ್ಟು ನಾನು ಇರೋವರೆಗೂ ಅವ್ರು ಫ್ರೀ. ಅವರು ಯಾವತ್ತು ನನ್ನ ಸಂಸ್ಥೆಗೆ ಅಸೆಟ್ಟು ನನಗೆ ಯಾವತ್ತು ಸಂಸ್ಥೆ ಕೆಟ್ಟ ಹೆಸರು ತಂದಿಲ್ಲ. ನನ್ನ ಪ್ರಾಡಕ್ಟ್ ಮೇಲೆ ನಂಬಿಕೆ ಇದ್ಮೇಲೆ ನಾನು ಯಾಕೆ ಇನ್ನೊಬ್ರು ತಲೆಗೆ ಹಾಕ್ತೀನಿ? ಕರೆಕ್ಟ್ ಅಲ್ವಾ? ನನ್ನ ಪ್ರಾಡಕ್ಟ್ ಮೇಲೆ ನಂಗೆ ನಂಬಿಕೆ ಇದ್ಮೇಲೆ ಕರೆಕ್ಟಾಗಿದೆ ಅಂದಮೇಲೆ ನಾನು 100 ಜನ ಹೇಳಿದ್ರು ನಾನು ತಲೆ ಕೆಡ್ಸ್ಕೊಳ್ಳೋದು. ಮಿಶ್ರೋ ಹಿಂಗೆ ಹೇಳೋರು. ನಾನು ನಿಮ್ಗೆ ಹೇಳ್ತೀನಿ, ಸುವರ್ಣ ಚಾನಲ್ಗೆ ಆಫರ್ ಬಂತು. ನನಗೇನಂದ್ರೆ ಭಾಳ ವರ್ಷ ಮಾಡಿದ್ವಿ, ಇನ್ನೇನು ಬರೀ ಹೆಗಲೆ ಕೊಡೋದಾಯ್ತಲ್ಲ, ನಾವು ಒಂದು ಸ್ವಲ್ಪ ಎಲ್ಲಾದ್ರೂ ಸ್ಥಾನ ಹೋಗ್ಬೇಕಲ್ಲ, ಇರುತ್ತಲ್ಲ ಎಲ್ಲರೂ ಹಿಂಗೆ ಏನೋ ಮರ 9 ವರ್ಷ ಆದರೂ ಅಲ್ಲೇ ಇದೆಯಾ ಅನ್ನೋದು. ಅದು ಯಾವುದೋ ಕಾಲಕ್ಕೆ ಸುವರ್ಣಗೆ ಒಂದು ಆಫರ್ ಬಂತು. ಹೋಗ್ಬೇಕಾದ್ರೆ ನನಗೆ ಕರೆದು ಮಿಶ್ರಾ ಅವರು ಚೇಂಬರ್ನಾಗೆ ಭಾಳ ಕಮ್ಮಿ ಈಗ ಹಿಂದಿಯಲ್ಲಿ आप मेरे भाई जैसे हैं, आप मत जाइए सुवर्ण चैनल, वो सुवर्ण चैनल का मैनेजमेंट बहुत डिफरेंट है, हमारे जैसे वो ಇಂಪಾರ್ಷಿಯಲ್ ನೈ ಹಂಗೆ ಅಂತ. ಇಲ್ಲಿ ಸರ್ ಅವರೆಲ್ಲ ಫ್ರೀ ಬಿಡ್ತಾರಂತೆ, ಹೋಗ್ತಾ ಇದ್ದೀನಿ, ತೊಂದರೆ ಇಲ್ಲ ಅಂತ. ಇಲ್ಲ ಹೋಗಬೇಡಿ, ಅದು ಕಾರ್ಗಿಲ್ ಯುದ್ಧ ನಡೀತಾ ಇರುತ್ತಲ್ಲ ಇಂಡಿಯಾ ಪಾಕಿಸ್ತಾನ, ಅಲ್ಲಿ ಒಂದು ದೊಡ್ಡ ಬಂಗ್ಲೆ ಮಾಡ್ಕೊಂಡಿದ್ರೆ ನೀವು ರಾತ್ರಿ ನೆಮ್ಮದಿ ಮಲ್ಕೋತೀರಾ. ಟಾಪ್ ಮೋಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ, ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ನಾನು ದೊಡ್ಡ ಮನೆ ಕಟ್ತೀನಿ ಅಂದ್ರೆ ನೀನ್ ನೆಮ್ಮದಿಯಾಗಿರ್ತೀಯ, ಅಲ್ಲಿಗೆ ಹೋಗ್ತೀಯ. ಎಂತ ಇದು ಮಾಡೋದಂದ್ರೆ ಯಾರಾದ್ರೂ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಮನೆ ಕಟ್ತಾರ? ಇದೆಲ್ಲ ನಿಮ್ಮಲ್ಲಿ ಮಾತುಕತೆ ಅಂದ್ರೆ ತುಂಬಾ ಆತ್ಮೀಯ ಪಾಪ ಪ್ರೀತಿಯಿಂದ ಹೇಳಿದ್ರು, ಬೇಡ ಹೋಗ್ಬೇಡ ಇಲ್ಲೇರು, ಹಿಂಗೇನು ಸ್ಯಾಲ್ರಿ ಹೇಗೆ ಪಡ್ಬೇಕು, ಇಲ್ಲ ಬೇಡ. ನನ್ನ ಸ್ಯಾಲ್ರಿ ಯಾವತ್ತೂ ನಾನು ಹೋಗಿ ಕೇಳಿದ. ನಾನು ಇವತ್ತಿನವ್ರಿಗೆ ಸರ್ ಎಷ್ಟು ವರ್ಷ ಕೆಲಸ ಮಾಡಿದ್ರು ಒಂದಿನ ಸ್ಯಾಲ್ರಿ ನಾನು ಕೇಳಿಲ್ಲ, ಹೈಕ್ ಮಾಡಿದ. ಅವರೇ ಮಾಡಿರೋ ಕೆಲಸ ಮಾಡ್ತಿದ್ದೆ ಕರೆಕ್ಟಾಗಿ. ಒಂದೊಂದ್ಸಲ ಕಮ್ಮಿ ಆದ್ರೂ ನಾನು ಕೇಳ್ದೆ, ಯಾಕೆ ಕಮ್ಮಿ ಮಾಡಿದೆ ಅಂತ ಕೇಳಿದ. ಮಿಶ್ರಾ ಅವ್ರಿಗೆ ಅದೇ ಅನ್ನೋರು, ಆ ಬೇಗ ಬಾರ್ಬಿನಯ್ಯ ಏನೋ ಅಂತ. ನನ್ನ ಕೆಲಸದ ಮೇಲೆ ನಂಬಿಕೆ. ಒಂದೊಂದ್ಸಲ ಒಳ್ಳೆ ಹೈಕ್ ಕೊಡೋರು, ಒಂದೊಂದ್ಸಲ ಹೆಚ್ಚು ಕಮ್ಮಿ ಆಗೋದು. ನನ್ನ ತಲೆ ಕೆಡ್ಸೋತಿರೋದು, ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇ. ಅದೇ ಟಿವಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಈಗಲೂ ಒಂದು ನೆನಪಿನಲ್ಲಿ ಉಳಿಯುವಂಥ ಯಾವುದೋ ಒಂದು ಇನ್ಸಿಡೆಂಟ್ ಆಗಿದೆ ಯಾರ ರಾಜಕಾರಣಿ ಬಗ್ಗೆ? ಇಲ್ಲ ಸರ್, ಭಾಳ ಅಂದರೆ ಸುಮಾರು ಇದಾವೆ ಘಟನೆಗಳು. ಕುಮಾರಸ್ವಾಮಿ ವಿಚಾರದಲ್ಲಿ ಈ ಯಡಿಯೂರಪ್ಪದ್ದು ಇದಾಯ್ತು ನೋಡಿ, 2008 ಅಧಿಕಾರ ಹಸ್ತಾಂತರ ಮಾಡಲಿಲ್ಲ. ಅದು ಭಾಳ ಒಂದು ದೊಡ್ಡ ಡೆವಲಪ್ಮೆಂಟು, ಹೆಚ್ಚು ಕಮ್ಮಿ ದಕ್ಷಿಣ ಭಾರತದ ಅತಿ ದೊಡ್ಡ ಡೆವಲಪ್ಮೆಂಟು, ಪೊಲಿಟಿಕಲಿ ಮತ್ತು ಮೀಡಿಯಾಗೂ ಕೂಡ. ಆ ಇಡೀ ನ್ಯಾಷನಲ್ ಮೀಡಿಯಾನು ಬೆಂಗಳೂರಿನಾಗ ಇತ್ತು ಅವಾಗ, ಹೆಚ್ಚು ಕಮ್ಮಿ ಒಂದು 4-4 ತಿಂಗಳು. ಅವಾಗ ವೆಂಕಯ್ಯನಾಯ್ಡು ಅಧ್ಯಕ್ಷ, ಈ BJP JDS ಮೈತ್ರಿದ್ದು, ಕುಮಾರಸ್ವಾಮಿ ಮುಗೀತಿ, ಇವ್ರು ಬಿಟ್ಕೊಡ್ಬೇಕಾಯ್ತು. ಆ ಅಸೆಂಬ್ಲಿ ಒಳಗೆ ಎಲ್ಲ ವಿಶ್ವಾಸ ಮತದಲ್ಲಿ ಕೈ ಕೊಟ್ಟರಲ್ಲ, ಅವು ಸಿಟ್ ಮಾಡ್ಕೊಂಡು ಯಡಿಯೂರಪ್ಪ ಹೋಗಿ ರಾಜ್ಯಪಾಲರು ಭೇಟಿ ಮಾಡಿ ರಾಜೀನಾಮೆ ಕೊಟ್ಟರು. ಆ ಬೆಳವಣಿಗೆಯಲ್ಲಿ ಅವರು ಹೊರಗೆ ಬಂದರು ಕುಮಾರಸ್ವಾಮಿ, ಎಲ್ಲಿ ಕಿಂಗಲಹನುಮಂತಿ ಇದು ದ್ವಾರ ಇದೆಯಲ್ಲ ವಿಧಾನಸೌಧ ಕೆಳಗೆ ಬಂದಾಗ ಎಲ್ಲ ಅಷ್ಟು ಮೀಡಿಯಾದವರು ಕಾಯ್ತಾ ಇದ್ರು ಹೊರಗಡೆ ಕುಮಾರಸ್ವಾಮಿ ರಿಯಾಕ್ಷನ್. ಯಾಕಂದ್ರೆ ಮತ್ತೆ ಅವರೇ ತಾನೇ ಬೆಂಬಲ ಇದು ಮಾಡಿದ್ರು, ವಾಪಸ್ಸು ಕೊಟ್ಟಿಲ್ಲ ಅಂತೇಳಿ. ಅವಾಗ ಕೇಳಿದ್ರು
ಕುಮಾರಸ್ವಾಮಿ ಯಾಕೆ ಈ ಸರ್ಕಾರ ಇದಾಯ್ತಲ್ಲ ರಾಜೀನಾಮೆ ಕೊಟ್ಟರು ಯಡಿಯೂರಪ್ಪನವರು ಏನಕ್ಕೆ ಕಾರಣ ಅಂದರೆ ಅದಕ್ಕೆ ನಮ್ಮ ಟಿ ವಿನವರು ಲಕ್ಷ್ಮಣ್ ಹೋಗರ್ ಅವರೇ ಕಾರಣ. ಅವ್ರು ನಿಮ್ಮ ಹತ್ರ ಅಲ್ಲೆಲ್ಲ ಮೀಡಿಯಾವ್ರ ಮುಂದೆ ಅವಾಗ ಅಷ್ಟ್ರ ಮಟ್ಟಿಗೆ ನಾವು ಲೈವಲ್ಲಿ ಆ ವಿಷಯನ ಮಾತಾಡಿದ್ವಿ. ಓಕೆ, ಅದು ತುಂಬಾ ಇದಾಗ್ಬಿಡ್ತು. ಈ ವಿಶ್ವಾಸ ದ್ರೋಹ ಅನ್ನೋದು ಹೇಳಿ 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 ಅದೇನಾಗ್ಬಿಡ್ತು, ನೆಗೆಟಿವ್ ಅನ್ನೋ ತರ ಫೀಲಿಂಗ್ ಬಂದ್ಬಿಡ್ತು. ನಮಗೆ ಸಾಕಾಗೋಗ್ಬಿಡ್ತು. ಅವರಿಂದನೇ ನಾನು ವಾಪಸ್ ತಗೊಂಡ್ವಿ ಅನ್ನೋ ತರ. ತುಂಬಾ ಸಲ ಆ ಥರ ಘಟನೆಗಳಾಗಿದ್ವಿ. ದುಡ್ಡಿನ ವಿಚಾರದಲ್ಲಿ ಯಾರಾದ್ರೂ ಕೋಟಿ ಕೊಡ್ತೀನಿ, ಲಕ್ಷ ಕೊಡ್ತೀನಿ, ನನ್ನ ಮುಟ್ಟ ಧೈರ್ಯ ಅವನಿಗೆ ಯಾಕೆ ಇಲ್ಲ. ಅದು ಯಾಕೆ ಅದು ಇಲ್ಲ, ನಾವು ಕರೆಕ್ಟ್ ಆಗಿರೋದಕ್ಕೆ ಯಾರು ಬರ್ತಾರೆ ಸರ್? ಸಾಧ್ಯ ಇಲ್ಲ. ನಮ್ಗೆ ಆ ಲೈನ್ ಹೋಗೇ ಇಲ್ಲ ನಾವು. ನಮ್ಮ ದುಡಿಮೆ, ನಮ್ಮ ಸಂಬಳ, ನಮ್ಮ ಬದುಕು ಸರ್. ನಾವು ಆ ಥರ ಮಾಡಂಗಿದ್ದು ಇಲ್ಲಿ ಯಾಕೆ ಬರ್ಬೇಕು ಸರ್? ಅಲ್ಲ, ಇಲ್ಲಿ ಬಂದಿದ್ದಕ್ಕೆ ಇನ್ನೊಂದು ಕಾರಣ ಇದೆ. ನೀವು ರವಿ ಬೆಳಗೆರೆ ಜೊತೆ ಇಂಟರ್ವ್ಯೂ ಮಾಡೋದು ಯಾವ ಸ್ಟಫ್ ಕ್ವಶನ್ ಕೇಳಿದ್ರು, ಇಡಿಗೆ ಹೆದರಿ, ಇನ್ಕಮ್ ಟ್ಯಾಕ್ಸ್ನವರಿಗೆ ಹೆದರಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ, ಅಡಿಗೆ ಕೂತ್ಕೊಂಡಿದ್ದಾರೆ ಅಂತ. ಸಾಧ್ಯನೇ ಇಲ್ಲ. ಈಗ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಏನೈತಿ ಇಲ್ಲಿ? ಅಡಿಗೆ ಕೂತ್ಕೊಳ್ಳಿ ಒಂದು ಅಡುಗುದಾಣ ಅಂತ ಎಲ್ಲ ಅಡಿಗೆ ಕೂತ್ಕೊಳ್ಳೋಕೆ ನಾನು ಇಲ್ಲಿ ಜನಗಳ ಮಧ್ಯೆ ಇದೀನಲ್ಲ. ಇಲ್ಲಿ ಈಗ 24 ಗಂಟೆ ಜನಗಳ ಮಧ್ಯೆ ಇದೆ. ನಾನೇನು ಹೋಗಿ ಕಾರ್ಡ್ ಆಗಿದ್ದೀನ ಅಥವಾ ಏನು ಯಾರಿಗೆ ಸಿಗದೇ ಇದ್ರೆ ನಾನೇನು ಮೊಬೈಲ್ ಸ್ವಿಚ್ ಆಫ್ ಆಗಿದ್ಯಾ ಅಥವಾ ಏನೋ ನಾನು ಜನಗಳಿಂದ ದೂರ ಇದ್ದೀನಿ? 8 ವರ್ಷ ಸಂಪರ್ಕನೇ ಇಲ್ಲ. ಸಂಪರ್ಕ ಜನಗಳ ಜೊತೆ ನಾನು ಇಲ್ಲೇ ರೈತರು ಹೋರಾಟ ಮಾಡಿ ಇವತ್ತು ಇಡೀ ಜಿಲ್ಲೆಗೆ ನೀರು ತಂದಿದ್ದೀನಿ. ಈ ದಿನ ಬೆಳಿಗ್ಗೆ ರೈತರ ಜೊತೆ, ದಿನ ಬೆಳೆದ ರೈತ ಸಂಘಟನೆ ಜೊತೆ, ದಿನ ಬೆಳೆದ್ರೆ ಎಲ್ಲ ಮಾಮೂಲಿ ಜನಗಳ ಜೊತೆ ಓಡಾಡ್ತಾ ಇದ್ದೀನಿ. ಮುಚ್ಕೊಂಡಿರೋಕೆ ಏನೈತೆ ನನಗೆ? ದುಡ್ಡು ಮಾಡೇ ಇಲ್ಲ, ಸಾಧ್ಯನೇ ಇಲ್ಲ. ನನ್ನ ತಾಯಿ ಆಣೆಗೂ ನನ್ನ ದೇವ್ರ ಆಣೆಗೂ ನಾನು 1 ರೂಪಾಯಿ ಅನ್ಯಾಯ ದುಡಿದಿಲ್ಲ. ನಾನು ಇಟ್ಸ್ ಅ ಬೆಟ್ಟು. ಯಾರಿಗೆ ಬೇಕಾದ್ರೂ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ಅದು ಹೆಂಗೆ ಸಾಧ್ಯ ಆಯ್ತು? ನಾನು ಬಂದು ಬೀಳುವಾಗ ನನಗೆ ಸಾಧ್ಯನೇ ಇಲ್ಲ. ನೀವಿರುವಂತ ಪೊಸಿಷನ್ ಅಲ್ಲಿ ದುಡ್ಡು ಗೋಣಿಗಟ್ಟಲೆ ಬಂದು ಬಿಡುವಾಗ ಬೇಡ ಅಂತೇಳಿ ಹೇಳಿಕೆ ಸಾಧ್ಯನೇ ಇಲ್ಲ. ಯಾರು ನನಗೆ ಆ ಥರ ಕೊಡೋಂಥವ್ರು ಯಾರಿದ್ರು ಹೇಳಿ. ನಾನು ಇಲ್ಲಿ ಬರ್ತಿದ್ದೆ, ನಂಗೆ ಅಲ್ಲೇ ಒಳ್ಳೆ ಸ್ಥಾನ ಬಂದಾಗ ಇರ್ತಿದ್ದೆ ಬೆಂಗಳೂರಾಗೆ. ಅಲ್ಲೇ ಆರಾಮಾಗಿ ದೊಡ್ಡ ಮನೆಗಳು ಕಟ್ಸ್ಕೊಂಡಿರ್ಬೋದಿತ್ತು ಅಲ್ವಾ? ಇಲ್ಲಿ ನೀರಿಲ್ಲದೆ ಇಲ್ಲಿ ಕೊಳ್ಕೊಂಡು ನಾನು ಯಾಕೆ ಬಿಡ್ಬೇಕಾಗಿತ್ತು? ನಾನು ಯಾಕೆ ಇಲ್ಲಿ ದಿನ ಬಸ್ನಾಗ ಅಡ್ಡಿಡ್ಬೇಕು, ಬೈಕ್ನಾಗ ಅಡ್ಡಿಡ್ಬೇಕು? ಅದೆಲ್ಲ ಯಾರು ಗೊತ್ತಾ? ಆತ್ಮಸಾಕ್ಷಿ, ಪ್ರಾಮಾಣಿಕತೆ ಇಲ್ದಿರೋರು. ನಾನು ಜನಗಳ ಮಧ್ಯೆ ಬದುಕ್ತಾ ಇದ್ದೀನಿ ರೀ. ನಾನೇನು ಕದ್ದು ಮುಚ್ಚಿಲ್ಲ. ದಿನ ರೋಡಲ್ಲಿ ಅಡ್ಡಾಡ್ತೀನಿ, ದಿನ ಟೌನಲ್ಲಿ ಸಿಗ್ತೀನಿ, ಮದುವೆಗಳು ಹೋಗ್ತೀನಿ, ಮುಂಜಿಗಳು ಹೋಗ್ತೀನಿ. ಪ್ರತಿಯೊಬ್ಬರು ಜನಗಳು ಹೋರಾಟದಲ್ಲಿ ಇದ್ದೀನಿ. ರೈತರು ಕಟ್ಕೊಂಡು ಇಡೀ ಬೀದಿಯಲ್ಲಿ ಹೋರಾಟ ಮಾಡಿದ್ದೀನಿ. ಅಷ್ಟು ನೈತಿಕ ಶಕ್ತಿ ಇದೆ ನನಗೆ. ನನ್ನ ಮೈ ಮೇಲಿನ ರೋಮಕ್ಕೂ ಸಮಯ ಇಲ್ಲ ಮಾತಾಡೋರು, ಆಯಿತಾ? ಅಷ್ಟರ ಮಟ್ಟಿಗೆ ನಾನು ಕರೆಕ್ಟಾಗಿ ಬದುಕ್ತಾ ಇದ್ದೀನಿ. ನನಗೆ ನನ್ನ ಬಗ್ಗೆ ಹೆಮ್ಮೆ ಇದೆ ಅಲ್ವಾ? ಹಾಗಾಗಿ 100 ಜನ ಮಾತಾಡ್ತಾರೆ ಸರ್, ಅವನಿಗೆ ಗೊತ್ತು, ಇಲ್ಲಿ ಗೊತ್ತು. ನಾನು ನೋಡಿರೋರು ಲಕ್ಷಾಂತರ ಜನಕ್ಕೆ ಗೊತ್ತು. ನಾನು ಹಿಂಗೆ ಬದುಕ್ತಾ ಇರೋದು ತುಂಬ ಜನಕ್ಕೆ ಬೇಜಾರಿದೆ. ಯಾಕಣ್ಣ ಇಷ್ಟು ಕಷ್ಟಪಡ್ತೀಯ ಅಂತಾರೆ. ಕಷ್ಟ ಏನಿಲ್ಲ. ಆಮೇಲೆ ಭಾಳ ಜನ ತಿಳ್ಕೊಂಬಿಟ್ರೆ ನಾನು ತೋಟನೇ ಖರೀದಿ ಮಾಡಿಬಿಟ್ಟಿನಿ ಅಂತ ತಿಳ್ಕೊಂಬಿಟ್ರೆ, ನಾನು ತೊಗೊಂಡಿರೋದೇ ಇದು ಬರೀ 23,000 ರೂಪಾಯಿಗೆ ಒಂದೊಂದು ಎಕರೆ, 12 ಎಕರೆ ಎಲ್ಲ ಸೇರಿ 4 ಲಕ್ಷನೂ ಆಗಿಲ್ಲ. ಈಗ 4 ಲಕ್ಷನ ಬೆಂಗಳೂರು ಹತ್ರ ಎಷ್ಟೋ ಜನ ರಿಯಲ್ ಎಸ್ಟೇಟ್ ಮಾಡ್ತಾರೆ. ಸುಮಾರು ಜನ ಎಲ್ಲ ದೊಡ್ಡ ಪೊಸಿಷನ್ದಾಗಿದ್ದಾರೆ. ಆಮೇಲೆ ಬೆಂಗಳೂರು ಸುತ್ತಮುತ್ತ ಜಮೀನುಗಳು ಮಾಡ್ಕೊಂಡಿದ್ದಾರೆ. ಸೈಟ್ಗಳು ಜಿ ಕ್ಯಾಟಗರಿ ಸೈಟ್ ಮಾಡ್ಕೊಂಡಿದ್ದಾರೆ. ನಾನು ಮನ್ಸು ಮಾಡೋ ಜಿ ಕ್ಯಾಟಗರಿ ಸೈಟ್ ಮಾಡ್ಬೋದಿತ್ತು. ಮಾಧ್ಯಮ ಅಕಾಡೆಮಿಗೆ ಏನಾದರೂ ಆಗ್ಬೋದಿತ್ತು. ಸರ್ಕಾರದಲ್ಲಿ ಏನು ಬೇಕಾದ್ರೂ ಆಗ್ಬೋದಿತ್ತು. ಅಲ್ಲೇ ಇರ್ಬೋದಿತ್ತು. ಯಾವುದೋ ಮಿನಿಸ್ಟ್ರಿ ಹಿಂದ್ಗಡೆ ಓಡಾಡ್ಕೊಂಡಿರ್ಬೋದಿತ್ತು. ನನಗಿರ್ಲಿಲ್ವಾ ಅಂತ ಬದುಕೆ ಬೇಡ ಅಂತ. 100 ಜನ 100 ಮಾತಾಡ್ತಾರೆ. ನನ್ನ ಮೈ ಮೇಲೆ ಒಂದು ಕೂದಲಿಗೂ ಸಮ ಅಲ್ಲ. ಇಟ್ಸ್ ವೆರಿ ಆನೆಸ್ಟಾಗಿ ಇದು ತುಂಬ ಜವಾಬ್ದಾರಿಯಿಂದ ಮಾತಾಡ್ತೀನಿ. ನನಗೆ ಇದಕ್ಕಲ್ಲ ಖುಷಿ ಆಯ್ತು ಸರ್. ಇನ್ನೊಂದು ಸಣ್ಣ ರೂಪ ಇಲ್ಲಿ ಇದೆ. ಅಲ್ಲ ಹೇಳಿದ್ದು ನಾನು ಇದಕ್ಕಂತ ಹೇಳ್ತಲ್ಲ, ನಾನು ಇದೇನು ಪ್ರತಿಷ್ಠೆಗೆ ಅಂತಲ್ಲ. ನಾವು ಹಂಗೆ ಬದುಕ್ತಾ ಇದೀವಿ ಸರ್. ನೀವು ಈ ನೀವು ಬಂದಾಗ ನೋಡಿದ್ರಲ್ಲ, ಈ ನನ್ನ ತೋಟ ಏನಂದ್ರೆ ರಿಯಲ್ ಎಸ್ಟೇಟಾ, ಏನೊಂದು ಫಾರ್ಮ್ ಹೌಸಾ? ನಾವು ಮಾಮೂಲಿ ರೈತರು ಹೆಂಗಿದ್ರೆ ಹಂಗೆ ಇದೆ. ಬೆಂಗಾಡು ಸರ್ ಇದು. ನಾನು ನೀರು ಬರಲಿ ಅಂತ ಕಾಯ್ತಾ ಇದ್ದೀನಿ. ನಾವೇ ನೀರು ಕೊಟ್ಟಿದ್ವಿ ಜನಗಳಿಗೆ, ಇಡೀ ಜಿಲ್ಲೆಗೆ ನೀರು ಬಂದಿದೆ ನಮ್ಮ ಹೋರಾಟದಿಂದಾಗಿ. ಆದ್ರೆ ನಮಗೂ ನೀರು ಬಂದಿಲ್ಲ. ಅವಾಗ ಅಪಪ್ರಚಾರ ಮಾಡಿದ್ರು, ಹೋಗಾರು ತೋಟಕ್ಕೆಲ್ಲ ಮಸ್ತ್ ನೀರು ಬರುತ್ತೆ ಅದಕ್ಕೆ ಇದಕ್ಕೆ ಅಂತ. ನೀವು ನೋಡಿದ್ರೆ ಎಲ್ಲಿ ನೀರು ಇದೆಯಾ? ಇಲ್ಲ. ಎಲ್ಲ ನೀರಿನ ಸೋರ್ಸ್. ನೀವು ಬಂದು ಅಲ್ಲಿಂದ ಬಂದಿರಿ 10 ಕಿಲೋಮೀಟರ್. ಹೆಂಗಿದೆ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ನಿಮ್ಗೆ? ಫೋನ್ ಕಾಲ್ ನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ? ಅಲ್ಲಲ್ಲ, ನಾನು ನೀರು ತಂದಾಯ್ತು ನಮ್ಮ ಹೊಲಕ್ಕೆ. ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿ ಬಂದಿಲ್ಲ. ಅದು ಇನ್ನು ಲೇಟು. ಈ ಕೆರೆ ತುಂಬಿಸ್ಬೇಕು. ಅದು ಹೋರಾಟ ನಡೀತದೆ. ನನಗೆ ನಾನು ಇನ್ಫ್ಲೂಯೆನ್ಸ್ ಅಲ್ಲಿ ಮಾಡೋನಲ್ಲ, ನಾನು ಹೋರಾಟದ ಮೂಲಕ ಮಾಡ್ಬೇಕು. ಈಗ ನಮ್ಗೆ ಗಣೇಶ್ ಕಾಸರಗೋಡು ಸರ್ ಪರಿಚಯ ಇದ್ದಾರೆ.
ಒಂದು ಫೋನಲ್ಲಿ ಕೆಲಸ ಮಾಡಿಸ್ಕೊಳಂಗಿದ್ರೆ ನಾನು ಇಲ್ಲಿಗೆ ಯಾಕೆ ಬರ್ಬೇಕು? ನಾನು ಜನಗಳ ಮಧ್ಯೆ ಇದ್ದು ಜನಗಳು ಕಟ್ಕೊಂಡೆ ಹೋರಾಟ ಮಾಡಿದ್ದಕ್ಕೆ ಇವತ್ತು ಇಡೀ 2 TMC ನೀರು ಬಂತು, ಇಡೀ ಜಿಲ್ಲೆಗೆಲ್ಲ ನೀರು ಬಂತು. ನಾನು ಒಬ್ಬನೇ ಕಾರಣ ಅಂತ ಹೇಳ್ತಲ್ಲ, ನಮ್ಮ ಜೊತೆಗೆ ಬಹಳಷ್ಟು ಜನ ರೈತ ನಾಯಕರುಗಳು, ಜಿಲ್ಲೆ ಜನ, ಬೇರೆ ಬೇರೆಯವ್ರು ಸೇರ್ಕೊಂಡು ಹೋರಾಟ ಮಾಡಿದ್ವಿ. ಅದು ವಿಧಾನಸೌಧದಲ್ಲಿ ಮೀಟಿಂಗ್ಗಳಾಗಿ ಕೊನೆಗೆ ಅಪ್ರೂವಲ್ ಆಗಿ ನೀರು ಬಂತು. ಡ್ಯಾಮು ತುಂಬಿತು. ಬಟ್ ಏನಂದ್ರೆ ದೀಪದ ಕೆಳಕತ್ಲು, ನಮಗೆ ನೀರಿಲ್ಲ. ನೀವೇ ಮಾಡಿ ನಮ್ಗೆ ನೀರಿಲ್ಲ. ಅವಾಗ ಹಂಗೆ ಅಪಪ್ರಚಾರ ಮಾಡಿದ್ರು. ಸರ್ ನೀವು ಕರೆಕ್ಟ್ ಆಗಿ ಇದ್ರೆ ಜಾಸ್ತಿ ನಿಮ್ಮನ್ನು ದುರ್ಬಿನ್ ಆಗ್ತಾರೆ. ನೀವು 3 ಬಿಟ್ಟು ಬೆತ್ತಲಾಗಿ ನಿಂತ್ಕೊಂಡ್ಬಿಟ್ರೆ ಜನ ಖುಷಿ ಪಡ್ತಾರೆ. ನೋಡ್ರಿ ಹೆಂಗಿದೆ, ಕರೆಕ್ಟ್ ಆಗಿದೆ ಅಂತಾರೆ. ನೀವು ಸರಿ ಇರೋದೇ ತಪ್ಪು, ಈಗ ತಪ್ಪಿರೋದು ಸರಿ. ನೀವ್ ಹೆಂಗಾದ್ರೂ ಬದುಕ್ತೀರ ಅಂದ್ರೆ ಜನ ಯಾರು ಮಾತಾಡಕ್ ಹೋಗಲ್ಲ. ಕರೆಕ್ಟ್ ಆಗಿ ಬದುಕ್ತೀರ ಅಂದಾಗ ಇವನು ಏನೋ ಮಾಡಿರ್ಬೇಕು, ಇವನು ಚೆನ್ನಾಗಿ ದುಡ್ಡು ಮಾಡಿರ್ಬೇಕು ಅನ್ನೋ ಥರದ್ದು. ಅಂದ್ರೆ ಆ ಥರ ಈ ಬೆತ್ತಲೇರೋರ್ ಮಧ್ಯೆ ಬಟ್ಟೆ ಹಾಕಿರೋನ್ನೇ ಹುಚ್ಚ ಅನ್ನೋ ಥರ, ಆ ಥರ ಏನು ಮಾಡೋಕ್ಕಾಗಲ್ಲ. ಆಮೇಲೆ ದಿನ ಗೊತ್ತು ಸರ್, ಪ್ರತಿಯೊಬ್ಬರು ಕನ್ವಿನ್ಸ್ ಮಾಡ್ತಾ ಹೋದ್ರೆ ಅದಕ್ಕೆ ನೀವು ಲೈಫೇ ಇಲ್ಲ. ಇದು ಈ ಲೈಫ್ ತಗೊಳ್ಳಿಕ್ಕಾಗಲ್ಲ, ಕಷ್ಟ ಇದೆ. ನಾನು ಫೇಸ್ ಮಾಡ್ತಾ ಇದ್ದೀನಿ. ಬಟ್ ಏನಂದ್ರೆ ಇವತ್ತಿಲ್ಲ ನಾಳೆ ನನಗೆ ಒಳ್ಳೇದಾಗುತ್ತೆ. ನನಗೆ ನೋಡಿ ಸರ್, ಈಗ ಹೇಳ್ಬಿಡ್ತೀನಿ, ನನಗೆ ತಿಂಗಳ 25,000 ರೂಪಾಯಿ ಬಂದ್ರೆ ನಾನೇ ರಾಜ. ಸಾಕು. ಈಗ ಹೇಗೆ? ಈಗ ನನಗೆ ಅಲ್ಲಿ ನಿಂಬೆ ಗಿಡದ ಬರುತ್ತೆ, ಬಿದ್ದಿರೋ ಕಾಯಿಗಳು ತಗೋತೀನಿ. ಆಮೇಲೆ ಸ್ವಲ್ಪ ನುಗ್ಗೆ ಬರುತ್ತೆ. ಇನ್ನೊಂದು ವರ್ಷ ಹೋದ್ರೆ ಸ್ವಲ್ಪ ಅಡಿಕೆ ಬರುತ್ತೆ, ಒಂದು 400 ಗಿಡ. ಅದು ಒಂದು ವರ್ಷಕ್ಕೆ ಒಂದು 1 ಲಕ್ಷ ಬಂದ್ರೆ ಸಾಕು. ನಿಂಬೆ ಗಿಡದಾಗ ವಾರ ಒಂದು 5,000 ಸಾವಿರ ಬಂದ್ರೆ ಸಾಕು. ಆಮೇಲೆ ನಾವೇನು ಕುಡಿಯೋರಲ್ಲ, ಸೇದೋರಲ್ಲ. ಆಮೇಲೆ ವೀಕೆಂಡ್ ಮಸ್ತಿ ಇಲ್ಲ, ಯಾವ ಚಟ ಇಲ್ಲ. ನನಗೇನು ಜೋಬ್ನಾಗ 500 ರೂಪಾಯಿ ಇರ್ಬೇಕಂತೇನಲ್ಲ, ನಂಗೆ 50 ರೂಪಾಯಿ ಇಲ್ಲ ಅಂದ್ರೂ ನಾನು ನಡೆದೋಗ್ಬಿಡುತ್ತೆ. ಪೆಟ್ರೋಲ್ ಇದ್ರೆ ಸಾಕು, ಪೆಟ್ರೋಲ್ ಇರ್ಬೇಕಷ್ಟೇ. ಅದೇ ಮೇನ್ ನಮ್ಗೆ. ಆ ಬೈಕೆ ನನಗೆ ಒಂದು ಶಕ್ತಿ. ಅದಿತ್ತಂದ್ರೆ ನಾನು ಎಲ್ಲಿ ಬೇಕಲ್ಲ ಅಡ್ಡಾಡ್ತೀನಿ. ನೀವೆಲ್ಲಾದ್ರೂ ಕೇಳಿ, ನಾನು ಯಾವ ಊರಿಗೂ ಒಬ್ಬನೇ ಅಡ್ಡಾಡ್ತೀನಿ ಬೈಕ್ನಾಗ. ಯಾವ ಫಂಕ್ಷನ್ ಕರೆದ್ರು ಹೋಗ್ತೀನಿ, ಯಾವುದೇ ಬಡವ್ರದ್ದು ಕರೆದ್ರು ಹೋಗ್ತೀನಿ. ನನಗೇನು ಯಾವುದು ಇದು ಇಲ್ಲ, ನಾನು ಹಂಗಿದ್ದೆ ಹಿಂಗಿದ್ದೆ ಅಂತ. ಎಲ್ಲಿವರೆಗೂ ಬೇಕೋ ಬಸ್ನಾಗ ಅಡ್ಡಾಡ್ತೀನಿ. ಎಷ್ಟೋ ಜನ ಬಸ್ನಾಗೆ ಸಿಗ್ತಾರೆ, ಏನಣ್ಣ ನೀವು ಬಸ್ನಾಗ ಅಡ್ಡಾಡ್ತಾನೆ ಹಂಗೆ ಹಿಂಗೆ ಅದು ಇಲ್ಲ. ನಾನು ಸಹಜವಾಗಿದ್ದೀನಿ ರೀ. ಅದು ಸಹಜವಾಗಿ ಇರೋದು ಜನಕ್ಕೆ ಏನಾಗ್ಬಿಡ, ಅಯ್ಯೋ ನಲ್ಲಿ ದೊಡ್ಡ ಟಿವಿಯಾಗಿದ್ದ, ಒಳ್ಳೆ ಆಂಕರ್ ಆಗಿದ್ದ, ಇವರೆಲ್ಲ ಯಾಕೆ ಬರ್ತಾರೆ, ಮಸ್ತ್ ದುಡ್ಡು ಮಾಡಿರ್ಬೇಕು ಜನಕ್ಕೆ. ಇವರು ಯಾಕೆ ಹಿಂಗೆ ಅಡ್ಡಾಡ್ತಾರೆ? ನಾವು ಹಿಂಗೆ ಮೊದ್ಲಿಂದ ಹಿಂಗೆ ಇದೀವಿ, ಈಗ ಹಂಗೆ ಇದೀವಿ. ಈಗ ಹತ್ರದಿಂದ ನೋಡಿರೋ ಗೊತ್ತಿರುತ್ತೆ ನಮ್ಮ ಲೈಫ್ ಏನನ್ನೋದು. ಈ ರಾಮಣ್ಣ ಅಂತ ಈಗ ನಮ್ ಜಮೀನ್ ಕೊಡ್ತಾರಲ್ಲ, ಅವ್ರು ಡೇ 1 ಇಂದ ನೋಡಿದ್ದಾರೆ. ಅವಾಗ ಹೆಂಗಿದೆ, ಇವಾಗ ಹೆಂಗಿದೆ, ಯಾವಾಗ್ಲೂ ಹಂಗೆ. ಅವರೇ ಬೈತಿರ್ತಾರೆ, ನೀನೇನೋ ಹುಚ್ಚವ ನೀನು, ಬೇರೆಯವ್ರು ನೋಡ್ರಿ ಹೆಂಗಿದಾರೆ, ನೀನು ನೋಡ್ರಿ ಹೆಂಗಿದ್ಯಾ, ನಿನಗೇನು ಬದುಕೋ ದಾರಿ ಗೊತ್ತಿಲ್ವ ಅಂತ. ನಾನೇನು ತಪ್ಪು ಬದುಕ್ತಾ ಇದ್ದೀನ, ಕರೆಕ್ಟ್ ತಂಗೆ ಬದುಕ್ತಾ ಇರೋದು. ಮೋಸ ಮಾಡಿಲ್ಲ, ಯಾರಿಗೂ ತಲೆ ಹೊಡೆದಿಲ್ಲ, ಯಾರ ಹತ್ರ ಏನು ಕೈ ಚಾಚಿಲ್ಲ. ಇನ್ನು ನಾನೇ ಇಲ್ಲ ಭಾಳಷ್ಟು ಜನಕ್ಕೆ ಹೆಲ್ಪ್ ಮಾಡೀನಿ. ಮಕ್ಳುಗಳಿಗೆ ಅಡ್ಮಿಷನ್ನು, ಯಾರಿಗೋ ಕಷ್ಟದವ್ರಿಗೆ ನನ್ನ ಕೈಯಿಂದ ಎಷ್ಟಾಗುತ್ತೋ ನನ್ನ ದುಡಿಮೆ ಒಳಗೆ ಸಹಾಯ ಮಾಡಿವೆ. ಆದ್ರೆ ಇನ್ನೊಬ್ಬರ ಹತ್ರ ಕೈ ಚಾಚಿಲ್ಲ. ಅದು ನಮ್ಮ ತಂದೆ ತಾಯಿ, ಆಮೇಲೆ ನಮ್ಮ ಗುರು, ನಮ್ಮ ಹಿರಿಯರು ಹೇಳ್ಕೊಟ್ಟಿರೋದು. ಸರ್ ಮಾಡ್ಬೇಕಾದ್ರೆ ಇವೆಲ್ಲ ಇಲ್ಲಿಗೆ ಯಾಕೆ ಬರ್ಬೇಕು ಸರ್? ಬೇಡ ಸರ್, ಆ ಬೇಡ. ನನಗೆ ಉಳಿದವರು ಏನು ಹೇಳ್ತಾರೆ ಅಂತಲ್ಲ, TV9 ಬಿಟ್ಟು ಇಂಥದ್ದೊಂದು ಕಲ್ಪನಾ ಲೋಕಕ್ಕೆ ಬರ್ತೀನಿ ಅಂತ ಹೇಳಿದಾಗ ನಿಮ್ಮ ಮನೆಯವ್ರು ಏನು ಹೇಳಿದ್ರು? ನಮ್ಮ ಮನೆಯವರು ಬೈದರು. ನೀವು ಎಲ್ಲರೂ ಹಳ್ಳಿಯಿಂದ ದೊಡ್ಡ ದೊಡ್ಡ ಊರಿಗೆ ಹೋಗಿ ಓದಿಸ್ತಾರೆ, ಎಲ್ಲ ಕರ್ಕೊಂಡು ಹೋಗ್ತಾರೆ, ನೀವು ಅಲ್ಲಿಂದ ಉಲ್ಟಾ ಕರ್ಕೊಂಡ್ ಬರ್ತಾ ಇದ್ದೀರಾ ಅಂತ. ಬಿಟ್ರೆ ಇವ್ನು ಹಂಗೆ ಕಾಡಿಗೂ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ. ಅವ್ರಿಗೆಲ್ಲ ವಾಸ್ತವ. ಈಗ ನಾಳೆ ಇವತ್ತಿಲ್ಲ ನಾಳೆ ನಾವು ಬರಲೇಬೇಕು. ಅದು ನಿಜ ಅಲ್ಲ, ಅವ್ರು ಯೋಚನೆ ಮಾಡೋ ರೀತಿ. ಅವ್ರದ್ದು ಒಂದು ಬದುಕು ಸೆಟ್ ಆಗಿದೆ, ಅದನ್ನ ಡಿಸ್ಟರ್ಬ್ ಮಾಡ್ಕೊಂಡು. ಸರ್ ಆಬ್ಜೆಕ್ಟಿವ್ ಆಗಿ ಥಿಂಕ್ ಮಾಡೋ ಕರೆಕ್ಟ್ ಆಗಿದೆ. ನಮ್ಗೆ ಏನು ಇಲ್ಲ, ನಿಮ್ಗಿಂತ ಕಮ್ಮಿ ಸಂಬಳದಾಗ ಇರೋರೆಲ್ಲ ಬೆಂಗಳೂರಿನಾಗೆಲ್ಲ ಮನೆ ಮಾಡ್ಕೊಂಡು ಆರಾಮಾಗಿ ಫ್ಲಾಟ್ಗಳು ತಗೊಂಡು ಎಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಕಾರ್ಗಿರ್ ಮಾಡ್ಕೊಂಡು ಮಕ್ಕಳು ಓದಿಸ್ಕೊಂಡು. ನೀವು ಇಲ್ಲಿ ಬರೀ 30,000 ಯಾವುದೋ ಸ್ಕೂಲ್ನಾಗ ಓದಿಸ್ತೀರಾ, ಒಬ್ಬೊಬ್ರು 4 ಲಕ್ಷಕ್ಕೆ ಓದಿಸ್ತಾರೆ ರೆಸಿಡೆನ್ಸ್ ಸ್ಕೂಲಲ್ಲಿ. ಅದು ಇದ್ರ ಮೇಲೆ ಅರ್ಥ ಆಗಲ್ಲ ಸರ್. ನನ್ನ ಮಗನ ಕರ್ಕೊಂಬಂದು ಇಲ್ಲಿ ಓದಿಸ್ತಾ ಇದ್ದೀನಿ. ನಾವು ಒಬ್ಬನೇ ಮಗ ಇದೆ, ನನ್ನ ಮಗನ ಬೇಕಾದ್ರೆ ನಾನು ಮಂಗಳೂರು ಬೆಂಗಳೂರು ಎಲ್ಲ ಒಂದ್ ಕಡೆ ದೊಡ್ಡ ಸ್ಕೂಲ್ ಸೇರಿಸ್ಬೋದಲ್ಲ. ಈಗ ನೀವು ಹೇಳೋ ಪ್ರಕಾರ ತಗೊಂಡ್ರೆ, ಈಗ ನೀವು 1 ದಿವಸ ಮುಚ್ಚಿಡ್ಬೋದು, 2 ದಿವಸ ಮುಚ್ಚಿಡ್ಬೋದು, ಜೀವನ ಎಲ್ಲ ಮುಚ್ಚಿಡಕ್ಕಾಗಲ್ಲ. ನಾನು ಆಲೆ ಈಗ 10 ವರ್ಷ ಆಯ್ತು, ಈಗ 10 ವರ್ಷದಿಂದ ಮುಚ್ಚಿಡಕ್ಕಾಗತ್ತ? ಎಲ್ಲಾದ್ರೂ ಒಂದು ಬರಬೇಕಾ? ಅದಕ್ಕೆ ಏನು ಕನ್ವಿನ್ಸ್ ಮಾಡಿದ್ರಿ ಮಿಸಸ್ಸಿಗೆ? ನಮ್ಮ ಮನೆಯವ್ರಿಗೆ ಈಗ ನಮ್ಮ ಮನೆಯವ್ರಿಗೆ ಕನ್ವಿನ್ಸ್ ಆದ್ರು. ಅಪ್ಪ ಮೊದ್ಲಿಂದ ಬಂದಿರೋದು ಹಿಂಗೆ, ಇವ್ನು ಇರೋದು ಹಿಂಗೆ, ಕರೆಕ್ಟ್ ಆಗಿದ್ದಾನೆ, ಯಾರಿಗೇನು ಮೋಸ ಮಾಡಿಲ್ಲ, ನಾವು ಬದುಕ್ತಾ ಇರೋದು ರೀತಿ ಸರಿ ಇದೆ. ನನ್ನ ಮಗನಿಗೆ ಅದು ಹೇಳ್ತೀನಿ, ನೋಡಪ್ಪ ನಿನ್ನ ಬದುಕು ನಿನ್ನ ರೂಪಿಸ್ಬೇಕು, ನಾನು ನಿಮಗೆ ಓದಿಸೋದಷ್ಟೇ ನನ್ನ ಕರ್ತವ್ಯ. ಮುಂದೆ ನೀನು ಏನಾದ್ರೂ ಆಗು, ಡಾಕ್ಟರ್ ಆಗ್ತೀಯ, ಇಂಜಿನಿಯರ್ ಆಗ್ತೀಯಾ, ಇನ್ನೊಂದು ಆಗ್ತೀಯ, ಅದು ನಿನ್ಗೆ ಬಿಟ್ಟಿದ್ದು. ಓದಿಸೋದಷ್ಟೇ ತಂದೆ ತಾಯಿ ಕರ್ತವ್ಯ. ಆಮೇಲೆ ಅಪ್ಪನ ಹೆಸರು ಬದುಕಂಗಿಲ್ಲ. ನನ್ನ ತಮ್ಮಗೂ ಅಷ್ಟೇ, ನನ್ನ ತಮ್ಮ ಪಬ್ಲಿಕ್ ಟಿವಿ ಕೆಲಸ ಮಾಡ್ತಾನೆ, ಬುಲೆಟಿನ್ ಪ್ರೊಡ್ಯೂಸರ್ ಆಗಿ. ಅವನಿಗೆ ಅಷ್ಟೇ, ನಮ್ಮ ಅಣ್ಣ ದೊಡ್ಡದು ಇಲ್ಲ, ನನ್ನದೊಂದು ಪಾಲಿಸಿ ಇದೆ. ನಾನು ಯಾರಿಗೂ ನನ್ನ ಹೆಸರು ಯೂಸ್ ಮಾಡ್ಕೊಕ್ ಬಿಡಲ್ಲ. ನಾನು ಇವತ್ತು ಪ್ರೆಸ್ ಅಂತ ಎಲ್ಲಿ ಹೇಳ್ಕೊಂಡಿಲ್ಲ. ನಾನು ಇದ್ದಾಗಲೂ ನಾನು ಪ್ರೆಸ್ ಅಂತ ಹಾಕೋತಿರ್ಲಿಲ್ಲ. ನಾನು ವಿಸಿಟಿಂಗ್ ಕಾರ್ಡು ಯೂಸ್ ಮಾಡಿಲ್ಲ.
ಮತ್ತೆ ಇಷ್ಟಿದ್ಮೇಲೆ ನಾವು ಯಾಕೆ ಹಿಂಗೆ ಇಷ್ಟು ಹುಚ್ಚರ ಥರ ಬದುಕಬೇಕು ಅಲ್ವಾ? ಅಲ್ಲ, ಹುಚ್ಚಿನ ಥರ ಬರ್ತಾ ಇದ್ದೀನಿ ಅಂತ ನಿಮ್ಗೆ ಸ್ವತಃ ನಿಮಗೆ ಗೊತ್ತು. ಮತ್ತೆ ಅಲ್ವಾ, ನಾವು ಹಂಗಿದ್ದಿದ್ರೆ ಇಷ್ಟು ಬೆಳಿಗ್ಗೆಯಿಂದ ಇಲ್ಲಿಗೆ ಯಾಕೆ ಬಿದ್ದಿರ್ಬೇಕು? ಹೌದು. ಹಂಗಂತ ನಾನು ಟೈಮ್ ವೇಸ್ಟ್ ಮಾಡಿಲ್ಲ. ನಾನು ಟೈಮ್ ವೇಸ್ಟ್ ಅಂದರೆ ನಾನು ಬರೀ ಇದೇ ಮಾಡಿದರೆ ಬಿಡಪ್ಪ ವೇಸ್ಟ್ ಮಾಡಿದಾನಂತ. ನಾನು ಇವತ್ತು ಲಕ್ಷಾಂತರ ಜನಕ್ಕೆ ನೀರು ಕೊಟ್ಟಿದ್ದೀನಿ ಹೋರಾಟ ಮಾಡಿ. ಅದು ನೀವು ಎಷ್ಟು ಕೋಟಿ ಕೊಟ್ಟರು ಆ ಪ್ರೀತಿ ಸಿಗಲ್ಲ. ನಮ್ಮಿಂದಾಗಿ ಒಂದು 100 ಜನ ಆ ಪ್ರೀತಿಯಲ್ಲಿ ಸಿಕ್ಕಿದೆ, ಆರಾಮಾಗಿ ಸಿಕ್ಕಿದೆ. ಇಲ್ಲದ್ರೆ ಆ ಕಟ್ಟೆಯಲ್ಲಿ ಸರ್ ಇಲ್ಲೇ ನಿಮಗೆ ತೋರಿಸ್ತೀನಲ್ಲ, ಇಲ್ಲೇ ನಾವು ಮಾಡಿದ್ದು. ನಾನು ಇದನ್ನೇ ಪ್ರಚಾರ ತಗೊಂಡಿದ್ರೆ ಇವತ್ತು ನಾನು ಎಷ್ಟು ಪ್ರಚಾರ ತಗೋಬೋದಿತ್ತು ಸೋಷಿಯಲ್ ಮೀಡಿಯಾ. ನಂಗೆ ಸೋಷಿಯಲ್ ಮೀಡಿಯಾ ನಂಗೆ ಇದನ್ನೇ ಇಲ್ಲ ಸರ್. ಅದು ಯಾರೋ ಅವನು ನಮ್ಮ ಫ್ರೆಂಡ್ ಒಬ್ಬರು ಆಣೆಕಟ್ಟು ವಿಶ್ವನಾಥ್ ಅಂತ ಯಾವುದೋ ಒಂದು ಫೇಸ್ಬುಕ್ ಅಲ್ಲಿ ಹಾಕಿ ಮಾಡಿರೋ ಎಡವಟ್ಟಿದ್ವಿ, ಎಲ್ಲಾ ಕಡೆ ತಲೆ ತಿಂತಾರೆ. ನಾನು ಬ್ಯಾಡ್ರಿ, ನಾನು ಹೆಂಗ್ ನನ್ನ ಪಾಡಿ ನಾನು ಬಿಡು ಅಂದ್ರೂ ಕೇಳಲ್ಲ. ಪ್ರಚಾರ ಮಾಡಿರ್ತಿದ್ರೆ ಹೀರೋ ಅಲ್ಲ, ಮಾಡೇ ಇಲ್ಲ ನಾನು. ಮತ್ತೆ ನಾವು ಮಾಡೋ ಕೆಲಸದ ಮೇಲೆ ಅಷ್ಟೇ ನಮಗೆ ಶ್ರದ್ಧೆ. ನನಗೆ ಅದರ ಫಲಾಫಲ ನೋಡಿಲ್ಲ ನಾನು. ಏನು ಅಂದ್ರೆ ನಾವು ಇಲ್ಲಿ ಅನ್ನ ತಿಂತಾ ಇದೀವಿ, ಈ ನೆಲದಲ್ಲಿ ಬಂದು ಯಾವುದೋ ಊರ್ನವ್ರು ಇಲ್ಲಿ ಬಂದು ವಾಸ ಮಾಡ್ತಾ ಇದ್ವಿ, ಇಲ್ಲೇ ನೀರು ಕುಡಿತಾ ಇದೀವಿ. ನಮ್ದು ಒಂದು ಇದು ಋಣ. ನಾವೇನೋ ಇಲ್ಲಿ ಇವರಿಗೆ ಕೊಡಬೇಕು ರೈತರಿಗೆ. ಅದು ಮತ್ತೆ ಯಾವುದೋ ಇಂಟೆನ್ಷನ್ ಇಲ್ಲ. ಮತ್ತೇನೋ ಇಂಟೆನ್ಷನ್ನು ಬೇರೆ ಒಂದು ಇಂಟೆನ್ಷನ್ ಆಗಿರಾಗಿರಾಗಿದ್ದು ಸರ್. ನಾವು ಅವಾಗ ಅಷ್ಟು ದೊಡ್ಡ ಹೆಸರಿದ್ದಾಗೆ ನಾನು ಬೇರೆ ಏನು ಮಾಡ್ಬೋದಿತ್ತಲ್ಲ. ಖಂಡಿತ. ಈಗೆಲ್ಲ 10 ವರ್ಷ ಬಿಟ್ಟ ಮೇಲೆ ನನಗೆ ಏನು ಇಂಟೆನ್ಷನ್ ಸರ್ ಅಲ್ವಾ? ನಾನು ನಿಮಗೆ ನಾನು ಬೇಡ ನಿಮಗೆ ಕೇಳೋದ ಏನಂತೆ, ಬಿಡಿ ಸರ್ ನನ್ನ ಪಡಿ ನಾನು ಆರಾಮಾಗಿದ್ದೀನಿ. ಆಮೇಲೆ 100 ಥರ ಮಾತಾಡ್ತಾರೆ ಮೀಡಿಯಾ. ನಂಗೆ ಮೀಡಿಯಾ ನಾನು ಬೇಡ ಬಿಟ್ಟೆ ಸರ್. ಇಟ್ಸ್ ಮೈ ಚಾಯ್ಸ್ ಅಲ್ವಾ? ಈಗ ನೀವು ಯಾವುದೋ ದೊಡ್ಡ ಇದ್ರಾಗಿದ್ದೀರಾ, ನೀವು ಬೇರೆ ಬೇರೆ ಕಾರಣ ನೀವು ಬಿಟ್ಟು ಹೋಗಿರ್ತಾರೆ. ನಿಮ್ದು ಏನೋ ಒಂದು ಬೇರೆ ಮಾಡ್ಬೋದು, ನಾಳೆ ಏನೋ ಓನ್ ಬಿಸ್ನೆಸ್ ಮಾಡ್ಬೋದು. ಇದೇ ಮಾಡ್ಬೇಕಂತಿಲ್ಲ. TV9 ಬಿಟ್ಟಾಗ ಇನ್ನೂ ಯಾರಾದ್ರೂ ಚಾನಲ್ ಅವರು ಕರೀಲ್ವಾ? ಇಲ್ಲ ನಾನು ಯಾರು ಸ್ವಂತ ಅಲ್ಲ, ಸುವರ್ಣಗೆ ಹೋದಲ್ಲ ನಾನು. ಸುವರ್ಣ ಆಯ್ತು. ಆಮೇಲೆ ನ್ಯೂಸ್ 18ಗೆ ಹೋದೆ, ಸುದ್ದಿಯಲ್ಲಿ ಇದ್ವಲ್ಲ ನಾವು ನೀವು ಒಟ್ಟಿಗೆ. ಹೌದೌದು. ಅದಲ್ಲದೆ ಇಲ್ಲ ಕರೆದ್ರು ಚಾನಲ್ ಮಾಡಿ ಇತ್ತೀಚೆಗೆ. ಇಲ್ಲ, ರಿಪಬ್ಲಿಕ್ನವರು ನನಗೇನು ಮಾಡಿದ್ರು, ಇದಕ್ಕೆ ಕರೆದ್ರು ಎಲೆಕ್ಷನ್ ಟೈಮಲ್ಲಿ. ನನಗೆ ಸೆಟ್ ಆಗಲ್ಲ ಅಂತ ಹೇಳಿದೆ. ನನ್ನ ವೇವಲ್ಲಿ ಅಂತ ಸೆಟ್ ಆಗಲ್ಲ, ನಾನು ಬರಲ್ಲ ಅಂತ ಹೇಳಿದೆ. ಅವರು ನಿರಂಜನ್ ಅಂತ ನಮ್ಮ ಜೊತೆ ನ್ಯೂಸ್ ಡೆಲ್ಲಿಯಲ್ಲಿ ಒಳ್ಳೆ ಹುಡುಗ ಸರ್, ಬರ್ರಿ. ಇಲ್ಲ ನಾನು ಇರೋದು ಹಿರಿಯೂರ್ನಾಗೆ, ಬೆಂಗಳೂರಿನಾಗಿಲ್ಲ, ನನಗೆ ಬರೋಕ್ಕಾಗಲ್ಲ. ಆಮೇಲೆ ನಮ್ದು ಕೆಲ್ಸಗಳು ಇರ್ತವೆ. ನಾನು 24 ಗಂಟೆ ಈ ರೈತರ ಕೆಲಸ ಅಂದ್ರೆ ಟೈಮಿಂಗ್ ಇರಲ್ಲ. ಮನುಷ್ಯರೇ ಅಲ್ಲ, ಸನ್ಯಾಸಿನೂ ಅಲ್ಲ, ಅದು ಎಂತ ಅಂತ ನನಗೆ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಬೇಡ ಅಂದೆ. ಇತ್ತೀಚೆಗೆ ಒಬ್ಬರು ಯಾರು ಕರೆದ್ರು, ಇಲ್ಲ ಸರ್ ನನ್ಗೆ ಬೇಡ ಅಂತ ಬರಲ್ಲ. ಇಲ್ಲ ನಿಮ್ಗೆ ಒಳ್ಳೆ ಸಂಬಳ ಕೊಡ್ತೀವಿ, ಬೇಡ ಅಂತ. ಕನ್ನಡ ಕರೆದ್ರ ಅಂದ್ರೆ ಜಾಬ್ ಕರೆದಿಲ್ಲ ಅವರು. ಅಂದ್ರೆ ಲೈವ್ ಬರ್ತಾ ಇರಿ, ನಿಮ್ಗೆ ಇದು ಕೊಡ್ತೀವಿ. ಇರ್ಲಿ ಸಂಬಳ ಕಮ್ಮಿನಾ? ಅಂದ್ರೆ ಸಂಬಳಕ್ಕಂತಲ್ಲ, ಏನೋ ಒಂದು ಕೊಡ್ತೀವಿ, ನೀವು ವಾರಕ್ಕೆ 1 ಸಲ 2 ಸಲ ಹಿಂಗೆ ಬರ್ರಿ ಅಂತ. ಇಲ್ಲ ಸರ್ ಆಗಲ್ಲ ನನಗೆ, ಯಾಕಂದ್ರೆ ಇದು ಇರೋದ್ರಿಂದ ನಾವು ಇಲ್ಲಿ ಬಿಟ್ಟು ಮಾಡೋಕ್ಕಾಗಲ್ಲ. ಈಗ ನೀವೇ ನೋಡ್ತೀರ, ನಮ್ಮ ಕೆಲಸ ಮಾಡ್ಲೇಬೇಕಿಲ್ಲ. ಅದು ಲಾಭ ಬರುತ್ತೆ ಅನ್ನೋದಕ್ಕಿಂತನೂ ಅದು ಉಳಿಸ್ಕೋಬೇಕಲ್ಲ. ಈಗ ಇವತ್ತೆಲ್ಲ ಮುಂದಿನ ವರ್ಷ ಬರುತ್ತಲ್ಲ ಅಂತ. ಮಗ 8ನೇ ಕ್ಲಾಸು. 8ನೇ ಕ್ಲಾಸ್. ಏನು ಹೆಸರು? ಅಭಿನವ್. ಶ್ರೀಮತಿ ಹೆಸರು ಶ್ವೇತಾ ಅಂತ. ಈಗ ಮಗ ಸ್ಕೂಲಿಗೆ ಹೋಗ್ತಾನಲ್ಲ, TV9 ಕೆಲಸ ಮಾಡ್ತಾ ಇದ್ದ ಲಕ್ಷ್ಮಣ್ ಹೂಗಾರ್ ಅವರ ಮಗ ಅಂತ ಅಲ್ಲಿ ಗೊತ್ತು, ಕೆಲವ್ರಿಗೆ ಗೊತ್ತು. ಬಟ್ ಅವರೆಲ್ಲ ಇದು ಮಾಡಲ್ಲ, ನಾವು ಅದೇ ಎಂಟರ್ಟೈನ್ ಮಾಡಲ್ಲ. ನಮ್ಮ ಮಗನೂ ಇದು ಮಾಡಲ್ಲ, ಎಲ್ಲೂ ಹೇಳ್ಕೊಳ್ಳಲ್ಲ. ನಾವೆಲ್ಲ ಕೆಲವು ಸ್ಟ್ರಿಕ್ಟ್, ನಮ್ಮ ಮನೆಯವ್ರಿಗೂ ಅಷ್ಟೇ. ಅಲ್ಲ ಅವನು ಇಲ್ಲ, ಅದೆಲ್ಲ ಹೇಳ್ಕೊಳ್ಳಲ್ಲ. ಅಲ್ಲ ನಾವು ಯಾಕೆ ಹೀಗಿದ್ದೇವಪ್ಪ ಅಂತ ಹೇಳಿಲ್ಲ ಯಾವತ್ತು. ನನ್ನ ಮಗ ಬೈತಿರ್ತಾನೆ, ಅಪ್ಪ ಎಲ್ಲರೂ ಬೆಂಗಳೂರಿನಾಗ ಎಲ್ಲ ಓದ್ತಿದಾರೆ, ನೀನೇ ಇದು ಮಾಡಿ ನಾನು ಅಲ್ಲಿ ಹೆಂಗಿರ್ತದೆ ಹಿಂಗಿರ್ತದೆ. ಏನಿಲ್ಲಪ್ಪ, ನಾವೆಲ್ಲ ಹಳ್ಳಿಯಿಂದ ಓದಿಲ್ಲ, ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಂದ್ವಿ. ಎಷ್ಟೋ ಜನ ಹಳ್ಳಿಯಿಂದ ಓದಿರೋರೆ ಎಲ್ಲ ಮೇಲೆ. ನೀವೇನು ಕಾನ್ವೆಂಟ್ ಸ್ಕೂಲ್ ಇಲ್ಲ, ಅವ್ರು ಹಳ್ಳಿಯಿಂದ ಓದಿರೋದು. ಈಗ ಏನಂದ್ರೆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ವಾ, ಎಲ್ಲರೂ ಬಯಸ್ತಾರೆ ಬೆಂಗಳೂರಿನಾಗ ಓದ್ಬೇಕು, ಮೈಸೂರಾಗ ಓದ್ಬೇಕು ಅಂತ. ಮುಂದೆ ಕಾಲೇಜ್ ನೋಡೋ ಮುಂದೆ, ಈಗ ಸದ್ಯಕ್ಕಂತೂ ಇಲ್ಲೇ ಓದ್ಲಿ ಅಂತ ಹೇಳಿದ್ವಿ. ಇಲ್ಲ ಅಪರ್ಚುನಿಟೀಸ್ ಕಮ್ಮಿ ಇರುತ್ತೆ, ತಾಲೂಕು ಲೆವೆಲ್ ಅಲ್ಲ. ಮತ್ತೆ ತಾಲೂಕಿನ ಹುಡುಗರು ಎಲ್ಲ ಹೋಗ್ಬೇಕು, ಮತ್ತೆ ಎಲ್ಲ ಅಲ್ಲೇ ತಾನೇ ಓದಿ ಮತ್ತೆ ಹೋಗ್ಬೇಕಲ್ಲ. ಹಂಗೆ ಅವ್ರ ಜೊತೆ ನೀನು ಒಬ್ಬ. ಈಗ ಅವರು ಸೆಟ್ ಆಗ್ಬಿಟ್ಟಿದ್ದಾರೆ, ನಮ್ಮ ಮನೆಯವರು ಸೆಟ್ ಆಗಿ, ಮಗನೂ ಸೆಟ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ. ಬೇರೆ ಯಾರನ್ನು ಕನ್ವಿನ್ಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ನಿಮ್ಮ ಜೊತೆನೇ ಇರೋರನ್ನು ಕನ್ವಿನ್ಸ್ ಮಾಡಿ ಜೀವನ ಜೊತೆ ವಿ ಆರ್ ಹ್ಯಾಪಿ. ಅವರಿಗೂ ಕನ್ಫರ್ಮ್ ಆಗಿದೆ, ನಮ್ಮ ಮನೆಯವರು ಕರೆಕ್ಟ್ ಆಗಿದ್ದಾರೆ, ನಮ್ಮ ಮನೆಯವ್ರ ಬಗ್ಗೆ ಹೆಮ್ಮೆ ಇದೆ. ನನ್ನ ಹೆಂಡತಿ ಮಗನಿಗೆ ಹೆಮ್ಮೆ ಇದ್ಮೇಲೆ ನಾನು ಯಾವ ಪ್ರಪಂಚಕ್ಕೆ ಹೆದರೋ ಆಗತ್ತಿಲ್ಲ ಅಲ್ವಾ ಸರ್? ನಂದು ಮನಸ್ಸು ಶುದ್ಧವಾಗಿದೆ. 100 ಜನ 100 ಮಾತಾಡಲಿ ಸರ್, ಯಾರು ಬರಲ್ಲ ಸರ್, ಕರೆಕ್ಟಾಗಿರೋದು ಅಷ್ಟೇ. ನನಗೆ ನೋಡಿ ಸರ್, ಕರೆಕ್ಟಾಗಿ ಒಳ್ಳೇದು ಮಾಡಿರೋದಕ್ಕೆ ಒಂದಿಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ನಮ್ಮ ಒಳ್ಳೆ ಕರ್ಮ ನಮ್ಮನ್ನು ಕೈ ಹಿಡಿಯುತ್ತೆ. ನಾವು ಕೆಟ್ಟದ್ದು ಮಾಡಿದ್ರೆ ಗ್ಯಾರಂಟಿ ಕೈ ಹಿಡಿಯುತ್ತೆ. ಕಷ್ಟ ಆಗುತ್ತೆ, ಆದರೆ ಎಲ್ಲೂ ಕೈ ಬಿಡಲ್ಲ. ಅದು ನೇಚರ್, ಇದು ನ್ಯಾಯ, ಒಂದು ಧೈರ್ಯ ಬರುತ್ತೆ. ನೇಚರ್ ಜಸ್ಟಿಸ್. ಯಾರು ಎಂತದ್ದು ಕೇಳಿದ್ರು ಕೂಡ ಈಗ ನನಗೇನು ಭಯ ಸರ್, ನೀವು ಬಂದ್ರೆ ನಾನು ಆರಾಮಾಗಿ ಲುಂಗಿ ಆರಾಮಾಗಿ ಪಂಚಲ್ ಮಧ್ಯೆ ಒಬ್ಬರು ಅದು ಇಷ್ಟು ಮುಲಾಜೆ ಇಲ್ಲ.
ಅಷ್ಟೇ ಸರ್. ಏನು ನಾವು ಮಾಡೋ ಕೆಲಸ ಅಲ್ಲಿರೋ ನಿಯತ ಮಾಡಿದ್ವಿ, ಪ್ರಾಮಾಣಿಕ ದುಡಿದ್ವಿ, ನಮಗೆ ಎಷ್ಟು ಅವಕಾಶ ಕೊಟ್ಟರು, ಫ್ರೀಡಮ್ ಇತ್ತು, ಅಷ್ಟು ಕೆಲಸ ಮಾಡು. ನಮಗೆ ಸರಿ ಅನ್ನಿಸ್ತಿಲ್ಲ ಅಂದಾಗ ಬಿಟ್ಟಿವಿ. ನಾವೇನು ಸಂಸ್ಥೆಗೇನು ಇದು ಮಾಡಿಲ್ಲ, ಸಂಸ್ಥೆಗೆ ನಾವು ಏನು ಅಂದಿಲ್ಲ, ಸಂಸ್ಥೆ ನಾವು ಅನ್ನ ಹಾಕಿದ್ವಿ. ಸರ್ ನಮ್ಗೆ ಸಣ್ಣದ ಒಂದು ಕಲ್ಲು ಇದೆ ಅಪ್ಪ, ಇಲ್ಲಿ ನೀನು ಕಾಲು ಇಡಬೇಡ, ಈ ಕಡೆ ಇಡೋ ಅಂದವ್ರು ನಾನು ಸ್ಮರಿಸ್ಬೇಕಲ್ಲ, ಸ್ಮರಿಸಿದ್ವಿ. ನಾವು ಯಾರನ್ನ ಸ್ಮರಿಸಿಲ್ಲ ಅಂದರೆ ಅದು ನಮ್ಮಂಥ ಅಯೋಗ್ಯರು ಯಾರು ಅಲ್ಲ. ನಾವು ನಮ್ಮ ಬೆಳವಣಿಗೆ ಯಾರು ಸಹಾಯ ಮಾಡಿದ್ದಾರೆ, ನಮ್ಗೆ ದಾರಿ ತೋರಿಸಿದ್ದಾರೆ, ಕೈ ಹಿಡಿದು ನಡೆಸಿದ್ದಾರೆ, ಅಕ್ಷರ ಕಲಿಸಿದ್ದಾರೆ. ಅವರೆಲ್ಲರೂ ನಮ್ಮ ದಾರಿಯಲ್ಲಿ ಅವರು ನಮಗೆಲ್ಲರೂ ಕೂಡ ಪೂಜ್ಯರೇ. ಅವರು ನಾವು ರೆಸ್ಪೆಕ್ಟ್ ಕೊಡಬೇಕು, ಅವ್ರು ಬರೆಸ್ಬೇಕು. ನಿಮ್ಮ ರೂಟೀನ್ ಹೇಗೆ ಸರ್? ನಾನು ಬೆಳಿಗ್ಗೆ 9 ಗಂಟೆ ಬರ್ತೀನಿ, 7 ಗಂಟೆ ಬರ್ತೀನಿ, 6 ಗಂಟೆ ಬರ್ತೀನಿ, ಹೆಂಗೆ ಬೇಕಂಗೆ. ಕರೆಂಟ್ ಇದ್ದಾಗ ಬರ್ತೀನಿ. ಈಗ 10 ಗಂಟೆ ಇವತ್ತು 9:30 ಬಂದೆ. ಲಾಸ್ಟ್ ವೀಕು ಬೆಳಿಗ್ಗೆ 6 ಗಂಟೆ 5:15 ಬರ್ತೀನಿ ಬೆಳಿಗ್ಗೆ ಎದ್ದು. ಬಂದು ಎಲ್ಲ ಮುಗಿಸ್ಕೊಂಡು ಮತ್ತೆ 12-1 ಗಂಟೆ ಹೋಗ್ಬಿಡ್ತೀನಿ. ಹೋಗಿ ಸ್ನಾನ ಮಾಡಿ ಊಟ ಗೀಟ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಮಗನ ಜೊತೆ ಆಟ ಆಡಕ್ಕೆ ಹೋಗ್ತೀನಿ. ಕ್ರಿಕೆಟು, ವಾಲಿಬಾಲು. ಇಬ್ರು ಹೆಗ್ಲ ಮೇಲೆ ಕೈ ಹಾಕೊಂಡು ಅಡ್ಡಾಡ್ತೀವಿ. ನಾನು ಒಂದು ಫ್ರೆಂಡ್ ಇದ್ದಂಗೆ, ನನ್ಗಿಂತ ನೀನು ಕುಳ್ಳ ಅಂತ ನನಗೆ, ನೀನು ಸ್ವಲ್ಪ ಎಲ್ಲ ಹುಷಾರಾಗಿ ಮಾತಾಡ್ರಿ ಅಂತ ನನಗೆ. ಏನು ಮಿಸ್ಟರ್ ಹೋಗಾರ ಅಂತ ಮಗ. ನೈಸ್. ಏನೂ ಇಲ್ಲ ಸರ್, ನಮ್ಗೆ ಯಾವುದೇ ಅಂಜಿಕೆ, ಅಳಕು, ಪ್ರಾಯಶ್ಚಿತ್ತ ಯಾವುದೂ ಇಲ್ಲ. ನಾವು ಕರೆಕ್ಟಾಗಿದ್ದೀವಿ. 100 ಜನ 100 ಮಾತಾಡಿ ಸರ್, ಯಾವ ತಲೆ. ನಾವೀಗ ನಿಮ್ಗೆ ಏನಾದರೂ ಅಳಕಿದ್ದಾಗ ತಾನು ಭಯ ಬರೋದು. ಅಲ್ಲ, ಇಂಥ ಒಂದು ಇದು ಹೀಗೆ ಇದೆ, ಇದರಿಂದ ಹೆಚ್ಚಿಂದು ನೀವು ಕೇಳಿರ್ಬೋದು. ಹೌದು, ನಿಮ್ಮ ವಿರುದ್ಧವಾಗಿ ಕೇಳ್ತಾರೆ. ಅದು ನಮ್ಮ ಮೀಡಿಯಾದವರೇ ಜಾಸ್ತಿ ಮಾತಾಡೋದು, ಬೇರೆ ಎಲ್ಲ ಸಾಮಾನ್ಯ ಜನರು ಪಾಪ ನಿಜವಾಗ್ಲು ಅವ್ರಿಗೆ ಗೊತ್ತು. ಆದ್ರೆ ಏನೋ ಗೊತ್ತಾ, ನಮ್ಮಲ್ಲಿ ಕೆಲವರು ಅಂದ್ರೆ ಇರ್ತಾರಲ್ಲ, ಈ ನನ್ನ ಮಗ ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ, ಈ ನನ್ನ ಮಗ ತಾನು ಅನ್ಕೊಂಡಂಗೆ ಇದ್ದ, ಆಮೇಲೆ ಯಾವುದು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ, ಒಂಥರ ವೃತ್ತಿ ಮಾತ್ಸರ ಇರುತ್ತಲ್ಲ, ಅಂಥವ್ರು ಮಾತಾಡ್ತಿರ್ತಾರೆ ಕೂತ್ಕೊಂಡು ಗಾಸಿಪ್. ಯಾಕಂದ್ರೆ ಅವರಿಂದ ಯಾರಿಗೂ ನಯ ಪೈಸೆ ಹೆಲ್ಪ್ ಆಗಿರಲ್ಲ, ಯಾರಿಗೂ ಜನರ ಪರವಾಗಿ ಒಂದು ದಿನ ಮಾಡಿದವ್ರಲ್ಲ, ಅವರು ತಮ್ಮದೇ ಆದಂಥ ಗಾಜಿನ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ. ಅಲ್ಲಿ ಕೂತ್ಕೊಂಡು ಬೆಂಗಳೂರು ಅಂತಲ್ಲಿ ಅಲ್ಲಿ ಕೂತ್ಕೊಂಡು, ನನಗೆ ಸುಮಾರು ಜನ ಪತ್ರಕರ್ತರು ನಮ್ಗೊಂಥರ ಹಸುವೆ ಅವರಿಗೆ. ಈ ನನ್ನ ಮಗ ಯಾರು ಹಿಂದಿಲ್ಲ ಮುಂದಿಲ್ಲ, ಇವ್ನು ಹಿಂಗಿರ್ತಾನಲ್ಲ, ಇವ್ನಿಗೆ ಎಷ್ಟು ದಿಮಾಕ್ ಇರ್ಬೇಕು, ಎಷ್ಟು ಅಹಂಕಾರ ಇರ್ಬೇಕು ಅಂತಾರೆ. ನನಗೆ ನೋಡಿ ಸರ್, ಕರೆಕ್ಟ್ ಆಗಿರೋರು ಸಿಟ್ಟು ಬರುತ್ತೆ, ಕರೆಕ್ಟ್ ಆಗಿರೋರು ಕೋಪ ಬರುತ್ತೆ, ಕರೆಕ್ಟ್ ಆಗಿರೋರು ಮೂಗ್ ಮೇಲೆ ಇರುತ್ತೆ ಅಲ್ವಾ ಸರ್? ನಮಗೆ ನಯ ನಾಜುಕು ಬರ್ಲಿಲ್ಲ. ನನ್ನ ಬಗ್ಗೆ ಹೇಳ್ತಾರೆ ನೀವಲ್ಲ ಅಲ್ಲ ನಯ ನಾಜುಕು. ನಾನು ಪದೇ ಪದೇ ಹೇಳೋದು, ಸಿಟ್ಟು ಬರೋದು ಯಾರಿಗೆ ಅಂದ್ರೆ ನಾನು ಕರೆಕ್ಟ್ ಆಗಿರೋದು ಅಲ್ವಾ ಸರ್? ಈಗ ನಯ ನಾಜುಕು ನಾನು ಎಲ್ಲಾದ್ರೂ ತಪ್ಪಿದ್ರೆ ಅವ ಸೂಚಿಸ್ತಾರೆ, ಗೊತ್ತಯ್ಯ ಅಂತ. ಮತ್ತೆ ಅವಾಗ ಅಲ್ವಾ ನಯ ನಾಜುಕು. ಆಮೇಲೆ ನೀವು ಮಾತಾಡ್ಬೇಕು ವರ್ಡ್ಗಳನ್ನು ಪೋಣಿಸಿ ಮಾತಾಡ್ತಾರಲ್ಲ, ಅವರೆಲ್ಲ ಬಹಳ ಹುಷಾರಿರ್ತಾರೆ. ನಮ್ಗೆ ಅದು ಗೊತ್ತಿಲ್ಲ, ಫಿಲ್ಟರ್ ಇಲ್ಲ, ಸರಿ ಇಲ್ಲ ನಾವು ಅಂದ್ರೆ ನಿಮ್ಮವನ ಅಂತ ನಾವು ಹಂಗೆ. ಅದು ಏನಾಗತ್ತೆ, ನಮ್ಗೆ ಎಷ್ಟೋ ಸಲ ನಮ್ಗೆ ಅದು ಹೊಡೆತ ಕೊಟ್ಟಿದೆ. ನಾನು ವೈಯಕ್ತಿಕವಾಗಿ ನಾವೆಲ್ಲ ಕರೆಕ್ಟ್ ಇದ್ದಾಗ ಅವ್ನು ಬಿಹೇವಿಯರ್ ಸರಿ ಇಲ್ಲ, ಅವ್ನು ಯಾರಿಗೆ ಕೇರ್ ಮಾಡಲ್ಲ, ಅವ್ನು ಅಹಂಕಾರಿ ಅಂತ. ಅಹಂಕಾರಿ ಅಲ್ಲ, ಸ್ವಾಭಿಮಾನ. ನಮ್ಮ ಈಗ ನಿಮ್ಗೇನಾದ್ರು ನಾನು ಅಹಂಕಾರಿ ತರ ಅನ್ಸುತ್ತೆ, ಗೌರವ ಕೊಡ್ತೀವಿ ಬೇರೆಯವ್ರಿಗೂ, ನಾವು ಗೌರವ ಕೊಟ್ಕೊಂಡು ಪ್ರೊಫೆಷನ್. ನೀವು ತಪ್ಪಿದಾಗ ನಾವು ಸುಮ್ಮನಿರಲ್ಲ ಅಲ್ವಾ ಅಂತ ಹೇಳಿ. ಮತ್ತೆ ಅದಕ್ಕೆ ಜನಗಳಿಗೆ ಕನ್ವಿನ್ಸ್ ಮಾಡ್ತಾ ಕೂತ್ಕೊಂಡ್ರಿ ಸರ್, ಇನ್ನೂ 2 ವಿಷಯ ಕಳಿಬೇಕು. ನಾವು ಕರೆಕ್ಟ್ ಆಗಿದೀವ, ನೀವು ಕರೆಕ್ಟ್ ಆಗಿದ್ದೀರಾ, ನಾವು ಕಾಯಕ ಮಾಡೋದು. ನಾವು ಎಷ್ಟು ದಿವಸ ಬದುಕ್ತೀವಿ ಸರ್? ಯಾವ ಶಾಶ್ವತ ಅಲ್ಲ. ಕರೆಕ್ಟಾಗಿರೋದು, ಪ್ರಾಮಾಣಿಕವಾಗಿ ಬದುಕೋದು, ನಾವು ತಿನ್ನೋ ಒಂದು ಮುದ್ದೆ ಒಂದು ರೊಟ್ಟಿ ನೆಮ್ಮದಿಯಾಗಿ ಊಟ ಮಾಡ್ಬೇಕು ಅಷ್ಟೇ. ಆಮೇಲೆ ನಾವು ಭ್ರಮೆಯಲ್ಲಿ ಬದುಕ್ತಾ ಇಲ್ಲ, ಏನೋ ಭ್ರಮೆ ಆಗಿ ವಾಸ್ತವದಲ್ಲಿ ನಾಳೆಗೆ ನನಗೆ ಹಿಂಗೆ ನಾ ಬಂಗ್ಲೆನಾಗ ಬದುಕಬೇಕು, ನಾನು ದೊಡ್ಡ ಕಾರ್ನಾಗ ತಿರ್ಗಬೇಕು, ನನಗೆ ದೊಡ್ಡವ್ರ ಜೊತೆ ಗುರ್ಸ್ಕೋಬೇಕು, ಅದು ಯಾವುದಿಲ್ಲ. ಫುಟ್ಪಾತಲ್ಲೇ ಬಂದಿರೋದು ನಾವು. ಫುಟ್ಪಾತ್ಗೆ ಹೋಗಕ್ಕೆ ಯಾಕೆ ಹೆದರ್ಬೇಕು ಸರ್? ಫುಟ್ಪಾತ್ ಅಂತಾನೆ ಬಂದಿರೋದು. ಫುಟ್ಪಾತಲ್ಲಿ ಹೋಗಕ್ಕೆ ಹೆದರ್ಬೇಕೆ? ನೀನು ಬಂದಿರೋದು ಫುಟ್ಪಾತ್, ಅದಕ್ಕೂ ರೆಡಿ ಇರಬೇಕು. ನಾವು ಎರಡೂ ನೋಡಿಬಿಟ್ಟಿನಿ. ಆಮೇಲೆ ಇದು ವೈರಾಗ್ಯ ಅಲ್ಲ, ಏನೋ ವೈರಾಗ್ಯದಿಂದ ಮಾತಾಡ್ತಾರೆ, ಫಿಲಾಸಫಿ ಅಲ್ಲ, ಇದು ವಾಸ್ತವ. ಸನ್ಯಾಸಿ ಅಲ್ಲ, ಸ್ವಾಮಿ ಅಲ್ಲ. ಈಗ ನನಗೆ ಅನಿಸಿದ್ದು ಮಾಡ್ತಾ ಇದ್ದೀನಿ ಅಷ್ಟೇ. ಅನಿಸುತ್ತೆ ನಿಮ್ಗೆ ಬಿಟ್ಟು ಆರಾಮಾಗಿ ಬೆಂಗಳೂರಿನಾಗ ಇರ್ಬೋದು. ಬೆಂಗಳೂರು ಇದ್ದೀವಲ್ಲ, ನಾನು 2 ವರ್ಷ ಇದ್ನ, 23 ವರ್ಷ ಬೆಂಗಳೂರಾಗಿದ್ದೆ. ಏನು ಜಾಬ್ಗೆ ಬರ್ಬೇಕಷ್ಟೇ. ಕೆಲವರು ಅಂತ ಆರಾಮಾಗಿ ಲಕ್ಷ ಸಂಬಳ ಸಿಗುತ್ತೆ, ಜಾಬ್ ಮಾಡ್ಬೇಕು. ಜಾಬ್ ಬರ್ತಿದ್ದಾಗ ನಾನು ನ್ಯೂಸ್ ಸೆಟ್ಟಿಂಗ್ ಬಿಡ್ಬೇಕಾದ್ರೆ ಒಂದು 2,60,000 ಬರೋದು. ಅದನ್ನು ಬಿಟ್ಟು ಬರ್ತಾರ ಯಾರಾದ್ರು? ಅಲ್ರಿ, 2,60,000 ತಗೊಳ್ಬೇಕಾದ್ರೆ ನಾವು ಇನ್ನೊಬ್ಬನ ಹತ್ರ ಯಾಕೆ ಇದು ಮಾಡ್ಬೇಕು? ನಂದೇ ನಂಗೆ ಸಾಕಾಗಿತ್ತು. ಒಬ್ಬರೇ ಕೂತ್ಕೊಂಡಾಗ ಯಾವತ್ತಾರು ಒಂದು ದಿವಸ ನಾನು ತಪ್ಪು ಮಾಡಿಬಿಟ್ನಪ್ಪ ಅಂತ ಅನ್ಸಿಲ್ವಾ? ಇಲ್ಲ ಸರ್, ಪಶ್ಚಾತ್ತಾಪ ಸಾಧ್ಯನೇ ಇಲ್ಲ.
ಸಾಧ್ಯ ಈ ಇಲ್ಲ. ಕ್ಷಣಕ್ಕೂ ನಾನು ಖುಷಿಯಾಗಿ ಆರಾಮಾಗಿ ಹ್ಯಾಪಿ ಆಗಿದ್ದೀನಿ. ನಾನು ನೀನು ನೋಡ್ರೆ ಗೊತ್ತಾಗಲ್ಲ ನನಗೆ. ನೀವು ಅಲ್ಲಿ ಬರ್ಬೇಕಾದ್ರೆ ಇದು ಕೈ ಆಡಿಸಲೇ ಇದು ಬೇರೆ ಮನುಷ್ಯ ಇದು. ಇಲ್ಲ ಇಲ್ಲ ಆ ಥರ ನೀವು ಪಶ್ಚಾತ್ತಾಪ ನೀವು ಪಶ್ಚಾತ್ತಾಪ ಪಟ್ರಿ ಅಂದ್ರೆ ನಿಮ್ಮ ಜರ್ನಿ ವೇಸ್ಟ್ ಅಂತ. ಹೌದು ಹೌದು ನೀವು ಇಲ್ಲಿ ಬಂದಿದ್ದೀರ ಅಂದ್ರೆ ಒಂದು ಜರ್ನಿ ತಾನೆ ನಿಮ್ದು. ಹೌದು. ಪಶ್ಚಾತ್ತಾಪ ಪಟ್ಟರೆ ವೇಸ್ಟ್ ಅಲ್ಲ. ನೀವು ಅಷ್ಟು ಎನರ್ಜಿ ಹಾಕಿ ಒಂದು ಇಂಟ್ರೆಸ್ಟ್ ಪ್ರೀತಿ ತೋರಿಸಿ ಅದು ವೇಸ್ಟ್ ಅಲ್ಲ. ಯಾಕೆ ಬೇಕಿತ್ತು? ನಾವೇನು ನಿಮ್ಗೇನು ಮೊದಲಿಂದ ಏನಿದ್ದನ್ನ ಏನಿಲ್ಲ, ಒಂದು ವಿಶ್ವಾಸ ತಾನೆ. ಹಂಗೆ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರ್ದು. ನಾವು ಡಿಸಿಷನ್ ರಾಂಗ್ ಆಗ್ಬೋದು, ಬಟ್ ರಾಂಗ್ ಡಿಸಿಷನ್ ಕೂಡ ನಾವು ಪ್ರೀತಿಯಿಂದ ಅದನ್ನು ಫಾಲೋ ಮಾಡಬೇಕು. ಹೌದು. ಎಲ್ಲವೂ ನಾವು ಜೀವನ ಎಲ್ಲ ರೈಟೇ ಮಾಡ್ತೀವಿ. ರೈಟೇ ಇರುತ್ತಾ? ಇಲ್ಲ ಇಲ್ಲ, ನಾವು ತಪ್ಪು ಮಾಡ್ತೀವಿ. ಡಿಸಿಷನ್ ತಗೊಂಡಿರ್ತೀವಿ, ಬಟ್ ಅದು ರಾಂಗ್ ಆಗಿರುತ್ತೆ. ಯಾರು ರಾಂಗ್ ಆಗುತ್ತೆ ಅಂತ ಯಾರು ಡಿಸಿಷನ್ ತೊಗೊಳಲ್ಲ. ಬಟ್ ಏನಂದ್ರೆ ಅದನ್ನ ನೀವು ಫೇಸ್ ಮಾಡಲೇಬೇಕು ಅಲ್ವಾ? ಮತ್ತೆ ರವಿ ಬೆಳಗಿನ ಬಗ್ಗೆ ಕೇಳಿದ್ರಲ್ಲ, ರವಿ ಬೆಳಗ್ಗೆ ವೈಯಕ್ತಿಕ ನಮ್ಗೆ ಏನಿಲ್ಲ ಪಾಪ, ರಾಗ ದ್ವೇಷ ಇಲ್ಲ. ಅವ್ರು ನನಗೆ ವೈಯಕ್ತಿಕವಾಗಿ ಭಾಳ ಒಳ್ಳೆಯ ಸ್ನೇಹ ವಿಶ್ವಾಸನಿತ್ತು. ನನ್ನ ಬಗ್ಗೆನೂ ಅವ್ರು ಒಳ್ಳೆ ಗೌರವ ಇತ್ತು. ಅವ್ರು ನನ್ನ ಕ್ವಶನಲ್ಲೂ ಹೇಳಿದ್ದಾರೆ, ಎಲ್ಲರ ಬಗ್ಗೆ ಬರೀತಾರೆ ನಾನು ಹಂಗೆ ಹಿಂಗೆ ನಿಮ್ಗೆ ಯಾಕೆ ನಿಮ್ದು ಯಾಕೆ? ನಾನು ಯಾವ ಸಂಪನ್ನರ ಬಗ್ಗೆನೂ ಇನ್ಕ್ಲೂಡಿಂಗ್ ಲಕ್ಷ್ಮಣ ಹುಗಾರ್ ಬರ್ದಿಲ್ಲ ಅಂತಂದ್ರು. ಮತ್ತೆ ಅಲ್ಲೇ ತೋರಿಸುತ್ತಲ್ಲ ನಾನು ಏನು ಅನ್ನೋದು. ಅವ್ರ ಇಂಟರ್ನಲ್ ಇದೆ, ಇನ್ಕ್ಲೂಡಿಂಗ್ ಲಕ್ಷ್ಮಣ ಹುಗಾರ್ ಬಗ್ಗೆ ನಾನು ಯಾವತ್ತೂ ನಾನು ಮಾತಾಡಲ್ಲ ಅಂತೇಳಿ. ಇದು ಇನ್ನೇನು ಬೇಕು ಸರ್ಟಿಫಿಕೇಟು? ಓಹೋ, ಅದ್ರಾಗಿದೆ. ನಾನು ನೋಡಿಲ್ಲ, ಬಟ್ ಈಗ ಹೋಗಿ ನೋಡ್ತೀನಿ. ನೋಡಿ ಅದ್ರಾಗಿದೆ. ಎಲ್ಲರ ಬಗ್ಗೆ ಬರೀತೀರ ನೀವು. ತುಂಬಾ ಹೆಸರು ಬಂದು ನಿಮ್ಗೆ ಅದರಲ್ಲಿ. ಹೆಸರು ನಾನೇನು ಅದು ಇನ್ಸಿಡೆಂಟ್ ಬಂತು, ನಾನೊಬ್ಬ ಪ್ರೊಫೆಷನಲ್ ಇಂಟರ್ವ್ಯೂ ಮಾಡಿದ್ದೆ ಅಷ್ಟೇ. ನನಗೇನು ಅವ್ರನ್ನು ವೈಯಕ್ತಿಕವಾಗಿ ಏನು ಇಲ್ಲ. ನನ್ಗೇನು ವೈಯಕ್ತಿಕವಾಗಿ ಏನಿತ್ತು ಸರ್ ಅವ್ರಿಗೆ? ನಾನೇನು ಅವ್ರ ಏನು ಅನಿಸ್ತೋ ಅದನ್ನು ಕೇಳಿದ್ದೇನೆ. ಅಲ್ಲ, ಕೇಳಿದ್ದೆ ಅಂದ್ರೇನು ಚರ್ಚೆಯಲ್ಲಿರೋ ವಿಷಯ ಕೇಳಿದ್. ನಾನು ವೈಯಕ್ತಿಕ ನಾನು ಹುಟ್ಟಾಕಿ ಕೇಳಿದ್ದಲ್ಲ ಅಲ್ವಾ? ಸಾರ್ವಜನಿಕ ಇದ್ರಾಗ ಏನಿದೆ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೇವರು ಕೇಳ್ತಾರೋ ಕ್ವಶನ್ ಕೇಳಿದ್ದು. ನಾವೇನು ವೈಯಕ್ತಿಕ ಬೇರೆ ಏನಿದೆ ನನಗೇನು ಸರ್ ಇವತ್ತಿಗೂ ಅವ್ರ ಬಗ್ಗೆ ಗೌರವನಿದೆ ಅಲ್ವಾ? ಈಗ ನೀವು ಕೇಳಿದ್ರಿ ನಾನು ಏನಾದ್ರು ಬೇಡನ್ನ, ಅವರು ಹಂಗೆ ಅಂದ್ರು. ನಾನು ಕೇಳಿದೆ, ನಾವು ನೀನು ಹೆಂಗೆ ಆಳದಿಂದ ಬಂದು ಕೋಟ್ ಹಾಕೊಂಡೆ ಕೆಂಪಸ್ತ, ನಾನು ಬಳ್ಳಾರಿಂದ ಬಂದವರು ಅಂದ್ರು. ಅಷ್ಟೇ, ಅವ್ರು ಉತ್ತರ ಕೊಟ್ಟರು. ಅದ್ರ ವೈಯಕ್ತಿಕ ಏನಿದೆ ಅಲ್ವಾ? ಹಂಗೆ ಈ ರಾಜಕಾರಣಿಗಳು ಯಾರಾದ್ರೂ ಫೋನ್ ಮಾಡೋದು ಈಗ? ಇಲ್ಲ ಸರ್, ಕಾಂಟ್ಯಾಕ್ಟ್ ಸರ್. ನಾನು ಇಲ್ಲ ರಾಜಕಾರಣಿಗಳ ಜೊತೆಗೆ ನಾನು 20 ವರ್ಷ ಸರ್, ನನ್ನ ಪ್ರಿಂಟ್ ಅಲ್ಲಿ ಇದ್ದಾಗಲೂ ಟಿವಿಯಲ್ಲಿ ಇದ್ದಾಗಲೂ ನಾನು ಸಂಪರ್ಕದಲ್ಲಿದ್ದೇ ಹೊರತು ಸಂಬಂಧದಲ್ಲಿಲ್ಲ. ನಂದು ಫಿಲಾಸಫಿ, ನಾನು ಯಾರ ಜೊತೆ ಬೇಕಾ ಸಂಪರ್ಕದಲ್ಲಿ ಇರ್ತೀನಿ, ಆದ್ರೆ ಸಂಬಂಧ ಇಲ್ಲ. ಅಷ್ಟೇ, ಸಂಬಂಧ ಇಲ್ಲ. ರಿಲೇಷನ್ ಅಂದ್ರೆ ಅಲ್ಲಿ ಇಂಟ್ರೆಸ್ಟ್ ಅಂತ. ನಿನ್ನೆ ಸ್ವಾಮಿ ನಮ್ದು ಏನೋ ಕೆಲಸ ಮಾಡ್ಕೊಡಿ, ಸ್ವಾಮಿ ನನ್ನ ಟ್ರಾನ್ಸ್ಫರ್ ಮಾಡ್ಕೊಡಿ, ಸ್ವಾಮಿ ನಂದೊಂದು ಯಾವ್ದೋ ಸ್ಕೀಮ್ ಇದೆ, ರಿಯಲ್ ಎಸ್ಟೇಟ್ ಇದೆ, ಯಾವ್ದೊಂದು ಫೈಲ್ ಇದೆ, ನಮ್ಮಂತ ಯಾವ್ದಾರು ಇದೆ. ಏನಿಲ್ಲ, ಜನರ ಸಲುವಾಗಿ ಹೋಗಿದ್ದೀನಿ ನಾನು ರೈತರು ಕಟ್ಕೊಂಡು ವಿಧಾನಸೌಧಕ್ಕೆ ಹೋಗಿದ್ದೀನಿ, ನೀರಾವರಿ ನಿಗಮಕ್ಕೆ ಹೋಗಿ ಸಭೆ ಮಾಡೀನಿ. ಯಾಕಂದ್ರೆ ನಂದು 1,00,000 ಜನಕ್ಕೆ ವೈಯಕ್ತಿಕ ಅಲ್ಲ. ನಾನು ವೈಯಕ್ತಿಕ ಇವತ್ತಿಗೆ ಯಾವನ ಹತ್ರ ಒಂದು ಅರ್ಜಿ ಹಾಕಿಲ್ಲ. ನಾನು ಯಾವನ ಹತ್ರ ವೈಯಕ್ತಿಕ ವಿಧಾನಸೌಧದಲ್ಲಿ 20 ವರ್ಷ ನಾನು ರಿಪೋರ್ಟಿಂಗ್ ಮಾಡೀನಿ. ಒಬ್ಬ ಮಿನಿಸ್ಟರ್ ಹತ್ರ ಇನ್ಕ್ಲೂಡಿಂಗ್ JDS ಕಾಂಗ್ರೆಸ್ BJP ಒಂದು ಅರ್ಜಿ ಹಾಕಿದ್ದು ಹೌದಪ್ಪ ಇವರನ್ನು ನಾನು ವೈಯಕ್ತಿಕ ಲಾಭಕ್ಕೆ ಅರ್ಜಿ ಹಾಕಿದ್ದಾನಂತಂದ್ರೆ ನಾನು ಯಾರಿಗೂ ಕಾಣಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಜನಗಳ ಸಲಕ್ಕೆ ಹೋರಾಟಕ್ಕೆ ಹೋಗಿದ್ದೀನಿ. ಜೈಲಿಗೆ ಹೋದವ್ ನಾನು 20 ವರ್ಷಕ್ಕೆ KSRTC ಉಳಿಸಕ್ಕೆ ಅನಂತಪುರ ಜೊತೆಗೆ ಬಳ್ಳಾರಿ ಜೈಲಿಗೆ ಹೋದವ್ ನಾನು. ನಾವೆಲ್ಲ ಸುಮ್ಮನೆ ಹಂಗೆ ಬಂದಿಲ್ಲ ಸರ್ ಮೀಡಿಯಾಗೆ. ಪ್ರಶಸ್ತಿ ಯಾವ ಪ್ರಶಸ್ತಿ ಇಲ್ಲ. ಯಾರೋ ಒಬ್ರು ಹಿಂಗೆ ಒಬ್ರು ಹಿಂದೆ ಮಿನಿಸ್ಟ್ರು, ನೀವು ನಂಗೆ ಮೀಡಿಯಾ ಸೆಕ್ರೆಟರಿ ಇದಕ್ಕೆ ಆಗಕ್ಕೆ ಬರ್ತೀರಾ ಅಂದರು. ನಿಮ್ಗೆ ಎಷ್ಟೋ ಕೊಡ್ತೀವಿ 1.5 ಲಕ್ಷ ಅಂತ. ನಾನು ಫೈಲ್ ಹಿಡ್ಕೊಂಡು ಜಯಮಾನ ಅಲ್ಲ, ನಾನೇ ಏನೋ ಆಗ್ಬೇಕು ಅನ್ನೋ ಥರ ಅಲ್ವಾ? ಪತ್ರಕರ್ತರ ಆ ಕೆಲಸ ಮಾಡಬಾರ್ದು. ಈ ಫೈಲ್ ಹಿಡ್ಕೊಂಡು ಸಮಯ ಅಂತ ಕಷ್ಟ ಆಗಲಿ, ಗಾರೆ ಕೆಲಸ ಮಾಡ್ಬೇಕು. ಅದು ಸೂಟ್ ಆಗಲ್ಲ. ಅದು ನಮ್ಮ ಪ್ರೊಫೆಷನ್ಗೆ ಕಷ್ಟ ಆಗ್ಬೋದು, ಆದರೆ ಆ ಥರದ್ದು ಅದು ನನ್ನ ವೈಯಕ್ತಿಕವಾಗಿ ಮನಸ್ಸು ಒಪ್ಪಲ್ಲ. ಬಟ್ ಆಗಿದ್ದಾರೆ ತಪ್ಪು ಅಂತ ಹೇಳಲ್ಲ ನಾನು. ಅದು ಅವ್ರ ಪಾಪ, ಅವ್ರ ಆಯ್ಕೆ, ಅವ್ರ ಬದುಕು. ಈಗ ಅವ್ರ ಬದುಕಿನ ಅನಿವಾರ್ಯತೆಗಳು ನಾನು ಹೆಂಗೆ ಪ್ರಶ್ನೆ ಮಾಡಿ ಅಲ್ವ ಸರ್? ಈಗ ನಾಳೆಗೆ ಒಬ್ಬರು ಇನ್ನೊಂದೇನೋ ಬಿಸ್ನೆಸ್ ಮಾಡ್ತಾರೆ, ಯಾರೊಬ್ಬರು ರಿಯಲ್ ಎಸ್ಟೇಟ್ ಮಾಡ್ಕೋತಾರೆ, ಇನ್ನೊಬ್ಬ ಏನೋ ಬಿಸ್ನೆಸ್ ಯಾವುದೋ ಒಂದು ಅಂಗಡಿ ಇಟ್ಕೋತಾರೆ. ಅವ್ರವ್ರ ಬದುಕೋದು. ನೀವು ಹೆಂಗೆ ಕ್ವಶನ್ ಮಾಡ್ತೀರಾ? ನೀನು ಯಾಕೆ ಇದು ಮಾಡಿದ್ಯಾ ಅಂದರೆ ವೈಯಕ್ತಿಕ. ಕೆಲವ್ರು ಚಾನಲ್ ಮಾಡ್ಕೋತಾರೆ, ಕೆಲವ್ರು ಪೇಪರ್ ಮಾಡ್ತಾರೆ. ಅವ್ರವ್ರ ಇದು ಅದು ವೈಯಕ್ತಿಕ ನಿಲುವುಗಳು. ನೀನು ಯಾಕೆ ಚಾನಲ್ ಮಾಡಿಲ್ಲ ಅಂದರೆ, ನಾನು ಚಾನಲ್ ಮಾಡ್ಬೇಕಂತ ನನಗೇನು ನಾನು ಅರ್ಜಿ ಬರೆದು ಯಾರಿಗಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ. ನೀನು ಯಾಕೆ ಅದು ಮಾಡಲಿಲ್ಲ ಅಂದರೆ ನನ್ನ ಆಯ್ಕೆ ಅದು. ಈಗ ನಿಮ್ಮ ಆಯ್ಕೆ ನೀವು ಒಂದು ಮಾಡ್ಕೊಂಡು, ನನ್ನ ಆಯ್ಕೆ ನಾನು. ಯಾರಿಗೂ ಯಾರು ಬಲವಂತ ಮಾಡಬಾರ್ದು ಅಲ್ವಾ? ಆಮೇಲೆ ನಾನು ಎಲ್ಲೋ ಬಂದು ಸೇರ್ಕೊಂಡು ಏನೋ ವೇಸ್ಟ್ ಆಗಿದೆ ಅಂತ ವೇಸ್ಟ್ ಆಗಿಲ್ಲ. ನಮ್ಮಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ, ಅದು ಖುಷಿ ಇದೆ. ನೀವು ಅದನ್ನು ದುಡ್ಡು ಕೊಟ್ಟರು ಸಿಗಲ್ಲ. ಸಂಪಾದನೆ ಮಾಡ್ಬೋದು ನೀವು, ಬಟ್ ಅದು ಸಿಗಲ್ಲ.
ಇವತ್ತು ಯಾವುದೇ ಹಳ್ಳಿಗೆ ಹೋದ್ರೆ 10 ಜನ ಪ್ರೀತಿಯಿಂದ ಮಾತಾಡ್ತಾರೆ. ಅಣ್ಣ ನೀನು ನಮ್ಮ ಸಲುವಾಗಿ ಹೋರಾಟ ಮಾಡಿದ್ದೆ, ಅಟ್ಲೀಸ್ಟು ನೀರು ಬಂದಿದೆ ಎಲ್ಲ ಕಡೆ, ನಿಮಗೆ ನೀರು ಬಂದಿಲ್ಲ ಅಂತ ಕೆಲವರು ಕನ್ಸರ್ನ್ ಮಾಡ್ತಾರೆ. ಏನು ಮಾಡೋದು ನಮ್ಮ ಕರ್ಮ ಅಂತ. ಅಲ್ಲ ಇದನ್ನೇ ಓಟ್ ಆಗಿ ಪರಿವರ್ತನೆ ಮಾಡ್ಲಿಕ್ಕಾಗಲ್ಲ. ಇಲ್ಲ ಸರ್, ಆ ಉದ್ದೇಶ ಏನಿಲ್ಲ ಸರ್. ಆಮೇಲೆ ಜನ ತಪ್ಪು ತಿಳ್ಕೊತಾರೆ, ಇವನು ಯಾಕೋ ಭಾಳ ಎಲ್ಲರೂ ಬಂದು ಮಾತಾಡ್ತಾರೆ ಅಂತ. ನನಗೆ ಅದು ನೋಡಿ ಸರ್, ಇದು ಯಾವುದೋ ಫೇಸ್ಬುಕ್ಕಲ್ಲಿ ಬಂದಿದ್ದು ಹಿಂಗಾಗಿರೋದು. ಹೌದು, ಈ ನಮ್ಗೆ ಇವೆಲ್ಲ ನೀವೆಲ್ಲ ಬಂದು ಮಾತಾಡ್ತಾರದು, ಓಕೆ. ಅದು ಆ ಪೋಸ್ಟಿಂದ ಅವ್ನು ಆಣೆಕಟ್ಟು ವಿಶ್ವನಾಥ್ ಪೋಸ್ಟ್ ಹಾಕಿದ್ರಿಂದ ಇಷ್ಟು ಈ ಈ ಗಲಭೆ ಆಗಿರೋದು. ಇದು ಇಲ್ಲ ಅಂದಿದ್ರೆ ನಾನು ಪಡಿತೀರ ತೋಟ ಓಡಾಡ್ಕೊಂಡಿದ್ದೆ ನಾನು. 10 ವರ್ಷ ಅಲ್ಲ, 15 ವರ್ಷ, ಹಂಗೆ ಆರಾಮಾಗಿರ್ತಿದ್ದೆ. ಅದು ಅದರಿಂದಾಗಿ ಎಲ್ಲ ಫೋನ್ ಮಾಡೋದು, ಏನ್ ಮಾಡ್ತಾ ಇದ್ರಿ, ಹಂಗ್ ಮಾಡ್ತಾ ಇದ್ರಿ ಎಲ್ಲರಿಗೂ ಗೊತ್ತು. ಆ ದೂರ ಇರೋರಿಗೆ ಗೊತ್ತಿಲ್ಲ ಅಷ್ಟೇ. ಯಾಕಂದ್ರೆ ದೂರ ಇರ್ತಾರಲ್ಲ ಪಾಪ ಅವ್ರಿಗೆ ಏನೂ ಗೊತ್ತಿರಲ್ಲ. ಆದ್ರೆ ಗಾಸಿಪ್ಗಳು ಮಾಡ್ತಾರೆ ಸುಮ್ಮನೆ. ನನ್ಗೆ ಅದೊಂದು ಬೇಜಾರು. ನಾವು ಕರೆಕ್ಟಾಗಿ ಇದ್ದಾಗ ಗಾಸಿಪ್ ಮಾಡ್ತಾರಲ್ಲ, ಬೇಜಾರು ಅನ್ಸಲ್ವಾ? ಮಾಡಿರೋರು ಯಾರು ಕೇಳಲ್ಲ. ಅವ್ರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಫುಲ್ ಎದೆ ಉಟ್ಸ್ಕೊಂಡು ಆರಾಮಾಗಿ ಅಡ್ಡಾಡ್ಕೊಂಡಿರ್ತಾರೆ. ಮತ್ತೆ ಈ ಮನಸ್ಥಿತಿಗೆ ಬರ್ಬೇಕಿದ್ರೆ ಒಂದು ತುಂಬಾ ಕಷ್ಟ ಇದೆ. ಕಟ್ಟಿಬೇಕು ಸರ್, ಸುಮ್ಮನೆ ತಕ್ಷಣ ಹಂಗೆ ತೊಳಕಾಗಲ್ಲ. ಹಸಿರು ಇರುವಂತ ಒಂದು ಜಾಗ ಕೊಟ್ಟರು ಕೂಡ, ಅಥವಾ ಫಾರ್ಮ್ ಹೌಸ್ ಮನೆ ಇರುವಂತ ಇದೆಲ್ಲ ಕೊಟ್ಟರು ಕೂಡ ಅಲ್ಲೇ ಬರ್ಲಿಕ್ಕೆ ಸಾಧ್ಯನಾ? ಮತ್ತೆ ಅಲ್ವಾ ಸರ್, ಮನ್ಸು ಗಟ್ಟಿ ಅಂದ್ರೆ. ಈಗ ನೀವು ನೋಡ್ತಾರೆ, ಪ್ರಾಕ್ಟಿಕಲ್ ನೋಡ್ತಾರೆ. ಹೌದು, ಏನೋ ಇದೆಯಾ ನೋಡೋರಿಗೆ, ಅವ್ರು ಏನೋ ದೊಡ್ಡ ತೋಟ ಮಾಡ್ಬಿಟ್ಟಿದ್ದಾರೆ, ಸೀಟ್ ಹಾಕಿದ ನೋಡಿದ್ರಲ್ಲ ನೀವು, ಸ್ವಲ್ಪ ಹೀಗೆ ಮಾಡಿ ಅಲ್ಲಿ ಮಾಡಿ, ಇಲ್ಲೊಂದು ಅಡುಗೆ ಮನೆ, ಅಲ್ಲೊಂದು ಚೇರ್, ಏನಿದೆ ಅದ್ರಾಗ ಹೇಳ್ರಿ ಸರ್, ನೋಡಿದ್ರಲ್ಲ ನೀವು. ನಮಗೆ ಇದು ಬೇಜಾರಾಗಲ್ವಾ? ಈಗ ನಾನೇ ನಂದು ನೀವಿದೆ, ನಿಮ್ಗೆ ಅನ್ಸಲ್ವಾ? ಸುಮ್ಮನೆ ಹೇಳ್ಬಾರ್ದಲ್ಲ. ಇದು ಕರೆಕ್ಟಾಗಿ ನೋಡಿ ಇದು ಮಾಡ್ಬೇಕು. ಸುಮ್ಮನೆ ಕಮೆಂಟ್ ಬೇಜಾರಾಗುತ್ತೆ. ನಾವು ಕರೆಕ್ಟ್ ಆಗಿದ್ದೀವಿ, ಸುಮ್ಮನೆ ಎಲ್ಲವನ್ನು ಬಿಟ್ಟುಕೊಂಡು ಬಂದು ಇಲ್ಲಿದ್ರು ಕೂಡ ಮಾತಾಡ್ತಾರೆ. ನಾನು ಅದಕ್ಕೆ ಹೇಳಿದ್ದು. ನಾವು ಕರೆಕ್ಟ್ ಆಗಿದ್ಮೇಲೆ ನಾವು ಯಾಕೆ ಹೆದರ್ಬೇಕು ಅಂತ. ಸರ್, ಇದು ಎಲ್ಲಾ ತರದ್ದು ಮಾತಾಡಿದ್ರು, ಕೊನೆ ನೋಡಿದ್ರೆ ಈ ಹುಡುಗ ಹಂಗಲ್ಲ, ಇವನು ಕರೆಕ್ಟ್ ಆಗಿದ್ದಾನೆ. ಫಸ್ಟಿಗೆ ಯಾರು ನಿಮ್ಮನ್ನ ರಿಸೀವ್ ಮಾಡ್ಕೊಳ್ಳಲ್ಲ. ಹೌದು, ಇಲ್ಲ ಏನೋ ತಿಳ್ಕೊಂಡಿರ್ತಾರೆ, ಇವನು ಒಳ್ಳೆ ಇದ್ರಾಗಿದ್ದ, ಎಲ್ಲ ಕಾಸು ಮಾಡ್ಕೊಂಡ್ ಬಂದಾನೆ. ಸಹಜ ಅದು ನೋಡೋರಿ. ಪಾಪ ಟೈ ಹಾಕೊಂಡ್ ಕೊಡ್ತಿದ್ದ, ದೊಡ್ಡ ಜೊತೆ ಇಂಟರ್ವ್ಯೂ ಮಾಡ್ತಿದ್ದ. ಬಟ್ ಇವ್ರಲ್ಲ ಹಂಗಲ್ಲ. ಇವರು ಕೂಲಿಯವರು ಮಾಡಲ್ಲ ಸರ್, ಆ ಥರ ಕೆಲಸ ಮಾಡ್ತಾರೆ. ನಾನು ಹಂಗೆ ಮಾಡೋದು ಸರ್ ಕೆಲಸ. ನೀವು ಬಂದಿದ್ರೆ ಸುಮ್ಮನೆ ಕೂತಿರೋದು. ನಾನು ಇಷ್ಟೊತ್ತಿಗೆ ಆ ಚಡ್ಡಿ ಹಾಕೊಂಡು ಈಗೆಲ್ಲ ಅರ್ಧ ಕೆಲಸ ಮುಗಿತಿತ್ತು ನಂದು. 10 ನಿಮಿಷ ಸುಮ್ಮನೆ ಕೊಡಲ್ಲ ಸರ್, ಅಷ್ಟು ಕೆಲಸ ಮಾಡ್ತೀನಿ. ಅಂದರೆ ಆತ್ಮಕ್ಕೆ ಮೋಸ ಮಾಡ್ಕೊಳ್ಳೋಣ. ಕೆಲಸ ಮಾಡಿ ಈಗ ಒಂದು 3-4 ದಿವಸ ನಮ್ಮ ಮನೆಯವರೆಲ್ಲ ಊರಿಗೆ ಹೋಗಿದಾರಲ್ಲ, ಬೆಂಗಳೂರಿಗೆ. ನಮ್ಮ ಮಳೆ ಅಲ್ಲೇ ಇರೋದು ಇಂಜಿನಿಯರ್. ಅವ್ರು ಹೋಗಿರೋದ್ರಿಂದ ನಾನು ಒಬ್ಬನೇ ಆಗಿರೋದನ್ನ ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಕಾಫಿ ಟೀ ಮಾಡ್ಕೊಂಡು, ತಿಂಡಿ ತಿಂದ್ಕೊಂಡು, ಅಂದರೆ ಅಲ್ಲೂ ಇಲ್ಲೂ ಹೆವಿ ಆಗುತ್ತಲ್ಲ. ಈಗ 2-3 ದಿವಸ ಸ್ವಲ್ಪ ಬೆಳಿಗ್ಗೆ ಬಂದು ಮಧ್ಯಾಹ್ನ 2 ಗಂಟೆ 3 ಗಂಟೆ ಹೋಗ್ಬಿಡ್ತೀನಿ. ನಮ್ಮ ಮನೆಯವ್ರು ಇದ್ದರೆ ನಾನು ಸಂಜೆ 6-7 ಗಂಟೆವರೆಗೆ ಇರ್ತೀನಿ. ಎಲ್ಲ ಕೆಲಸ ಮಾಡಿ, ಎಲ್ಲ ಕ್ಲೀನ್ ಮಾಡಿ, ಎಲ್ಲ ತಕ್ಕೊಂಡು ಹೋಗ್ತಾ ಇರ್ತೀನಿ. ಜನಗಳು ಏನಂತಂದರೆ, ಈ ನ್ಯೂಸ್ ಇದರಿಂದ ಡೈವರ್ಷನ್ ಆಗಿದೆ. ಎಲ್ಲ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಹೋಗಿದ್ದಾರೆ. ಆಮೇಲೆ ಜನಕ್ಕೆ ಏನಾಗುತ್ತಾ, ಫನ್ ಬೇಕೀಗ, ಸೀರಿಯಸ್ ಬೇಕಾಗಿಲ್ಲ. ಆಮೇಲೆಲ್ಲ ಥ್ರಿಲ್ಲು, ಆಮೇಲೆಲ್ಲ ಸ್ಮಾಲ್ ಇದು ಕ್ಲಿಪ್ಪಿಂಗ್ಗಳು. ನೀವು ಅರ್ಧ ಗಂಟೆ ಕೂತ್ಕೊಂಡು ಯಾರು ನೋಡಲ್ಲ. ಯಾರಿಗೂ ಟೈಮ್ ಇಲ್ಲ, ಬಟ್ ಎಲ್ಲರಿಗೂ ಟೈಮ್ ಇದೆ. ಡಾಟಾನು ಫ್ರೀ ಇದೆ, ಇವರು ಫ್ರೀ ಇದ್ದಾರೆ. ಪೇಷನ್ಸ್, ತಾಳ್ಮೆನೇ ಇಲ್ಲ. ಬಟ್ ಏನೋ ಸೀರಿಯಸ್ ಸಬ್ಜೆಕ್ಟ್ ಡೌನ್ ಆಗೋಗ್ಬಿಟ್ಟಿದೆ. ಎಲ್ಲ ಒಂಥರ ಫನ್ ಆಗಿರ್ಬೇಕು, ಜನಗಳಿಗೆ ಮಜಾ ಕೊಡ್ಬೇಕು, ಒಂಥರ ಏನೋ ನಗಾಡ್ಕೊಂಡು, ಏನೋ ಒಂದು ಥ್ರಿಲ್ಲು. ಈಗ 25,000 ರೂಪಾಯಿ ತಿಂಗಳಿಗೆ ಬಂದರೆ ನೀವು, ನನಗೆ ಈ ಸದ್ಯಕ್ಕೆ 25,000 ಮಂತ್ಲಿ ಬರೋವರೆಗೂ ನಾನು ಫೈಟ್ ಮಾಡ್ತೀನಿ. 25,000 ಬಂತು ಅಂದರೆ ನಾನು ಒನ್ ಆಫ್ ದಿ ಕಿಂಗ್. ಈಗ ಅದೇ ಮಹಾರಾಜ. ಹ್ಞೂ ಸರ್. ನನಗೇನಂದ್ರೆ ಮನೆ ಬಾಡಿಗೆ, ಮಗನ ಸ್ಕೂಲು, ನಮ್ಮದು ಓಡಾಟ, ಪೆಟ್ರೋಲ್, ಸಣ್ಣ ಪುಟ್ಟ ಖರ್ಚುಗಳು ಅಷ್ಟಾದ್ರೆ ಸಾಕು. ಈಗ ಏನಂದರೆ, ಈ 1-2 ವರ್ಷ ಕೈ ಕೊಟ್ಟಿರೋದ್ರಿಂದ ಸ್ವಲ್ಪ ಮಳೆ, ಸ್ವಲ್ಪ ಸಮಸ್ಯೆ ಆಗ್ತದೆ. ಅದಕ್ಕೆ ಈ ಸಲ ಏನೋ ಅಷ್ಟು ಮಾಡೋಕ್ಕೆ ಹೋಗಿಲ್ಲ. ನಿಂಬೆ ಹಣ್ಣಿನ ಸ್ವಲ್ಪ ಬರುತ್ತೆ, ಅದು ಮುಂದಿನ ವರ್ಷದಿಂದ ನಂಗೆ ಕೈ ಹಿಡಿಯುತ್ತೆ. ಅದು ನಾನೇ ಮಾಡಿ ನಂದೇ. ಡಿಮ್ಯಾಂಡ್ ಇದೆ ಅದಕ್ಕೆ. ಈಗ 4 ರೂಪಾಯಿಗೆ ಒಂದು ಕೊಡ್ಬೇಕು ಅಂಗಡಿಗೆ. ಅವರು 7 ರೂಪಾಯಿ 6 ರೂಪಾಯಿ ಮಾರ್ತಾರೆ. ನಮ್ಗೆ 200-300 ಬರುತ್ತೆ. ನಾನೇ ಹೋಗಿ ತರಕಾರಿ ಅಂಗಡಿ ಕೊಡ್ತೀನಿ, ಎಲ್ಲ ತರಕಾರಿ ಅಂಗಡಿ. ಅವ್ರು ಹೇಳ್ತಾರೆ, ಅಣ್ಣ ನಂಗೆ ನಾಳೆ 200 ಕೊಡೋದು, ನಾನು 200 ತೊಗೊಂಡು ಕೊಡ್ತೀನಿ. ಹೋಟೆಲ್ ಅವ್ರಿಗೆ ಕೇಳ್ತಾರೆ 50 ಬೇಕು ಅಂತ. ಯಾರು ನಮ್ಮ ಮನೆ ಹತ್ರ ಬಂದು ಕೇಳ್ತಾರೆ, 50 ಬೇಕು, ನಮ್ಮ ಜಾತ್ರೆ ಇದೆ, ಮಾರಮ್ಮನ ಹಬ್ಬ ಇದೆ, ಮದುವೆ ಇದೆ, 200-150 ಹಣ್ಣು ತೊಗೊಂಡೋಗ್ತಾರೆ. ನಮ್ಗೆ ಒಂದು ವಾರದಲ್ಲಿ ಒಂದೊಂದ್ಸಲ 2,000, ಒಂದ್ಸಲ 3,000, ಒಂದೊಂದ್ಸಲ 700, ಒಂದೊಂದ್ಸಲ ಹಬ್ಬ ಗಿಬ್ಬ ಬಂದಾಗ ಜೋರಾಗಿರುತ್ತಲ್ಲ, ಹಣ್ಣಿದ್ರೆ ಒಮ್ಮೆ ಒಂದು 700-800 ತೊಗೊಂಡೋಗ್ತೀನಿ. ತೊಗೊಂಡೋದ್ರೆ ಒಂದು 3,500-2,500 ಬರುತ್ತೆ. ಅದು ನನಗೆ ಖುಷಿ.
2.5 ನಾನು ಅಲ್ಲಿ 2 ಲಕ್ಷ ತೊಗೊಳೋದು ಒಂದೇ, ಇಲ್ಲಿ 3,000 ಖುಷಿ ಆಗ್ಬಿಡುತ್ತೆ. 2,60,000 ಇಲ್ಲಿ ಅಲ್ವಾ? ಬಟ್ ಈ ದುಡಿಮೆ ಹಣ ಇದೆಲ್ಲ ಅದ್ರ ಅದು ಏನೋ ಒಂಥರ ಖುಷಿ. ಅದು ಬೆವರಿನ ದುಡ್ಡು, ಅದು ಜ್ಞಾನದ ದುಡ್ಡು. ಜ್ಞಾನದ್ದು ಬೆವರದ್ದು ಒಳ್ಳೆ ವ್ಯತ್ಯಾಸ ಇದೆ. ಬೆವ್ರು ಅನ್ನೋದು 1 ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತೀನಿ. ನಮ್ಮ ಮಗ ಏನಾಗ ಕೇಳಿದ್ರೆ 20 ರೂಪಾಯಿ ಕೇಳಿದ್ರೆ 20 ರೂಪಾಯಿ ಏನಕ್ಕೆ ಬೇಕು ಅಂತೀನಿ. ಅವಾಗ 200 ರೂಪಾಯಿ ಕೊಡಕ್ಕೂ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಇದು ಕಷ್ಟಪಟ್ಟಿದ್ದಲ್ಲ, ಅದು ಸಂಬಳ ಬರೋದಲ್ಲ ತಿಂಗಳ, ಎಲ್ಲ ಕರ್ಕೊಂಡು ಹೋಗಿ ಏನಾದ್ರು ತಿನ್ಸೋದು ಕೊಡಿಸೋದು, ಅದು ಒಂಥರ ಮಂತ್ಲಿ ಸಂಬಳ. ಇಲ್ಲೇಂಗ್ ಗೊತ್ತಾ, ಮಂತ್ಲಿ ಗ್ಯಾರಂಟಿ ಇಲ್ಲ, ಬಂದಾಗೆ ಗ್ಯಾರಂಟಿ. ಅದಕ್ಕೆ ನಾವು ಕ್ಯಾಲ್ಕುಲೇಟಿವ್ ಆಗಿ ಜೀವನ ಮಾಡ್ತೀವಿ. ನಮ್ಮ ಮನೆಯವರು ಟ್ಯೂಷನ್ ತಗೋತಾರೆ, ಅವ್ರು ಒಂದು 7-8 ಸಾವಿರ ರೂಪಾಯಿ ಅವರಿಂದ ಮನೆ ನಡೀತೈತೆ. 8,000 ರೂಪಾಯಿ ಮನೆ ಬಾಡಿಗೆ ಕಟ್ತೀನಿ. ಭಾಳ ಜನ ತಿಳ್ಕೊಂಡ್ಬಿಟ್ಟಿರ್ತಾರೆ ಒಂದು 4 ಮನೆ ಕಟ್ಸಿದ್ದಾನೆ ಅಂತ. ನಾನು ಮನಸ್ಸು ಮಾಡ್ರೆ ಬೆಂಗಳೂರನ್ನ ಕಟ್ಸ್ಬೋದಿತ್ತು. ನನಗೆ ಇವೆಲ್ಲ ಕೇಳಿದ್ರೆ ಮನ್ಸಿಗೆ ನೋವಾಗುತ್ತೆ. ನಾವು ಕರೆಕ್ಟಾಗಿ ಬದುಕೋರಿಗೆ ಮಾತಾಡ್ತಾರಲ್ಲ, ಅವ್ರು ಹಾಳಾಗಿ ಹೋಗ್ತಾರೆ ಗ್ಯಾರಂಟಿ. ಈಗ ಏನು ಮಾಡಬೇಕು ಅಂತ ಇದ್ದೀರಿ ಈಗ? ಸರ್ ಇದ್ರಾಗೆ ಈಗ ನಾನು ಹೇಳ್ಬಿಡ್ತೀನಿ ನಿಮ್ಗೆ. ಇದು ನಾನು ಲಾಸ್ಟ್ ಟೈಮು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ. ಹೌದು, ಇದೆಲ್ಲ ಒಣಗೋಯ್ತು, ತೊಗೊಂಡ್ಬಿಟ್ಟಿವಿ ನಾವು. ಓಕೆ. ಈಗ ಅದು ಮುಗೀತು ಅಲ್ಲೇ ಒಂದು 6-7 ತಿಂಗಳ ಹಿಂದೆ. ಇದ್ರಾಗ 2,000 ಫಸಲ್ ತಗೊಂಡಾಯ್ತು. ಈಗ ನೀರಲ್ಲಿ ಕೈ ಬಿಟ್ವಿ. ಈಗ ಮಳೆ ಬಂದಾಗ ಇದನ್ನೆಲ್ಲ ಇದು ಮಾಡಿಸಿ ಇದ್ರ ಟಮಾಟ ಏನಾದ್ರು ಹಾಕತ್ತೆ. ಆಮೇಲೆ ಟಮಾಟ ಹಾಕಿದ್ದೆ ನೋಡಿ, ದಾರ ಕಟ್ಟಿದ್ದೀನಿ. ಇದು ಲಾಸ್ಟ್ ಟಮಾಟ. ಇದು ಕೈ ಸುಡ್ತು. 15,000 ರೂಪಾಯಿ ರೇಟ್ ಡೌನ್ ಆಯ್ತಲ್ಲ. 25-30 ರೂಪಾಯಿ ಬಾಕ್ಸ್ ಆಯ್ತು. ಅದು ಕೂಲಿ ಬಿಡ್ಸಕ್ಕೂ 300 ರೂಪಾಯಿ, ಒಂದ್ ಬಾಕ್ಸ್ಗೆ ಅಲ್ಲಿ 40 ರೂಪಾಯಿ. ಅದು ಫುಲ್ ಲಾಸ್ ಆಗುತ್ತೆ, ಕೈ ಬಿಟ್ವಿ. ಒಂದ್ಸಲ ಟಮಾಟೋದಾಗ ದುಡ್ಡು ಬಂತು, ಒಂದು 50,000, ಒಂದು 20,000 ಖರ್ಚು ಮಾಡಿದ್ವಿ, ಒಂದು 30,000 ಲಾಭ ಆಯ್ತು. ಆಮೇಲೆ ಆ ಕಡೆ ನುಗ್ಗೆ ಇತ್ತು, ಈ ಸಲ ನೀರು ಹೋಲಿಲ್ಲ ಮೇಲಕ್ಕೆ, ಅಂದ್ರೆ ಅಪ್ಪಿಗೆ ಹೋಗಲ್ಲ ನೀರು. ಅದನ್ನ ಈ ಸಲ ಕೈ ಬಿಟ್ವಿ. ಇದು ಅಲ್ಲಿ ಇದೇನು 3 ಪ್ಲಾಟ್ ಇದೆಲ್ಲ, 2.5 ಎಕರೆ. ಇದ್ರಾಗ ಒಂದು 150 ತೆಂಗಿನ ಗಿಡ ಬರುತ್ತೆ. ಇದಕ್ಕೆ ನೀರು ಸಾಲ್ತಾ ಇಲ್ಲ. ಈ ನಿಂಬೆ ಗಿಡದಾಗೆ ಒಂದು 50 ತೆಂಗಿನ ಬರುತ್ತಾ, ಅದಕ್ಕೆ ನೀರು ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ನಿಂಬೆ ಗಿಡಕ್ಕೂ ಅದು 2ಕ್ಕೂ ಹೋಗುತ್ತಲ್ಲ, ಎಂಟ್ರಿ ಕ್ರಾಪ್ ಅದು. ಆಮೇಲೆ ನೆರಳು ಬಿಸಿಲು ಮಿಕ್ಸ್ ಇರುತ್ತೆ, ಜಾಸ್ತಿ ಡೈರೆಕ್ಟ್ ಬಿಸಿಲು ಬೀಳಲ್ಲ. ನಿಂಬೆ ಗಿಡ ಕವರ್ ಆಗುತ್ತಲ್ಲ, ಆ ನೆರಳು ಮತ್ತೆ ನಿಂಬೆ ನೀರು ಮತ್ತೆ ಅಡಿಕೆ ತೆಂಗಿನ ಗಿಡಕ್ಕೆ 2ಕ್ಕೂ ಹೋಗುತ್ತಲ್ಲ, ಅದಕ್ಕೊಂದು ಸ್ವಲ್ಪ ಅನುಕೂಲ ಇದೆ. ಅದು ನಮ್ಗೆ ಯಾಕಂದ್ರೆ ಅದು ಸ್ವಲ್ಪ ಕ್ಯಾಶ್ ಕ್ರಾಪ್ ಅದು ನಿಂಬೆ, ಅದಕ್ಕೆ ಬಿಡ್ಲೇಬೇಕಂದ್ರೆ ದಿನ ನಂಗೆ ದುಡ್ಡು ಬೇಕಲ್ಲ, ATM ಇದ್ದಂಗೆ ಅದೀಗ ನಿಂಬೆ ಗಿಡ. ಅದಕ್ಕೆ ದುಡಿಯೋ ಮಗನ ಸ್ವಲ್ಪ ಊಟ ಜಾಸ್ತಿ ಕೊಡೋದು. ಇದು ನಿರುದ್ಯೋಗಿ ಸದ್ಯಕ್ಕೆ ನಮ್ಗೆ. ಅವನು ದುಡಿಯೋನ್ ಮಗ, ಅವನಿಗೆ ಸ್ವಲ್ಪ ಊಟ ಗಿಟ್ಟ ಡ್ರೆಸ್ ಟಿಪ್ ಟಾಪ್ ಮಾಡಿ, ನಿಂಬೆಗೆ ಸ್ವಲ್ಪ ತಲೆ ಕೆಡ್ಕೊಂಡು. ಯಾಕಂದ್ರೆ ನಂಗೆ ದುಡ್ಡು ಬೇಕಲ್ಲ, ವಾರ ಒಂದು 3,000 4,000, ಒಂದೊಂದ್ಸಲ 5,000 ಬರುತ್ತೆ, ಒಂದೊಂದ್ಸಲ ಏನೂ ಇರಲ್ಲ. ಈ ನಂಗೆ ಒಂದು 15 ದಿವಸ ಮೊದ್ಲು ಬಂದಿದ್ರೆ ಒಂದು 45,000 ರೂಪಾಯಿ ಬರೋದು. ನಾವು ಹೆಂಗೋ ಒಂದು ವರ್ಷದ ಖರ್ಚು ಹೋಗ್ಬಿಡೋದು. ಇಲ್ಲ ಭಾಳ ಸರ್ಕಸ್ ಮಾಡ್ತಾ ಇದೀನಿ ಸರ್. ನೀವು ಬೇಕಾದ್ರೆ ರೈತರು ನೀವು ಎಲ್ಲಿ ಬೇಕಾದ್ರೆ ಕೇಳಿ, ಈ ನನ್ನ ಹೊಲಕ್ಕೆ ಬಂದಿರಲ್ಲ, ನೀವು ಒಂದು 7-8 ಹಳ್ಳಿಯಲ್ಲಿ ಕೇಳಿ ಹೂಗಾರು, ಅವು ಎಷ್ಟು ಶ್ರಮ ಆಗ್ತದೆ ಅಂತ ಹೇಳ್ತಾರೆ. ನಾನು ಇದಕ್ಕೆ ಹೆಮ್ಮೆ, ಇದಕ್ಕೆ ಕೇಳ್ಕೊತಾ ಇಲ್ಲ ನಾನು. ಐ ಆಮ್ ಪ್ರೌಡ್. ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಷ್ಟು ಬೆವರು ಹರಿದಿದೆ ಸರ್, ನಾನು ಭಾಳ ಬೆವರು ಹರಿಸಿದ್ದೀನಿ. ಬಟ್ ಏನಂದರೆ ಇವತ್ತಲ್ಲಿ ನಾಳೆ ಗ್ಯಾರಂಟಿನ ಒಳ್ಳೇದು ಆಗಿ ನೀವು ನೋಡಿ ಸರ್, ನೆಕ್ಸ್ಟ್ ಇನ್ನೊಂದು ವರ್ಷ 2 ವರ್ಷಕ್ಕೆ ಹೂಗಾರೆ ನಿಮ್ಮ ಹೊಲಕ್ಕೆ ಬಂದಾಗ ಹೆಂಗಿತ್ತು, ಈಗ ಹೆಂಗೆ ಮಾಡಿದಂತ ಅಷ್ಟು ಕನಸು ಕಂಡಿದ್ದೀನಿ. ನನಗೆ ನೀರು ಬರಬೇಕು, ನೀರು ಸಿಕ್ಬಿಟ್ರೆ ಇದನ್ನು ನೀವು 2 ವರ್ಷದಾಗೆ ಇದು ನಾನು ಬಂದಿದ್ದು ಇದು ಅನ್ನೋ ಥರ ಮಾಡಿ ತೋರಿಸ್ತೀನಿ. ಇಟ್ಸ್ ಎ ಚಾಲೆಂಜ್ ನಿಮಗೆ, ನೀವು ಬರಲೇಬೇಕು. ಖಂಡಿತ. ಹ್ಞೂ ಸರ್, ರೈಟ್. ಖುಷಿಯಾಗಿ ಮಾಡ್ತಾ ಇರೋದು. ಭಾರಿ ಕಷ್ಟಪಡ್ತಾ ಇದ್ದೀನಿ. ಬಟ್ ಏನಂದ್ರೆ ಹೋಪು. ಏನಂದರೆ ಲಕ್ಷ ನೋಡಿರೋರಿಗೆ 10,000ಕ್ಕೆ ಇಷ್ಟೊಂದು ಪರದಾಡ್ತಾನಲ್ಲ ಅಂತಂದರೆ ನಿಮ್ಗೆ ಒಂಥರ ಅದು ವಿಚಿತ್ರ ಅನಿಸ್ಬೋದು. ಬಟ್ ಅದು ವಿಚಿತ್ರ ಫ್ಯಾಕ್ಟ್. ಅದು ಇಲ್ಲಿ ಬಂದಿರೋದು ಯಾವ ಕಾರಣಕ್ಕೆ, ಇದು ಎಂಥ ವರ್ಷ ಇದು ಅಂತ ನೋಡಿ ಸರ್, ನೀವೇ ನೋಡಿ. ನಾವೇನೊಂದು ಭಾರಿ ದೊಡ್ಡ ತೋಟ ಫಾರ್ಮ್ ಹೌಸ್ ಅಂದ್ರೆ ಒಂದು ಕಲ್ಪನೆಯಲ್ಲಿ ಏನೋ ಒಂದು ಬೇರೆ ಸಿನಿಮಾದವರ ಫಾರ್ಮ್ ಹೌಸ್ ಆ ಬೆಂಗಳೂರು ಸುತ್ತಮುತ್ತ ಮಾಡ್ತಾರಲ್ಲ, ನಾವು ಆ ಥರ ಇದೀವ. ನಾವು ಪ್ಯೂರ್ ರೈತರೇ, ಟಿಪಿಕಲ್ ಪ್ಯೂರ್ ರೈತರು ಹೆಂಗಿದಾರೋ ಅವ್ರಿಗಿಂತ ಇನ್ನೂ ರೈತರಾದ್ರೂ ಇನ್ನೂ ಸ್ವಲ್ಪ ಆದಾಯ ಮಾಡ್ಕೊತಾರೆ. ನಮಗೆ ಮಾಡೋಕ್ಕಾಗ್ತಲ್ಲ, ಯಾಕಂದ್ರೆ ನನಗೆ ಕೂಲಿ ಹಚ್ಚಿ ದುಡ್ಡು ಕೊಡೋಷ್ಟು ಕೆಪಾಸಿಟಿ ಇಲ್ಲ. ನಾನೇ ಮಾಡ್ತಾ ಇದ್ದೀನಿ, ನಾನೇ ಕೆಲಸ ಮಾಡೋದು, ನಾನೇ ಔಷಧ ಹೊಡಿತೀನಿ, ನಾನೇ ಇವೆಲ್ಲ ಇದು ಹಾಕೋದು, ಗರಿ ಮೊಟ್ಟೆ ಆ ಕಡೆ ಎಲ್ಲ ನೋಡಿ, ಇವು ಸೈಡ್ಗೆಲ್ಲ ಹಾಕೊಳ್ಳೋದು, ಇವೆಲ್ಲ ತಕ್ಕೋಬೇಕು. ನಿನ್ನೆ ತೆಂಗಿನ ಗಿಡಕ್ಕೆ ನೀರು ಬಿಟ್ಟೆ ಒಂದು 30 ಗಿಡಕ್ಕೆ, ನಾಳೆಗೆ ಈ ಕಡೆ ಬಿಡ್ಬೇಕು. ಏನೋ ಇರೋದು ನೀರು ಒಂದೇ ಅಲ್ವಾ ಬೋರು. ಫಸ್ಟ್ ಇರೋ 400 ಅಡಿಕೆ ಉಳಿಸೋಣ ಅಂತ. ಯಾಕಂದ್ರೆ ಅದು ಕ್ಯಾಶ್ ಕ್ರಾಪ್. ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಬಂತಂದ್ರೆ ಹೆಂಗೋ ಒಂದು 1 ಲಕ್ಷ ಅದು ಬರುತ್ತೆ. 1 ಲಕ್ಷ ಬಂತಂದ್ರೆ ನಾನು ಫುಲ್ ಖುಷಿ. ವರ್ಷದ್ದು ಬಾಡಿಗೆ ಹೋಗುತ್ತೆ. ನಾವು ಹಿಂಗೆ ಕ್ಯಾಲ್ಕುಲೇಷನ್ ಆಗ್ತಾ ಇರೋದು. ಬಟ್ ನನಗೇನು ಐ ಆಮ್ ವೆರಿ ಪ್ರೌಡು. ನಾನು ಬದುಕ್ತಿರೋದು ಕರೆಕ್ಟ್ ಆಗಿದೆ ಅನ್ನೋ ನನಗೆ ಕಾನ್ಫಿಡೆನ್ಸ್ ಇರ್ಬೇಕಲ್ಲ ಸರ್. ಅಷ್ಟೇ, ಅದನ್ನು ನಿಮ್ಮ ಫ್ಯಾಮಿಲಿಗೆ ಅದನ್ನು ಕನ್ವೆ ಮಾಡಿದ್ರೆ ಅದು ಇಂಪಾರ್ಟೆಂಟ್. ಆರಾಮಾಗಿದ್ದಾರೆ ಅವ್ರು ಹ್ಯಾಪಿ ಇದ್ದಾರೆ. ಅವ್ರೇನೋ ಗೊತ್ತಾ, ನಮ್ಮ ಮನೆಯವರು
ನನಗೇನಿಲ್ಲ, ನೀವು ತಿಂಗಳಿಗೆ ಒಂದು 20-25 ಸಾವಿರ ರೂಪಾಯಿ ದುಡ್ಡು ಕೊಡಿ, ಹಾಂ ನಾನು ಖುಷಿಯಾಗಿ ಆರಾಮಾಗಿ ಮಗನ ಜೊತೆ ಇರ್ತೇನೆ. ಇನ್ನೇನು ಸರ್ ಅವ್ರ ಕೈ ಮುಗಿಬೇಕು ನಾವು, ಹೌದು. ನಮ್ಮ ಮನೆಯವ್ರ ಮಗನಿಗೆ. ಇನ್ನೇನು ಬೇರೆಯವ್ರಾಗಿದ್ದು ಜಗಳ ಮಾಡಿ ಇಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬಿಡೋರು, ನಡಿ ಬೆಂಗಳೂರಿಗೆ ಎಲ್ಲ ಕೆಲಸಕ್ಕೆ ಸೇರ್ಕೊತ. ಅಲ್ಲ ಫಸ್ಟ್ ನಡಿ ಮಾರ ಏನಿಲ್ಲ, ಏನೋ ದೊಡ್ಡ ಸೆಕೆಂಡ್ ಥಾಟ್ ಬರ್ತದೆ, ಹೋಗ್ಬಿಡುದ ಇಲ್ಲ ಬರೋತರ ಮಾಡ್ತಾರೆ. ಒಂದು ಯೂಟ್ಯೂಬ್ ಮಾಡಿ ಅಲ್ವಾ? ಇಲ್ಲ ಯೂಟ್ಯೂಬ್ ಮಾಡಿ ಅಂತ ಭಾಳ ಜನ ಹೇಳಿದ್ರು. ಹಾಂ ನಾನಿಲ್ಲ, ಯಾಕಂದ್ರೆ ಏನು ಗೊತ್ತಾ, ಒಂದ್ಸಲ ಮಾಡ್ತೀವಿ ಚೆನ್ನಾಗಿ ಅನ್ಸುತ್ತೆ, ಆಮೇಲೆ ಬೆನ್ನತ್ತು ಹೋಗ್ಬೇಕು, ಕಂಟೆಂಟ್ ಹುಡುಕ್ಬೇಕು. ನಾನು ಇದೆಲ್ಲ ಬಿಡ್ಬೇಕಾಗತ್ತೆ. ನಾನು ಬಂದಿರೋದು ಮೇನ್ ಇದಕ್ಕೆ, ಇದನ್ನೇ ಏನಾದ್ರು ಮಾಡ್ಬೇಕು. ಇಲ್ಲೇನೆ ಈಗ ಇದೇ ಮಣ್ಣಲ್ಲಿ ಏನಾದ್ರು ಒಂದು ನನ್ನ ಬದುಕು ಕಟ್ಕೋಬೇಕು. ನನಗೇನಿಲ್ಲ ಸರ್, ಈ ಇದ್ರಾಗೆ ವರ್ಷಕ್ಕೆ ಒಂದು 2 ಲಕ್ಷ ಬಂತು ಸಾಕು. ಟೋಟಲ್ 2 ಲಕ್ಷ ಬಂತು ಅಂದರೆ ನನ್ಗೆ ಅಲ್ಲಿ ಬೆಂಗಳೂರಿನಾಗ 2 ಲಕ್ಷ ದುಡಿಯೋದಂದ್ರೆ ಇಲ್ಲಿ 2 ಲಕ್ಷ ಬರೋದಂತ ಸಾಕು. ನನಗೇನು ಬೇರೆ ಏನು ಇಲ್ಲಲ್ಲ, ಯಾವುದೋ ಖರ್ಚು, ನಮಗೆ ಆಡಂಬರ ಜೀವನ ಇಲ್ಲ, ಚಟ ಇಲ್ಲ. ಕುಡಿಬೇಕು, ತಿನ್ಬೇಕು, ಸೇದಬೇಕು, ಆಮೇಲೆ ವೀಕೆಂಡಲ್ಲಿ ಮಸ್ತಿ ಮಾಡ್ಬೇಕು. ನಮ್ಮ ಮಸ್ತಿನೇ ಇಲ್ಲೇ. ಮಗನ ಜೊತೆಗೆ ಓಡಾಡ್ತೀನಿ, ಮಸ್ತಿ ಮಾಡ್ತೀನಿ, ಮಗನ ಜೊತೆ ಆಟ ಆಡ್ತೀನಿ. ನಾನು ಭಾಳ ಖುಷಿಯಾಗಿದ್ದೀನಿ ಸರ್, ಮಗನ ಜೊತೆ, ಹೆಂಡತಿ ಜೊತೆಗೆ, ನನ್ನ ಫ್ರೆಂಡ್ಸ್ ಜೊತೆಗೆ, ಇಷ್ಟ ಬರೋ ಜೊತೆ ಓಡಾಡ್ತೀವಿ. ಮಗನ ಜೊತೆ ಬೈಕ್ ತೊಗೊಂಡು ಯಾವುದೋ ಪ್ಲೇಸಿಗೆ ಹೋಗ್ತೀನಿ ಕರ್ಕೊಂಡು, ಅಲ್ಲೆಲ್ಲೋ ರೋಡ್ ಸೈಡ್ ಊಟ ಮಾಡ್ತೀವಿ, ತಿಂತೀವಿ, ಮತ್ತೆ ಬರ್ತೀವಿ. ನನಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಜೀವನ ಮಾಡ್ತೇವೆ. ಬೇರೆಯವರಿಗೆ ಅವನು ಒಂದು ಒಳ್ಳೆ ಪೊಸಿಷನ್ದಾಗಿದ್ದ, ಟಿವಿಯಲ್ಲಿ ಇರ್ಬೋದಿತ್ತು, ಅವನಿಂದ 10 ಜನಕ್ಕೆ ಹೆಲ್ಪ್ ಆಗ್ಬೋದಿತ್ತು. ನಾವು ಇರೋರಿಗೆ ಕರೆಕ್ಟಾಗಿ ಮಾಡಿದ್ವಿ. ಈಗ ನಿಮಗೂ ನಿಮ್ಗೆ ಶಕ್ತಿ ಇರೋರಿಗೆ ಮಾಡ್ತೀರಾ, ನೀವು ಕೊನೆ ಸಾಯೋರಿಗೆ ಮಾಡ್ಬೇಕಂತ ಏನಿಲ್ಲಲ್ಲ. ನಿಮ್ಗೆ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ. ನನಗೆ ಅಲ್ಲಿವರೆಗೆ ಮಾಡ್ಬೇಕು ಅನ್ನೋದು ಮಾಡಿದೆ, ಬೇಡ ಅಂತ ಬಿಟ್ಟೆ. ನಾನು ಅದು ಹೇಳ್ತೀನಿ ಸರ್, ನೀವು ಯಾಕೆ ಬಿಟ್ರಿ ಅಂದರೆ, ನಮಗೆ ಕೆಲವು ಚಾನಲ್ನಾಗಿ ನಮ್ಗೆ ಅದು ಫ್ರೀಡಮ್ದು ವಿಚಾರ ಬರುತ್ತೆ, ನಮ್ಗೆ ಸರಿ ಅನ್ನಿಸ್ತಿಲ್ಲ, ಬಿಟ್ಟೆ ಅಷ್ಟೇ. ಸ್ವಾಭಿಮಾನ ಅವೆಲ್ಲ ಬಿಡಿ, ಕಂಪ್ನಿಗಳು ಇರುತ್ತಲ್ಲ ಪಾಲಿಸಿಗಳು, ಆಗಿಲ್ಲ ಅಷ್ಟೇ. ಅವ್ರದ್ದು ತಪ್ಪು ಅಂತಲ್ಲ, ನಮ್ಮದು ತಪ್ಪು. ಅವರು ಸೆಟ್ ಆಗಲಿ, ನಾವು ಬಿಟ್ವಿ. ಈಗ ನಿಮ್ಮ ಜೊತೆ ನಾವು ಏನೋ ಒಂದು ವ್ಯವಹಾರ ಮಾಡ್ತೀವಿ, ಒಂದು ಏನೋ ಪ್ರೊಫೆಷ್ನಲ್, ನಮಗೂ ನಿಮ್ಗೆ ಸೆಟ್ ಆಗಿಲ್ಲ ತಂದು ಬಿಡ್ತಿರ್ತಾರೆ ಅಷ್ಟೇ. ದೇರ್ ಇಸ್ ನೋ ಪರ್ಸ್ನಲ್ ರಿಲೇಷನ್ನು, ನಮ್ಗೆ ಆಗಲಿಲ್ಲ ಅದು ಅಷ್ಟೇ. ಅವರು ಹಿಂಗೆ ಹಂಗೆ ಅಂದ್ರೆ ನಮ್ಗೆ ಹಿಂಗೆ ಆಗಲ್ಲ, ನಾವು ಹಿಂಗೆ ಅಷ್ಟೇ. ಹಿಂಗೆ ಅಂದ್ರೆ ನಾವು ಹಿಂಗೆಲ್ಲ ಹಿಂಗೆ ಹಿಂಗೆ ಅಂದಾಗ ನಮ್ಗೆ ಹಂಗಾಗಲಿಲ್ಲ, ಹಿಂಗೆ ಬಂದು ಅಲ್ವಾ ಸರ್? ಅಷ್ಟೇ. ಅದಕ್ಕೇನು ಭಾರಿ ಬೇರೆ ಏನು ಕಾರಣ ಇಲ್ಲ. ಕೆಲವ್ರು ಏನೋ ಪ್ರೆಜರ್ ಅಂತೆ, ಯಾವ ಸರ್ 23 ವರ್ಷ ಮಾಡ್ರೆ ಪ್ರೆಜರ್ ನಮ್ಗೆ ಪ್ರೆಜರ್ ಹಾಕಕ್ಕಾಗತ್ತೆ ಯಾರಿಗಾದ್ರು? ನಿಮ್ಗೆ ಯಾರು ಪ್ರೆಜರ್ ಹಾಕಕ್ಕಾಗತ್ತಾ? ಆಗ ನಾವು ಯೋಚನೆ ಮಾಡಲ್ಲ, ಶ್ಯಾಮರಾಯರಾದ್ರೇನು ಅಲ್ವಾ? ನಿಮ್ಗೆ ಪ್ರೆಜರ್ ಹಾಕಕ್ಕಾಗತ್ತಾ? ಕೆಲಸ ಕೇಳ್ಬೋದು ನಿಮ್ಮ ಹತ್ರ, ಬಲವಂತ ಮಾಡಿ ಹಂಗ್ ಮಾಡು ಹಿಂಗ್ ಮಾಡೋದು. ನಿಮ್ಗೆ ಪ್ರೆಜರ್ ಮಾಡಕ್ಕಾಗತ್ತಾ? ನಮ್ಗೆ ಪ್ರೆಜರ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಬ್ಯಾಡ್ ಬಿಟ್ಟು ಬರುತ್ತೆ ಅಷ್ಟೇ. ಅವ್ರ ಬಗ್ಗೆ ಅಗೌರವ ಅಂತಲ್ಲ, ನಮ್ಗೆ ಆಗಲಿಲ್ವಾ, ನಮ್ಗೆ ಗೌರವದಿಂದ ಬಂದ್ಬಿಡ್ಬೇಕು. ನಾನು ಬಂದು ಕೆಲವರು ನೀನು ಚಾನಲ್ ಮಾಡ್ಬೇಕಾಗಿತ್ತು, ಅದ್ ಮಾಡ್ಬೇಕಾಗಿತ್ತು ಅಂತ. ಸರ್ ಎಲ್ಲರೂ ಮಾಡೋದನ್ನೇ ಮಾಡಿದ್ರೆ ನನಗೂ ನಿಮ್ಗೆ ಏನು ವ್ಯತ್ಯಾಸ ಇದೆ? ನೀವು ಗಣೇಶ್ ಕಾಸರಗೋಡು, ನಾನು ಲಕ್ಷ್ಮಣ ಹೋಗಾರು. ನಾನು ಮಾಡಿದ್ದು ನೀವು ಮಾಡಕ್ಕ, ನೀವು ಮಾಡಿದ್ದು ನಾನು ಮಾಡಕ್ಕ, ಅಥವಾ ನೀವು ಮಾಡಿದ್ದೆಲ್ಲ ನಾನು ಮಾಡ್ಬೇಕಂತ, ನಾನು ಮಾಡಿದ್ದು ನೀವು ಮಾಡ್ಬೇಕಂತಲ್ಲ. ನಿಮ್ಮ ಆಯ್ಕೆ ಅದು ಅಲ್ವಾ ಸರ್? ಒಬ್ಬರು ನಾಳೆ ಬಿಟ್ಟು ಒಬ್ಬ ಏನು ಮಾಡಿ, ಯಾರೋ ಮೊನ್ನೆ ಏನೋ ಒಂದು ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಯಾರೋ ಊರ್ಗ, ಅವ್ನು ಆಯ್ಕೆ ಅದು. ಯಾರೋ ಒಬ್ಬ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಇನ್ನೊಬ್ಬ ಏನೋ ಮಾಡ್ತಾರೆ. ಒಂದ್ಸಲ ಅವ್ರು ಬಂದು ಅವ್ರವ್ರ ವೃತ್ತಿ, ಅವ್ರಿಗೆ ಇಷ್ಟಪಟ್ಟಿದ್ದು ಮಾಡ್ಕೊಳ್ತಾರೆ ಅಲ್ವಾ ಸರ್? ಈಗ ನಮಗೇನು ನೇಮು ಫೇಮ್ ಇರೋದು ಜನ ಕೇಳ್ತಾರೆ ಅಷ್ಟೇ. ನಿನ್ಗೆಲ್ಲ ಇದ್ರಾಗಿದ್ದಪ್ಪ, ನಿನ್ಗೆ ಯಾಕೆ ಬೇಕಿತ್ತು, ನೀನು ಯಾಕೆ ಹೋದಿ, ಸುಮ್ಮನೆ ಯಾಕೆ ಹೋಗ್ಬಿಟ್ಟು ಹೋದಿ ಅಂತ. ಪಾಪ ಏನು ಪಾಪ ಹೆಸರು ಇಲ್ದೇ ಇರೋರು ಹೋದ್ರೆ ಯಾರು ಕೇಳ್ತಾರೆ? ಈಗ ನಂಗೆ ಯಾರಿದ್ರು ಕೇಳೋದು, ಪಾಪ ಅವ್ನು ಹೆಂಗಿದಾನ ಅಂತ ಯಾರು ಕೇಳೋದು ಅಲ್ವಾ? ಹಿಂಗೆ. ಆಮೇಲೆ ಮೀಡಿಯಾದಲ್ಲಿ ಸರ್ ಎಷ್ಟೋ ಜನಕ್ಕೆ ಪಾಪ ಸಂಬಳನೇ ಕೊಡಕ್ಕೆ ಇದು ಇಲ್ಲ, ಎಷ್ಟಿದೆ ಗೊತ್ತಾ? ನನಗೆ ನಿಜವಾಗ್ಲೂ ಕೇಳಿದ್ರೆ ಅಯ್ಯೋ ಅನ್ಸುತ್ತೆ. ನಾವು ಎಷ್ಟೋ ಸಲ ಸಂಸ್ಥೆಗಳಿಗೆ ಆ ರಿಪೋರ್ಟ್ಗಳ ಸಲುವಾಗಿ ಸಂಬಳ ಕೊಡಿ ಅಂತ ನಾವು ಫೈಟ್ ಮಾಡಿವಿ, ನ್ಯಾಯ ಕೊಡಿಸಿವಿ ಎಷ್ಟೋ ಜನಕ್ಕೆ. ಒಂದು ಪಾಪ 2,000 ಜಾಸ್ತಿ ಮಾಡ್ರಿ ಅಂತ. ಎಷ್ಟೋ ಹಳ್ಳಿ ಹುಡುಗರು ಕೆಲಸಕ್ಕೆ ಸೇರಿಸಿದ್ನಿ, ಪಾಪ ಶಶಿಧರ್ ಭಟ್ ನೆನ್ಸ್ಕೋಬೇಕು, ಎಷ್ಟೋ ಹುಡುಗರು ಸೇರಿಸಿದ್ನಿ. ಆ ಸುಬ್ರಹ್ಮಣ್ಯ ಎಲ್ಲ ಪಾಪ ನಮ್ಮ ಈ ಥರ್ಡೆ, ಅವ್ರಿಗೆಲ್ಲ ಪಾಪ ಅವರಿಗೆ ಹೇಳಿ ಕೆಲಸ ಸುದ್ದಿಯಿಂದ ಶುರು ಮಾಡಿದ್ದು. ಅವ್ರಿಗೆ ನೆನ್ಸ್ಕೊತಾನೆ ಇವತ್ತು. ಹಂಗೆ ನಾವು ಯಾವತ್ತೂ ಇದು ಮಾಡಲಿಲ್ಲ. ಎಲ್ಲಿಂದ ಬಂದಿತ್ತರೋ ಒಳ್ಳೆಯವರಿದ್ರೆ, ಹಳ್ಳಿಯಿಂದ ಬಂದವರು ಎಲ್ಲ ಕಡೆ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲಿ ಕೆಲಸ ಮಾಡಿ ಎಷ್ಟಾಗತ್ತ ನಮ್ಮಿಂದ ಒಳ್ಳೇದು ಮಾಡ್ಬೇಕು ಸರ್ ಅಷ್ಟೇ. ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ಈಗ ನಮ್ಮ ಲಕ್ಷ್ಮಣ್ ಹೂಗಾರ್ ಯಾಕೆ ಇಲ್ಲಿ ಬಂದರು, ಎಂಥ ಸಾಮ್ರಾಜ್ಯನ ಬಿಟ್ಟು ಬಂದರು, ಯಾವ ಸಾಮ್ರಾಜ್ಯ ಕಟ್ಟಲಿಕ್ಕೆ ಬಂದಿದ್ದಲ್ಲ, ಒಂದು ಯಾವ ಸಾಮ್ರಾಜ್ಯ ಅಷ್ಟೇ ಸರ್. ನಮ್ಗೆ ಅನಿಸ್ತದೆ ಸ್ಪಷ್ಟವಾಗಿ ಗೊತ್ತಾಯ್ತು, ಜನಕ್ಕೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಅದು ತಲೆಗೆ ಏನೋ ಒಂದು ಇಟ್ಕೊಂಡು ಇಟ್ಕೊಂಡು ಇದಿರ್ಬೋದಾ ಅದಿರ್ಬೋದಾ ಅದಿರ್ಬೋದು, ಇದು ಯಾವುದೂ ಇಲ್ಲ ಸರ್. ಇದು ಮುಲಾಜೆ ಇಲ್ಲ ಸರ್. ನೀವು ಬಂದಿದ್ದು ನಂಗೆ ಒಳ್ಳೇದಾಯ್ತು.
ಸುಮ್ಮನೆ ಏನೇನೋ ತಲೆಗೆ ಇಟ್ಕೊಂಡು ನಾವೇ ನಮ್ಗಿಲ್ಲಿ ದಿನ ಜೀವನ ನಡೆದು ಸಾಕೈತಿ. ಹೌದು. ಅದಕ್ಕೂ ಕಣ್ಣಾರೆ ನೋಡಿದ್ ನಾನು. ಅದಕ್ಕೂ ನಂಗೆ ತಲೆ ಕೆಟ್ಟ ಹೋಗ್ಬಿಡುತ್ತಲ್ಲ ಅಂದ್ರೆ ಅದು ಅವನೊಂದ್ಸಲ ಬೇಜಾರು ಅನ್ಸ್ಬಿಡುತ್ತೆ. ಏನ್ ಮಾಡಕ್ಕಾಗಲ್ಲ, ಇದು ಸಮಾಜನೇ ಹಂಗೆ, ವಾಸ್ತವ. ಆಮೇಲೆ ಅದೇ ಸಮಾಜದಾಗ ನಾವು ಬದುಕ್ಬೇಕಲ್ಲ ಸರ್. ಹೌದು. ನೀವು ಬದುಕ್ಬೇಕು, ನಾನು ಬದುಕ್ಬೇಕು. ಬದುಕೋದು ಸರ್, ಬದುಕೋಣ ಸರ್. Yes. ಥ್ಯಾಂಕ್ ಯು ಸರ್. Thank you. ಒಳ್ಳೇದಾಗಲಿ. ಖಂಡಿತ ನೀವು ಮಾಮೂಲಿ ಫ್ರೀ ಆಗಿ ಬೇರೆ ಟೈಮಲ್ಲಿ ಬರ್ರಿ ಅಂತ ಬರ್ತೀನಿ Thank you. ಒಂದ್ ದಿವಸ ನಿಲ್ಲಿಕ್ಕೆ ಬರ್ತೀನಿ, ಆಗ ಅದೆಲ್ಲ ರೆಡಿ ಆಗಿರ್ಬೇಕು. ಖಂಡಿತ. ಇಲ್ಲ ಮಾಡ್ತೀನಿ. ಈಗ ನಾವು ಅದೆಲ್ಲ ಹಾಕಿರೋದಕ್ಕೆ ಹಾಗೆ ಇರಲ್ಲ, ಮತ್ತೆ ಹೆಂಗೂ ಮತ್ತೆ ರೆಗ್ಯುಲರ್ ಇರಕ್ ಶುರು ಮಾಡಿದ್ರೆ ಮಾಡ್ಬೋದು. ಆಮೇಲೆ ನಾನು ಸ್ವಲ್ಪ ಗೊಬ್ಬರ ಒಂದು ಅದು ಇದೆಲ್ಲ ಇಟ್ಟಲ್ಲ, ಒಂದ್ ಜಾಗ ಬೇಕಲ್ಲ ಅದಕ್ಕೆ. ಅದೇನಿಲ್ಲ, ಒಂದು ವಾರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒಂಥರ ಇದು ಮಾಡ್ಬಿಡ್ತೀನಿ. ರೈಟ್. ನೆಕ್ಸ್ಟ್ ಒಂದು ಮಳೆಗೆಲ್ಲ ಚೆನ್ನಾಗಿ ಬಂದಾಗ ಡಿಸೆಂಬರ್ ಹೊತ್ತಿಗೆ ನಾನು ಬರ್ತೇನೆ. ಬನ್ನಿ ಫ್ಯಾಮಿಲಿ ಸಮೇತ. ಖಂಡಿತ.